श्रीगुरुभ्यो नमः। शुद्धानन्दो संविद्युतिकुलबहुलो दारिवीर्यातिदेहं चिन्तासन्तापलेपोद्भवमृतिमुखराशेषदोषातिदूरं सद्भिर्वैराग्यभक्तिश्रुतिमतिनियतध्यानजज्ञानयोगात् गम्यं वन्दे मुकुन्दाभ्युदम् अमलमलं ब्रह्मवेदान्तवेद्यम्। व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विषये शक्तिर्न वैबाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वनिर्णयाय भगवान् आनन्दतीर्थो मुनिः भवचेतनभावादिडमुकोऽपि वाग्मी जडमतिरपितन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च। आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये। यो व्यासं विदावाग्निः सच्चास्त्रभरता सह तदाह कुमतारण्यं प्रकाशाय तमाश्रये। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। अघभङ्गे जगत्तुङ्गे सुतरङ्गे हरेः पदे कृतसङ्गे नभोगङ्गे सदपाङ्गे श्रवन्धर आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। ನಾವು ನಿನ್ನೆ ದಿವಸ ಉಪೋದ್ಘಾತತ್ವೇನ ಪ್ರಾರಂಭ ಮಾಡಲು ಅಂತ ವಿಷಯವನ್ನ ಇವತ್ತು ಮುಂದುವರಿಸೋಣ. 2 ನಿಮಿಷದಲ್ಲಿ ಪೂರ್ವ ಪ್ರಕೃತವಾದ ವಿಷಯದ ಅನುವಾದವನ್ನು ಮಾಡ್ತೀನಿ. ನಾವು ನಿನ್ನೆ ಚರ್ಚೆ ಮಾಡ್ತಿದ್ದಂತಹ ವಿಷಯ ಏನು ಅಂತಂದ್ರೆ, ಯಾವುದೇ ಒಂದು ತತ್ವಶಾಸ್ತ್ರ ದರ್ಶನ ಅಂತ ಆದಾಗ ಅದರಲ್ಲಿ ಒಬ್ಬ ಮನುಷ್ಯನ ಜೀವನದಲ್ಲಿ ಬರ್ಬೋದಾದಂತಹ ಎಲ್ಲ ರೀತಿಯಾದ ಪ್ರಶ್ನೆಗಳಿಗೆ ತಾರ್ಕಿಕವಾದ ಒಂದು ಉತ್ತರವನ್ನ ಹೇಳಿರ್ಬೇಕಾಗತ್ತೆ. ಆ ಪ್ರಶ್ನೆಗಳನ್ನ ಚರ್ಚೆ ಮಾಡೋ ದರ್ಶನ ಮಾತ್ರ, ಸಿದ್ಧಾಂತ ಮಾತ್ರ ಪೂರ್ಣ ಸಿದ್ಧಾಂತ ಅಂತ ಕರೆಸ್ಕೊಳ್ಳುತ್ತೆ. ಅದು ಮಾತ್ರ ಉಪಾದೇಯ ಆಗುತ್ತೆ. ಅಂದ್ರೆ ಅಂತಹ ಸಿದ್ಧಾಂತವನ್ನು ಮಾತ್ರ ನಾವು ಆಶ್ರಯಿಸಿ ಬದುಕನ್ನು ಮಾಡ್ಲಿಕ್ಕಾಗತ್ತೆ. ಯಾವ ಸಿದ್ಧಾಂತದಲ್ಲಿ ತಾವು ಪ್ರತಿಪಾದಿಸುವಂತಹ ಪ್ರಮೇಯಗಳಿಗೆ ವಿರುದ್ಧವಾದಂತಹ ವಿಷಯಗಳು ಕಾಣ್ತವೋ, ಅಥವಾ ತತ್ತತ್ಕಾಲದಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಅಂತ ಅನ್ನೋದು ಕಂಡು ಬರೋದಿಲ್ವೋ, ಅಂತ ಸಿದ್ಧಾಂತ ಅಂತ ಅನ್ನೋದನ್ನ ಗ್ರಹಣೆ ಮಾಡೋದಕ್ಕೆ ಯೋಗ್ಯ ಆಗೋದಿಲ್ಲ ಅನ್ನೋ ವಿಷಯವನ್ನು ನೋಡಿ, ಯಾವುದೇ ಆಸ್ತಿಕ ಸಿದ್ಧಾಂತದಲ್ಲಿ ಅಂದ್ರೆ ಅತೀಂದ್ರಿಯವಾದ ಪದಾರ್ಥಗಳಿದೆ, ಸೃಷ್ಟಿಕರ್ತನಾದ ದೇವರು ಇಂಥದ್ದೊಂದು ಪದಾರ್ಥ ಇದೆ ಅಂತ ಅಂಗೀಕಾರ ಮಾಡೋ ಸಿದ್ಧಾಂತದಲ್ಲಿ ಬರ್ಬೋದಾದಂತಹ ಪ್ರಬಲವಾದ ಪ್ರಶ್ನೆಗಳು, ಅಂದ್ರೆ ಪಾಶ್ಚಾತ್ಯ ದಾರ್ಶನಿಕರು ಮತ್ತೆ ಆಧುನಿಕರಾದ ಎಷ್ಟೋ ಜಿಜ್ಞಾಸುಗಳ ಮನಸ್ಸಲ್ಲಿ ಬರ್ಬೋದಾದಂತಹ ಇಂತಹ ಪ್ರಶ್ನೆಗಳು, ಒಂದು 4-6 ಪ್ರಶ್ನೆಗಳನ್ನು ನಾವು ಗುರುತು ಮಾಡಿದ್ವಿ. ನನ್ನ ಉಪನ್ಯಾಸದ ಅಂತ್ಯದಲ್ಲಿ ನಾನು ಇದನ್ನು ಹೇಳಿದೆ, ಮತ್ತು ಸಿದ್ಧಾಂತದಲ್ಲಿ ಇಂತಹ ಪ್ರಶ್ನೆಗಳನ್ನ ಚರ್ಚೆ ಮಾಡಿ ತುಂಬಾ ಸಮಾಧಾನಕರವಾದಂತಹ ಉತ್ತರವನ್ನ ಕೊಡೋ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋ ಪ್ರತಿಜ್ಞೆಯೊಂದಿಗೆ ನಿನ್ನೆ ನಮ್ಮ ಚರ್ಚೆಯನ್ನು ನಿಲ್ಲಿಸಿದ್ವಿ. ಅಲ್ಲಿಂದ ಪ್ರಾರಂಭ ಮಾಡೋಣ. ನಾವು ಪಟ್ಟಿ ಮಾಡಿರುವಂತಹ 4-6 ಪ್ರಶ್ನೆಗಳಲ್ಲಿ ಒಂದು ಪ್ರಧಾನವಾದ ಪ್ರಶ್ನೆ ಅಂತಂದ್ರೆ ಯಾವುದನ್ನ ಪ್ರಾಬ್ಲಮ್ ಆಫ್ ಈವಿಲ್ ಅಂತ ನಾವು ಹೇಳಿದ್ವಿ. ಅಂದ್ರೆ ಭಗವಂತ ನಾದವನು ಪ್ರಪಂಚವನ್ನು ಸೃಷ್ಟಿ ಮಾಡಿದಾನೆ ಅಂತಾದ್ರೆ ಈ ಪ್ರಪಂಚ ಇಷ್ಟೊಂದು ಇಂಪರ್ಫೆಕ್ಟ್ ಆಗಿ ಯಾಕಿದೆ, ಪ್ರಪಂಚದಲ್ಲಿ ದುಃಖ ಯಾಕಿದೆ ಅಂತ ಒಂದು ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತಹ ಮತ್ತೊಂದು ಪ್ರಶ್ನೆಯನ್ನು ನಾವು ನೋಡಿದ್ದೇನು ಅಂತಂದ್ರೆ, ಎಲ್ಲ ಭಗವಂತನ ಅಧೀನದಲ್ಲಿದ್ದು ಅವನಿಗೆ ಮಹಾಕಾರುಣ್ಯ ಇದೆ ಅಂತ ಹೇಳೋದಾದ್ರೆ, ನಾವು ಈ ಪ್ರಪಂಚದಲ್ಲಿ ಇಷ್ಟೊಂದು ದುಃಖ ನೋವು
ಕೆಟ್ಟದ್ದು ಇದನ್ನೆಲ್ಲ ನಾವು ಯಾಕೆ ನೋಡ್ತಾ ಇದೀವಿ, ಯಾಕೆ ಒಂದು ಪ್ರಪಂಚವನ್ನು ಸಂಪೂರ್ಣವಾಗಿ ಬದಲಾಯಿಸೋದಿಲ್ಲ ಅನ್ನೋ ಒಂದು ಪ್ರಶ್ನೆ. ಈ ಪ್ರಶ್ನೆಯನ್ನ ನಾನು ಹೇಳಿದಂತೆ ಪ್ರಾಬ್ಲಮ್ ಆಫ್ ಈವಿಲ್ ಅನ್ನೋ ಶಬ್ದದಿಂದ ಕರೀತಾರೆ. ಸೊ ದಿಸ್ ಪ್ರಿಸಪೋಸಸ್ ದಿ ನಾನ್ ಎಕ್ಸಿಸ್ಟೆಂಟ್ ಆಫ್ an omnipotent and compassionate God. So God cannot be both omnipotent and compassionate at once. ಅಂದ್ರೆ ಸರ್ವಶಕ್ತನೂ ಆಗಿ ಕರುಣಾಶಾಲಿಯೂ ಆದ್ರೆ ಈ ರೀತಿಯಾದ ಪ್ರಪಂಚವನ್ನು ನೋಡ್ಕೊಂಡು ಸುಮ್ಮನಿರ್ಲಿಕ್ಕೆ ಆಗುದಿಲ್ಲ ಅನ್ನೋ ಪ್ರಶ್ನೆಯನ್ನ ಬಹಳ ಜನ ಕೇಳ್ತಾರೆ. ಇದು ಮಧ್ವ ಸಿದ್ಧಾಂತದಲ್ಲಿ ಈ ಪ್ರಶ್ನೆಯನ್ನ ಹೇಗೆ ಉತ್ತರಿಸಲು ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದನ್ನು ನೋಡೋಣಂತೆ. ತುಂಬಾ ದೊಡ್ಡದಾದಂತಹ ಒಂದು ಪ್ರಮೇಯ. ಅಂದ್ರೆ ನಾವು ತತ್ವಶಾಸ್ತ್ರವನ್ನು ಪ್ರಾರಂಭ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೊಳ್ಬೇಕಾರೋ ಒಂದು ಪ್ರಮೇಯ ಅಂತಂದ್ರೆ ಅದು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಆದ್ರೆ ಅದನ್ನ ನಾವು ಎಕ್ಸ್ಪ್ಲಿಸಿಟ್ಲಿ ಹೇಳಿದಾಗ ಹೌದಲ್ವಾ ಅಂತ ಅನ್ಸುವಂತ ಒಂದು ಪ್ರಮೇಯ. ಬಹಳ ಸಾರಿ ಮನನ ಮಾಡ್ಬೇಕಾದ ಒಂದು ಪ್ರಮೇಯ ಏನು ಅಂದ್ರೆ, ನಾವು ಯಾರನ್ನ ಭಗವಂತ ಸರ್ವಕರ್ತ ಅಂತ ಗುರ್ತು ಮಾಡಿದೀವಲ್ಲ, ಅವನಿಂದ ಈ ಜೀವಾತ್ಮರು ಅಂತ ನಾವೇನು ಹೇಳ್ತೀವಿ, ಈ ಯಾವ ಜೀವಾತ್ಮರು ಸೃಷ್ಟಿ ಮಾಡಲ್ಪಡಲಿಲ್ಲ ಅನ್ನೋ ಒಂದು ಪ್ರಮೇಯವನ್ನ ತುಂಬಾ ಗಟ್ಟಿಯಾಗಿ ಮನದಟ್ಟು ಮಾಡ್ಕೋಬೇಕು. ಅಂದ್ರೆ ನಾವು ದೇವ್ರು ಎಲ್ಲರನ್ನೂ ಸೃಷ್ಟಿ ಮಾಡದ ಅಂತ ಹೇಳೋ ಭರದಲ್ಲಿ ಸೈದಂ ಸರ್ವಮಸೃಜತ ಅಂತ ಶ್ರುತಿ ಇದೆ. ಸರ್ವಶಬ್ದಕ್ಕೆ ಸಂಕೋಚ ಮಾಡೋದು ಬೇಕಾಗಿಲ್ಲ. ಅಂದ್ರೆ ಎಲ್ಲರನ್ನೂ ಸೃಷ್ಟಿ ಮಾಡದ ಅಂತ ಹೇಳಿ ಈ ಅಗೇನ್ ನಾನು ನಿನ್ನೆ ಹೇಳಿದಾಗೆ ಆ ಸೆಮೆಟಿಕ್ ರಿಲಿಜಿಯನ್ಗಳ ಪ್ರಭಾವದಿಂದ ದೇವರು ಅಂತನೋ ಜೀವನನ್ನು ಸೃಷ್ಟಿ ಮಾಡದ ಅನ್ನೋ ಛಾಯೆ ಇರ್ತೀವಿ. ಆದ್ರೆ ತುಂಬಾ ಮುಖ್ಯವಾದ ಒಂದು ಪ್ರಧಾನವಾದ ಪ್ರಮೇಯ ಅಂದ್ರೆ ಶಾಸ್ತ್ರವನ್ನ ಅಥವಾ ಯಾವುದೇ ತತ್ವಶಾಸ್ತ್ರವನ್ನ ಬಿಲ್ಡ್ ಮಾಡಬೇಕಾಗಿರುವಂತಹ ಫೌಂಡೇಶನಲ್ ಪ್ರಮೇಯಗಳಲ್ಲಿ, ಆಕ್ಸಿಯಂಗಳಲ್ಲಿ ಒಂದು ಮುಖ್ಯವಾದ ಪ್ರಮೇಯ ಏನು ಅಂತಂದ್ರೆ, ಹೇಗೆ ಪರತತ್ವ ಪರಮಾತ್ಮ ಅನ್ನೋ ತತ್ವ ಅನಾದಿ ನಿತ್ಯನೋ ಅದೇ ರೀತಿ ಜೀವತತ್ವನು ಅನಾದಿ ನಿತ್ಯ. ಅಂದ್ರೆ ಯಾರನ್ನು ದೇವರು ಸೃಷ್ಟಿ ಮಾಡಲಿಲ್ಲ. ಇದು ತುಂಬಾ ಮುಖ್ಯವಾದ ಒಂದು ಪ್ರಮೇಯ. ಇದನ್ನ ತುಂಬಾ ಗಟ್ಟಿಯಾಗಿ ಮನದಟ್ಟು ಮಾಡ್ಕೋಬೇಕಾಗುತ್ತೆ. ಆದ್ರಿಂದನೇ ನೀವು ಭಗವದ್ಗೀತೆಯನ್ನು ನೋಡಿದ್ರೆ ಭಗವದ್ಗೀತೆಯಲ್ಲಿ ಸಾಕಷ್ಟು ಉಪದೇಶಗಳಿದೆ. ಆದ್ರೆ ಭಗವಂತ ಮಾಡೋ ಮೊದಲನೇ ಉಪದೇಶ ಏನು ಅಂತಂದ್ರೆ ಜೀವನ ಅನಾದಿ ನಿತ್ಯತ್ವ. ಆ ಶ್ಲೋಕ ನತ್ವೇ ವಾಹಂ ಜಾತನಾಸಂ ನತ್ವಂ ನೇಮ್ಯ ಜನಾಧಿಪ ನಚೈವನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅಂತ ಜೀವನ ಅನಾದಿ ನಿತ್ಯತ್ವ ಅಂತ ಅನ್ನೋದನ್ನ ದೇವರು ಅರ್ಜುನಗೆ ಮಾಡೋ ಮೊದಲನೇ ಉಪದೇಶ ಅದು. ಯಾಕೆ ಅಂತಂದ್ರೆ ಅದು ಶಾಸ್ತ್ರದ ಬೆಡ್ ರಾಕ್. ಅದು ನಮ್ಮ ಭಾರತೀಯ ತತ್ವಶಾಸ್ತ್ರಗಳಿಗೂ ಮತ್ತೆ ಪಾಶ್ಚಾತ್ಯ ಶಾಸ್ತ್ರಗಳಿಗೂ ಇರುವ ದೊಡ್ಡ ವ್ಯತ್ಯಾಸ ಅಂತಂದ್ರೆ, ಹೇಗೆ ಪರತತ್ವ ಭಗವಂತ ಅನ್ನೋ ಅನಾದಿ ನಿತ್ಯನೋ ಹಾಗೆ ನಾವೆಲ್ಲರೂ ಜೀವಾತ್ಮರು ಅನಾದಿ ನಿತ್ಯರು ಅನ್ನೋ ಒಂದು ದೊಡ್ಡ ಐಡಿಯಾವನ್ನ ತುಂಬಾ ಗಟ್ಟಿಯಾಗಿ ಮನದಟ್ಟು ಮಾಡ್ಕೋಬೇಕು. ಇದು ಯಾಕೆ ಬೇಕಾಗತ್ತೆ ಅಂತಂದ್ರೆ, ಪ್ರಾಬ್ಲಮ್ ಆಫ್ ಈವಿಲ್ನ ಅರ್ಧ ಭಾಗವನ್ನು ಇದರಿಂದ ಪರಿಹಾರ ಮಾಡಬಹುದು. ದೇವರು ಜೀವನನ್ನ ಸೃಷ್ಟಿ ಮಾಡಿದ್ರೆ ಈ ಪ್ರಶ್ನೆ ಯಾಕೆ ಈ ರೀತಿ ಒಬ್ಬೊಬ್ಬರನ್ನ ಒಂದೊಂದು ರೀತಿ ಸೃಷ್ಟಿ ಮಾಡದ ಅಂತ. ಆದ್ರೆ ನಾವು ಯಾವಾಗ ದೇವರು ಜೀವನನ್ನ ಸೃಷ್ಟಿ ಮಾಡಲಿಲ್ಲ ಅಂತ ಹೇಳ್ತೀವಿ, ಅವಾಗ ಯಾಕೆ ಅನ್ನೋ ಪ್ರಶ್ನೆ ಇಲ್ಲ. ಮತ್ತೆ ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ, ಬಹಳ ಜನಕ್ಕೆ ಸಂಶಯ ಬರುವಂತಹ ವಿಷಯ ಇದು. ಸ್ವಲ್ಪ ಮ್ಯಾಥಮೆಟಿಕ್ಸ್ ಓದೋರ್ಗೆ ಅರ್ಥ ಆಗುವಂತಹ ವಿಷಯ ಅಂತಂದ್ರೆ, ಈ ಅನಾದಿ ನಿತ್ಯತ್ವದ ಐಡಿಯಾ ಅಂತ ಅನ್ನೋದು ಕನ್ವೆ ಮಾಡೋದು ಬಹಳ ಕಷ್ಟ. ಅನಾದಿ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇಟ್ ಆನ್ಸರ್ಸ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್, ಲಾಟ್ ಆಫ್ ಕ್ವೆಶ್ಚನ್ಸ್. ಈಗ ಸ್ವಲ್ಪ ಟೆಕ್ನಿಕಲಿ ಆದ್ರೂ ಪರವಾಗಿಲ್ಲ ಅನ್ಕೊಂಡು ಹೇಳ್ತೀನಿ. ನೀವೆಲ್ಲ ತುಂಬಾ ಬಹಳ ವರ್ಷದ ಹಿಂದೆ ನಿಮ್ಮ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಓದಿರುವಂತ ಪ್ರಸಂಗವನ್ನು ನೆನಪು ಮಾಡ್ಕೊಂಡ್ರೆ, ನಾವು ಒಂದು ನಂಬರ್ ಲೈನ್ ಅಂತ ಬರಿತಾ ಇದ್ವಿ, ನೆನಪಿದ್ಯಾ? ಅಂದ್ರೆ ಒಂದು ನಂಬರ್ಗಳನ್ನ ಒಂದು ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ. ಇಂಟೀಜರ್ಸ್ ಓದಬೇಕಾದ್ರೆ ನಂಬರ್ ಲೈನ್ 0 ಪ್ರಾರಂಭ ಆಗುತ್ತೆ, ಬಲಗಡೆ 1 2 3 4 ಬರ್ಕೊಂಡು ಹೋಗ್ತೀರಿ. ಅದಕ್ಕೆ ಎಲ್ಲ ಅಂತ್ಯ ಇದೆ, ಸಂಖ್ಯೆಗಳಿಗೆ ಎಲ್ಲ ಅಂತ್ಯ ಇದೆ, ಎಲ್ಲೂ ಅಂತ್ಯ ಇಲ್ಲ. ಬಲಗಡೆ ಎಡಗಡೆ ಎಲ್ಲಾರು ಅಂತ್ಯ ಇದೆಯಾ ಅದಕ್ಕೆ? ಅಂದ್ರೆ 0 ಶುರು ಮಾಡ್ಕೊಂಡು ಹೋದ್ರೆ -1 -2 -3 ಅಂತ ಬರ್ಕೊಂಡು ಹೋಗ್ತೀರಿ. ಎಡಗಡೆಗೆ ಎಲ್ಲಾದ್ರೂ ಅಂತ್ಯ ಇದೆಯಾ? ಎಡಗಡೆಗೂ ಅಂತ್ಯ ಇಲ್ಲ. ನೀವು ಕಾಲವನ್ನ
ಅಂದ್ರೆ ಟೈಮ್ ಅನ್ನೋ ಐಡಿಯಾವನ್ನ ಒಂದು ನಂಬರ್ ಲೈನ್ ಮೇಲೆ ರೆಪ್ರೆಸೆಂಟ್ ಮಾಡ್ಲಿಕ್ಕಾದ್ರೆ ಒಂದು ಡೈರೆಕ್ಷನ್ ಅಲ್ಲೂ ಎರಡು ಡೈರೆಕ್ಷನ್ ಅಲ್ಲೂ ಈ ಕಾಲಕ್ಕೆ ಅಂತ್ಯ ಇಲ್ಲ ಅಂತ ಅನ್ನೋದು ಅನಾದಿ ನಿತ್ಯತ್ವದ ಐಡಿಯಾ. ಇದನ್ನ ತುಂಬಾ ಗಟ್ಟಿಯಾಗಿ ಮೊದಲು ಮಾಡ್ಕೋಬೇಕು. ಯಾಕಂದ್ರೆ ಬಹಳ ಮುಖ್ಯವಾದ ಶಾಸ್ತ್ರದ ಪ್ರಧಾನ ಪ್ರಮೇಯಗಳು ಈ ಅನಾದಿ ನಿತ್ಯತ್ವದ ಕಾನ್ಸೆಪ್ಟ್ ಮೇಲಿದ್ದರೆ. ಬಹಳ ಜನ ಪ್ರಶ್ನೆ ಕೇಳೋದುಂಟು, ಜೀವನ ಸೃಷ್ಟಿಯಾಗೋಕ್ಕಿಂತ ಮುಂಚೆ ಏನಾಗಿತ್ತು ಅಂತ. ಜೀವನ ಸೃಷ್ಟರೇ ಆಗಲಿಲ್ಲ ಅಂತ ಅನ್ನೋದಕ್ಕೆ ಉತ್ತರ ಅಲ್ಲ. ಅದಕ್ಕಿಂತ ಮುಂಚೆ ಯಾವಾಗ ನೀವು ಅನಾದಿ ಅನ್ನೋ ಐಡಿಯಾವನ್ನು ಅರ್ಥ ಮಾಡ್ಕೊಳ್ತೀರಿ, ಸೊ ಇದನ್ನ ಒಂದು ಥಾಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತಾರೆ ಫಿಸಿಕ್ಸ್ ನಲ್ಲಿ, ಇದನ್ನ ಪ್ರಯತ್ನ ಮಾಡಿ ನೋಡಿ. ಕ್ಯಾನ್ ಯು ಥಿಂಕ್ ಆಫ್ ಎ ಟೈಮ್ ವೇರ್ ದೇರ್ ವಾಸ್ ನೋ ಟೈಮ್? ಅಂದ್ರೆ ಕಾಲವಿಲ್ಲದಿರೋ ಕಾಲವನ್ನ ನೀವು ಯೋಚನೆ ಮಾಡ್ಲಿಕ್ಕೆ ಆಗುತ್ತಾ? ಸ್ವಲ್ಪ ನಿಧಾನಕ್ಕೆ ನೀವು ಯೋಚನೆ ಮಾಡಿದ್ರೆ ಅದು ಆಗೋದಿಲ್ಲ, ಆಯ್ತಾ? ಅದನ್ನ ಸೆಲ್ಫ್ ಕಾಂಟ್ರಾಡಿಕ್ಟರಿ ಅಂತ ಹೇಳ್ತಾರೆ. ನಾನು ಮತ್ತೆ ಹೇಳ್ತೀನಿ, ಶ್ರೀಮದಾಚಾರ್ಯ ಸಿದ್ಧಾಂತ ಅಂತ ಅನ್ನೋದು ಇಷ್ಟು ಪ್ರಬಲವಾಗಿದೆ ಯಾಕೆ ಅಂತಂದ್ರೆ, ಆಚಾರ್ಯದ ಅನುವ್ಯಾಖ್ಯಾನದಲ್ಲಿ ಈ ಮಾತನ್ನು ಹೇಳ್ತಾರೆ. ಪ್ರಶ್ನದೋಷಾಸ್ತ್ರ ಚತ್ವಾರ ಸ್ವವ್ಯಾಹತ ಸಂಗತಿ ಅಂತ ಹೇಳ್ತಾ ಈ ವಿಷಯವನ್ನು ಹೇಳಿದ್ದಾರೆ. ನಾನು ಹೇಳಿ ತೋರಿಸ್ತೀನಿ. ಈಗ ಫಾರ್ ಆರ್ಗ್ಯುಮೆಂಟ್ ಸೇಕ್, ಯಾವುದೋ ಒಂದು ಕಾಲದಲ್ಲಿ ಕಾಲ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಯಾವಾಗಲೂ ಕಾಲ ಇರಲಿಲ್ಲ ಅಂತ. ಈ ವಾಕ್ಯದಲ್ಲಿ ಒಂದು ಸ್ವವ್ಯಾಹತಿ ಇದೆ. ನಾವು ಯಾವಾಗಲೂ ಅನ್ನೋ ಶಬ್ದದಿಂದ ಯಾವುದನ್ನು ಪಾಯಿಂಟ್ ಮಾಡ್ತಾ ಇದೀವಿ? We are actually pointing to time, and we are saying time is not there in some time, which is contradictory. ಅಥವಾ ಯಾವುದೋ ಒಂದು ಕಾಲದ ಮುಂಚೆ ಒಂದು ಕಾಲ ಇರಲಿಲ್ಲ ಅಂತ ನೀವು ಹೇಳೋದಿದ್ರೆ, ಮುಂಚೆ ಅನ್ನೋ ಶಬ್ದದಿಂದ ನಾವು ಏನನ್ನು ಪಾಯಿಂಟ್ ಮಾಡ್ತಾ ಇದ್ದೇವೆ? We are again pointing time. ಸೊ ಕಾಲದಲ್ಲಿ ಕಾಲ ಇಲ್ಲ ಅಂತಂದು ಸ್ವವ್ಯಾಹತವಾಗುತ್ತೆ, ಅಂದ್ರೆ ಇಟ್ ಇಸ್ ಸೆಲ್ಫ್ ಕಾಂಟ್ರಾಡಿಕ್ಟರಿ, ಆಯ್ತಾ? ಆದ್ರಿಂದ ಕಾಲ ಅಂತನ್ನೋದು ಎಂದೋ ಇರಲಿಲ್ಲ ಅಂತ ಆಗುದಿಲ್ಲ. ಆ ವಾಕ್ಯವೇ ವ್ಯಾಹತವಾದ ವಾಕ್ಯ. ಅದು ಕಾಲ ಎಂದೋ ಇರಲಿಲ್ಲ ಅಂತಂದ್ರೆ ನಾನು ಎಂದೋ ಅನ್ನೋ ಶಬ್ದದಿಂದ ಕಾಲವನ್ನೇ ಮತ್ತೆ ಪಾಯಿಂಟ್ ಮಾಡ್ತಾ ಇದ್ದೀನಿ. ಅದರಿಂದ ಕಾಲ ಅನಾದಿ ನಿತ್ಯ ಅನ್ನೋದು ಆಚಾರ್ಯರ ಸಿದ್ಧಾಂತದ ಪ್ರಕಾರ ಪ್ರತಿಯೊಬ್ಬ ಜೀವನ ಸಾಕ್ಷಿ ಗೊತ್ತಾಗುತ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ಎವ್ರಿಬಡಿ ನೋಸ್ ಫ್ರಮ್ ಎಕ್ಸ್ಪೀರಿಯನ್ಸ್ ದಟ್ ಟೈಮ್ ಹ್ಯಾಸ್ ನೋ ಬೌಂಡ್ಸ್ ಇನ್ ಬೋತ್ ಡೈರೆಕ್ಷನ್ಸ್. ಈ ಐಡಿಯಾ ಗೊತ್ತಾದ್ಮೇಲೆ ಈ ಐಡಿಯಾವನ್ನ ಜೀವನವು ಎಕ್ಸ್ಟೆಂಡ್ ಮಾಡಬೇಕು. ಅಂದ್ರೆ ನಾವು ಆಸ್ ಇಂಡಿವಿಜುವಲ್ ಜೀವ ಅನಾದಿ ನಿತ್ಯ ಕಾಲ ಸಂಬಂಧವನ್ನು ನಾವು ಈ ಮಾತನ್ನು ಹೇಳಲಿಕ್ಕಾಗಲ್ಲ. ಅನಾದಿ ಕಾಲ ತನಕ ಇರ್ತೀವಿ ಅಂತ ಹೇಳಿ, ಅನಾದಿ ಕಾಲದವರೆಗೂ ನಾವು ಇರ್ತೀವಿ ಅಂತ ಹೇಳಿದ್ರೆ ತಿರ್ಗಾ ಒಂದು ಅವಧಿಯನ್ನು ಹೇಳೋಕ್ಕಾಗುತ್ತೆ. ಅನಾದಿ ಕಾಲದವರೆಗೂ ಅಂದ್ರೆ ಆಮೇಲೆ ಅದಕ್ಕೆ ಅರ್ಥನೇ ಬರೋದಿಲ್ಲ. ಅದಕ್ಕೆ ಜೀವರು ನಿತ್ಯವಾಗಿದ್ದಾರೆ ಅಂತ ಅನ್ನೋದು ಪರಮ ಮುಖ್ಯ ಪ್ರಮೇಯ. ಅದರಿಂದ ದೇವರು ಜೀವರನ್ನು ಸೃಷ್ಟಿ ಮಾಡಲಿಲ್ಲ. ಯಾವಾಗ ದೇವರು ಜೀವನನ್ನು ಸೃಷ್ಟಿ ಮಾಡೋದಿಲ್ಲ, ಅವಾಗ ಪ್ರಪಂಚ ಹೀಗೆ ಇವನನ್ನು ಹೀಗೆ ಯಾಕೆ ಸೃಷ್ಟಿ ಮಾಡಿದ್ದಾನೆ, ಹೀಗೆ ಯಾಕೆ ಸೃಷ್ಟಿ ಮಾಡಿದ್ದಾನೆ ಅಂತ ಅನ್ನೋ ಪ್ರಶ್ನೆ ಅಂತ ಅನ್ನೋದು ಉದ್ಭವನೇ ಆಗೋದಿಲ್ಲ. ಇಟ್ ಇಸ್ ಲೈಕ್ ಆಸ್ಕಿಂಗ್ ವಾಟ್ ಇಸ್ ದಿ ಪೆರಿಮೀಟರ್ ಆರ್ ವಾಟ್ ಇಸ್ ದಿ ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ವಿಚ್ ಈಸ್ ಸ್ಕ್ವೇರ್ ಅಂತ ಕೇಳಬೇಕು. ಯು ಕೆನಾಟ್ ಹ್ಯಾವ್ ಎ ಸ್ಕ್ವೇರ್ ಸರ್ಕಲ್. ಅದೇ ರೀತಿ ನಿತ್ಯವಾದ ಪದಾರ್ಥಕ್ಕೆ ಸೃಷ್ಟಿ ಯಾವಾಗ ಆಯಿತು ಅನ್ನೋ ಪ್ರಶ್ನೆ, ಅಥವಾ ಯಾಕೆ ಹಿಂಗೆ why question only arises for things that has a beginning. Why question does not arise in cases for things that does not have a beginning. And ಶಾಸ್ತ್ರೀಯವಾಗಿ ಬಿಗಿನಿಂಗ್ ಇಲ್ಲದಿರುವಂತಹ ಪದಾರ್ಥಗಳ ಪಟ್ಟಿಯಲ್ಲಿ ದೇಶ, ಕಾಲ, ಜೀವರ ಮತ್ತೆ ಈಶ, ಇಷ್ಟು ಪದಾರ್ಥಗಳಿಗೆ ಆದಿ ಮತ್ತೆ ಅಂತ್ಯ ಅಂತ ಅನ್ನೋದಿಲ್ಲ. ಆದ್ರಿಂದ ಜೀವರು ಯಾಕೆ ಹೀಗೆ ಸೃಷ್ಟರಾಗಿರೋ ಅನ್ನೋ ಪ್ರಶ್ನೆನೇ ಅಸಂಗತವಾಗುತ್ತೆ ಅನ್ನೋದು ಆಚಾರ್ಯರು ಕೊಡುವಂತಹ ಉತ್ತರ. ತುಂಬಾ ಕನ್ವಿನ್ಸಿಂಗ್. ನಾವು ಒಂದು ಯಾವುದೇ ಶಾಸ್ತ್ರವನ್ನು ಬೆಳೆಸಬೇಕಾದ್ರೆ ಆಕ್ಸಿಯೋಮ್ಯಾಟಿಕ್ ಅಸಂಪ್ಷನ್ಸ್ ಇಂದ ಒಂದು ಶಾಸ್ತ್ರವನ್ನು ಬೆಳೆಸಬೇಕಾಗುತ್ತೆ. ಅಂದ್ರೆ ಆಕ್ಸಿಯಮ್ಸ್ ಅಂದ್ರೆ ಈಗ ನೀವು ಈಗ ಮ್ಯಾಥಮೆಟಿಕ್ಸ್ ಹೋಗೋದಾದ್ರೆ ಪ್ಯಾರಲಲ್ ಲೈನ್ಸ್ ಡೋಂಟ್ ಮೀಟ್ ಅಂತ ಅನ್ನೋದು ಒಂದು ಆಕ್ಸಿಯಮ್. ಇದಕ್ಕೆ ಪ್ರೂಫ್ ಇಲ್ಲ. ಅ ಪಾಯಿಂಟ್ ಹ್ಯಾಸ್ ನೋ ಡೈಮೆನ್ಷನ್ಸ್ ಅನ್ನೋದು ಒಂದು ಆಕ್ಸಿಯಮ್. ಇದಕ್ಕೆ ಪ್ರೂಫ್ ಇಲ್ಲ. ಬಟ್ ಎಂಟೈರ್ ಸಿದ್ಧಾಂತವನ್ನ ಯು build on top of those axioms. Axioms are statements that does not require a proof. ಆಯ್ತಾ? ಈ ರೀತಿ ಜೀವನ ನಿತ್ಯತ್ವ ಅಂತ ಅನ್ನೋದು, ಕಾಲ ಮತ್ತೆ ಜೀವನ ನಿತ್ಯತ್ವ ಅಂತ ಅನ್ನೋದು ನಮ್ಮ ಸಿದ್ಧಾಂತದ ಅಥವಾ ಭಾರತೀಯ ತತ್ವಶಾಸ್ತ್ರದ ಫಂಡಮೆಂಟಲ್ ಅಸಂಪ್ಷನ್. ಇದನ್ನ ತುಂಬಾ ಚೆನ್ನಾಗಿ ಮನದಟ್ಟು ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಒಂದು ಪ್ರಶ್ನೆ, ಸರಿ ಜೀವರು ಅನಾದಿ ನಿತ್ಯರಾಗಿದ್ದಾರೆ, ಇಲ್ಲಿ ಪರಮಾತ್ಮನ ರೋಲ್ ಏನು? why do you even need a God ಅಂತ ಅನ್ನೋದು ಮುಂದೆ ಬರುವಂತಹ ಪ್ರಶ್ನೆ. ಈಗ ನಾವು ಏನ್ ಹೇಳ್ದಂಗಾಯ್ತು,
ಸ್ವಲ್ಪ ಗಂಭೀರ ಆಗ್ಬೋದು ವಿಷಯ. ನಾವು ನೀವು ಕೊಟ್ಟಿರುವಂತಹ ವಿಷಯಗಳೇ ಆಗಿದೆ, ಅದರಿಂದ ಅದನ್ನು ಪ್ರತಿಪಾದನೆ ಮಾಡಲೇಬೇಕು. ಈಗ ಮೂಲಭೂತವಾದ ತತ್ವ ಏನಾಯ್ತು ಅಂತಂದ್ರೆ, ಜೀವರು ನಿತ್ಯರಾಗಿದ್ದಾರೆ. ಅಂದ್ರೆ ಜೀವರು ಅಂದ್ರೆ ನಾವೆಲ್ಲ. ಇದೇ ರೀತಿ ಪರಮಾತ್ಮನು ನಿತ್ಯನಾಗಿದ್ದಾನೆ. ಇದಾನೋ ಇದಾಳೋ ನೀವು ಏನ್ ಬೇಕಾದ್ರೆ ಹೇಳಿ, ಅದು ಲಿಂಗ ಅಂತ ಅನ್ನೋದು ಅವಿವಕ್ಷಿತ. ಅದು ಹೀಗಿದ್ಮೇಲೆ ಜೀವರು ಮತ್ತೆ ಈ ಪರಮಾತ್ಮನ ಮಧ್ಯೆ ಇರುವಂತಹ ಸಂಬಂಧ ಎಂತದ್ದು? ಇನ್ಫ್ಯಾಕ್ಟ್ ಈಗ ನಮ್ಮ ಮತ್ತೆ ಅದೇ ಭಗವದ್ಗೀತಾ ವಾಕ್ಯಕ್ಕೆ ವಾಪಸ್ ಹೋಗೋದಾದ್ರೆ, ನತ್ವೇವಾಹಂ ಜಾತುನಾಸಂ, ದೇವರು ಶುರು ಮಾಡೋದು ನತ್ವೇವಾಹಂ ಜಾತುನಾಸಂ ಅಂದ್ರೆ ತನ್ನ ಅನಾದಿ ನಿತ್ಯತ್ವ ಅಂತ ಹೇಳ್ಕೊಳ್ಳೋದ್ರಿಂದ, ಮೊದಲು ತಾನ ಅನಾದಿ ನಿತ್ಯ ಅಂತ ಹೇಳಿ, ನತ್ವಂ ನೇಮೇ ಜನಾಧಿಪ ನೀನು ಅಂತ ಹೇಳಿ, ಈ ರಾಜರೆಲ್ಲ ಎಲ್ಲರೂ ಮೊದಲು ತನ್ನ ಅನಾದಿ ನಿತ್ಯತ್ವವನ್ನು ಹೇಳಿ, ಜೀವನ ಅನಾದಿ ನಿತ್ಯತ್ವವನ್ನು ಹೇಳಿ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾನೆ. ಆದ್ರಿಂದ ಪರಮಾತ್ಮ ಅನಾದಿ ನಿತ್ಯ, ಜೀವನ ಅನಾದಿ ನಿತ್ಯ ಅಂತ ಆದ್ಮೇಲೆ ಈ ಎರಡು ತತ್ವಗಳ ಮಧ್ಯೆ ಇರುವಂತಹ ಸಂಬಂಧ ಇರುವಂತ ಎರಡನೇ ಪ್ರಶ್ನೆ. ಈಗ ಏನಾಯ್ತು ನೋಡಿ, ನಾವೆಲ್ಲ ನಮ್ಮನ್ನೆಲ್ಲ ದೇವರು ಸೃಷ್ಟಿ ಮಾಡ್ದ ಅನ್ನೋ ವಾಕ್ಯವನ್ನು ನಾವು ಹೇಳ್ತೀವಲ್ವಾ, ಈ ಶಬ್ದಕ್ಕೆ ಏನು ಅರ್ಥ ಆಗಿದೆ? ಪರಮಾತ್ಮ ಸಂಬಂಧ ಅಂತ ಅನ್ನೋದು ಜೀವನಿಗೆ ಹೇಗಿದೆ ಅಂತ ಅನ್ನೋದು ಪ್ರಶ್ನೆ. ಇದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಎಷ್ಟು ಸೊಗಸಾದೆ ಈ ಸ್ಟೋರಿ ಅಂತ ಅನ್ನೋದು. ನಾನು ಯಾವಾಗಲೂ ಹೇಳ್ತೀನಿ, ಆಚಾರ ಸಿದ್ಧಾಂತ ಅನ್ನೋದು ಕಂಪ್ಲೀಟ್ ಫಿಲಾಸಫಿ ಅದು ಅಂತ. ಯಾಕಂದ್ರೆ ಹೋಲ್ಸ್ ಇಲ್ಲ ಅಲ್ಲಿ, ಇಂಟರ್ನಲ್ ಕನ್ಸಿಸ್ಟೆನ್ಸಿ ಇರುವಂತಹ ಸಿದ್ಧಾಂತ ಇದು. ನೀವು ಯಾವುದೇ ಪ್ರಶ್ನೆಯನ್ನು ಕೇಳಿದ್ರು, ನಾನು ನಿನ್ನೆ ಹೇಳಿದ ಹಾಗೆ ಸರ್ವಮೂಲ ಗ್ರಂಥಗಳಲ್ಲಿ ನಿಮಗೆ ತುಂಬಾ ಸಮರ್ಪಕವಾದ ಉತ್ತರ ಸಿಗುತ್ತೆ. ಬೇರೆ ಸಿದ್ಧಾಂತಗಳಲ್ಲಿ ಎಷ್ಟೋ ಪ್ರಶ್ನೆಗಳನ್ನು ಮಾಡಬಹುದು, ಇವತ್ತವರೆಗೂ ಗ್ಯಾಪ್ ಇದೆ. ಆದ್ರೆ ಆಚಾರ್ಯರೇ ತಮ್ಮ ಅಂದ್ರೆ ವ್ಯಾಖ್ಯಾನ ಪರಂಪರೆ ಇಲ್ಲದೆ ತಾವೇ ತಮ್ಮ ಸರ್ವಮೂಲ ಗ್ರಂಥಗಳಲ್ಲಿ ಕೋರ್ ಫಿಲಾಸಫಿಕಲ್ ಕ್ವೆಶ್ಚನ್ ಎಲ್ಲದಕ್ಕೂ ತುಂಬಾ ಕನ್ವಿನ್ಸಿಂಗ್ ಆದ ಉತ್ತರವನ್ನು ಹೇಳ್ತಾರೆ. ಈಗ ಪರಮಾತ್ಮ ಅನಾದಿ ನಿತ್ಯ ಅಂತ ಆಯ್ತು, ಜೀವ ಅನಾದಿ ನಿತ್ಯ ಅಂತ ಆಯ್ತು, ಜೀವನಗೂ ಈಶ್ವರಗೂ ಮಧ್ಯ ಇರುವಂತಹ ಸಂಬಂಧ ಎಂತದ್ದು ಅಂತ ನೋಡಿ. ಇದಕ್ಕೆ ಹೇಳ್ತಾರೆ ಆಚಾರ್ಯ ಹೇಳೋದು, ಈಗ ನಾವೆಲ್ಲ ಜೀವರಿದ್ದೀವಿ, ನಮ್ಮ ಕೋರ್ ಎಕ್ಸ್ಪೀರಿಯನ್ಸ್ ಏನು ಅಂತ ಅಂದ್ರೆ, ನಮ್ಮನ್ನ ಎಲ್ಲಾ ಪ್ರವೃತ್ತಿಗೆ ಡ್ರೈವ್ ಮಾಡುವಂತಹ ಕೋರ್ ಕಾರಣ ಏನು ಅಂತ ಕೇಳ್ತಾರೆ. ಅಂದ್ರೆ ಈಗ ನಾವು ಈ ಕುತ್ಕೊಂಡೇನೋ ಕೇಳ್ತಾ ಇದ್ದೀರಿ, ನಾನೇನೋ ಹೇಳ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದೀವಿ ಇದನ್ನ? ಯಾವುದೋ ಒಂದು ಹೈಯರ್ ಲೆವೆಲ್ ಅಲ್ಲಿ ಏನೋ ನಮಗೆ ಜ್ಞಾನ ಬರಬೇಕು, ಇನ್ನೇನೋ ಹೇಳ್ತೀವಿ, ಆಯ್ತಾ? ಆದ್ರೆ ನಾನು ಅದನ್ನು ಪ್ರಶ್ನೆ ಮಾಡಿದ್ರೆ, ಏನಿಗೆ ಯಾಕೆ ಜ್ಞಾನ ಬೇಕು ನಿಮ್ಗೆ ಅಂತ ಕೇಳಿದ್ರೆ ಏನು ಉತ್ತರ ಸಿಗುತ್ತೆ? ಇದನ್ನು ಯೋಚನೆ ಮಾಡಿ. ಈಗ ನಾವು ಎಲ್ಲೋ ಒಂದ್ ಕಡೆ ಏನೋ ಒಂದು ಅಧ್ಯಯನ ಮಾಡ್ತೀವಿ. ಏನಕ್ಕೆ ಅಧ್ಯಯನ ಮಾಡ್ತೀವಿ? ಎಲ್ಲೋ ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜ್ ಹೋಗ್ತೀವಿ. ಏನಕ್ಕೆ ಅಂತ ಸಣ್ಣ ಮಕ್ಕಳನ್ನ ಕೇಳಿದ್ರೆ, ನಮ್ಗೆ ಎಕ್ಸಾಮ್ ಇದೆ, ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ತಾನೆ. ಸರಿ, ಮಾರ್ಕ್ಸ್ ಯಾಕೆ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತಾನೆ? ನಾನೇನೋ ನೆಕ್ಸ್ಟ್ ಕ್ಲಾಸ್ ಹೋಗ್ಬೇಕು. ನೆಕ್ಸ್ಟ್ ಕ್ಲಾಸ್ಗೆ ಯಾಕೆ ಹೋಗ್ಬೇಕು ಅಂತಂದ್ರೆ, ಇನ್ನೇನೋ ನೆಕ್ಸ್ಟ್ ಕ್ಲಾಸ್ ಹೋಗ್ಬೇಕು, ಇನ್ನು ಸ್ವಲ್ಪ ಬುದ್ಧಿ ವಿಕಾಸ ಆದ್ಮೇಲೆ ನಾನೇ ಎಲ್ಲೋ ಕೆಲ್ಸಕ್ಕೆ ಹೋಗ್ಬೇಕು, ಆಮೇಲೆ ಇನ್ನೇನೋ ಮಾಡ್ಬೇಕು, ಅದರಿಂದ ನನಗೆ ಧನಾರ್ಜನೆ ಆಗುತ್ತೆ. ಧನಾರ್ಜನೆಯಿಂದ ಏನಾಗುತ್ತೆ? ಅಂತತೋಗತ್ವ, ನನ್ ಸುಖ ಬೇಕು ಅಂತ ಹೇಳ್ತಾನೆ ಅಲ್ವಾ? ಸುಖದಿಂದ ಏನಾಗಬೇಕು ಅನ್ನೋ ಪ್ರಶ್ನೆಗೆ ಯಾರಾದ್ರೂ ಉತ್ತರ ಕೊಡ್ತಾರ? ಆ ಪ್ರಶ್ನೆನೇ ಸರಿ ಇಲ್ಲ ಅಂತ ಹೇಳ್ತಾರೆ ಆಚಾರ್ಯರು. ಅನುವ್ಯಾಖ್ಯಾನದಲ್ಲಿ ನಹಿ ಕಶ್ಚಿತ್ ಸುಖಾದ್ಯೇಷು ಸಂಶಯಂ ಕುರುತೆ ಜನಃ ಅಂತ ಶ್ರೀಮದಾಚಾರ್ಯರ ವಾಕ್ಯ. ತಸ್ಸೇವ ಸ್ವರಸ ಸುಂದರತ್ವಾತ್. ಅಂದ್ರೆ ವಿ ಡೂ ಎವ್ರಿಥಿಂಗ್ ಫಾರ್ ಹ್ಯಾಪಿನೆಸ್, ಬಟ್ ವಿ ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಹ್ಯಾಪಿನೆಸ್. ವಿ ಸ್ಟಾಪ್ ದೇರ್. ನಮ್ಮ ಅನುಭವ ಇಲ್ಲ. ಆಚಾರ್ಯರು ಯಾವಾಗ್ಲೂ ಹೇಳೋರು, ಶಿವರಾಚಾರ್ಯರು, ಗೋವಿಂದಾಚಾರ್ಯ ಯಾವಾಗ್ಲೂ ಹೇಳೋರು, ಆಚಾರ್ಯರ ಸಿದ್ಧಾಂತ ಅಂತ ಅನ್ನೋದು ತುಂಬಾ ಅನುಭವಕ್ಕೆ ಹತ್ರವಾದ ಸಿದ್ಧಾಂತ ಅಂತ. ಹತ್ರವಾದಲ್ಲ, ಅನುಭವವನ್ನೇ ಸಿದ್ಧಾಂತ ಮಾಡಿದ್ರು. ಆಚಾರ್ಯ ಹೇಳ್ತಾರೆ, ನೀವು ಯಾವುದೇ ಸಿದ್ಧಾಂತವನ್ನು ಕಟ್ಟಿದ್ರು ಅದು ಅನುಭವಕ್ಕೆ ವಿರುದ್ಧವಾದಂತಹ ಸಿದ್ಧಾಂತ ಇದ್ರೆ ನೀವು ಬೇರೆ ಅರ್ಥ ಮಾಡಿ ಹೊರತು ನಿಮ್ಮ ಅನುಭವವನ್ನು ತಿದ್ದಬೇಡಿ ಅಂತ ಹೇಳ್ತಾರೆ. ಈ ಮಾತನ್ನು ಯಾವ ದಾರ್ಶನಿಕರು ಹೇಳಲಿಲ್ಲ. ಬಿಕಾಸ್ ಇಫ್ ದೇರ್ ಇಸ್ ಅ ಫಿಲಾಸಫಿ ದಟ್ ಇಸ್ ಕಾಂಟ್ರಾಡಿಕ್ಟಿಂಗ್ ಯುವರ್ ಎಕ್ಸ್ಪೀರಿಯನ್ಸ್, ಐ ವುಡ್ ರಾದರ್ ನಾಟ್ ಹ್ಯಾವ್ ದಟ್ ಫಿಲಾಸಫಿ. ಆಚಾರ್ಯರ ವಾಕ್ಯ ನಹಿ ಕಶ್ಚಿತ್ ಸುಖಾದ್ಯೇಷು ಸಂಶಯಂ ಕೃತೆ ಜನ. ನೀವು ಯೋಚನೆ ಮಾಡಿ, ನಮ್ಗೆ ಏನೇನೋ ಸಂಶಯ ಬರುತ್ತೆ. ಅಂದ್ರೆ ಇವನೇನೋ ಮಾತಾಡ್ತಿದ್ದಾನೆ, ಇವನು ಹೇಳೋದು ಯೂಸ್ಲೆಸ್ ಯೂಸ್ಫುಲ್, ಅಥವಾ ಈ ನೂರಾರು ಸಂಶಯಗಳು ಬರುತ್ತೆ. ಎಂದಾದ್ರೂ ನಮಗೆ ಸುಖದ ಅನುಭವ ಆದ್ಮೇಲೆ ನಮಗೆ ಸುಖ ಆಯ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಬರುತ್ತಾ? ಎಂದೂ ಬರೋದಿಲ್ಲ. ಯಾಕೆ ಅಂತಂದ್ರೆ ನಮ್ಮ ಕೋರ್ ಜೀವನ ಸ್ವರೂಪಭೂತವಾದದ್ದು. ಯಾವುದು ಸ್ವರೂಪಭೂತವಾದ ಅನುಭವ ಇದೆ ಆ ವಿಷಯದಲ್ಲಿ ಸಂಶಯ ಬರುವುದಿಲ್ಲ ಅಂತ ಅನ್ನೋದು ಆಚಾರ್ಯರ ಸಿದ್ಧಾಂತ. ಸರಿ, ಇದರಿಂದ ಏನಾಯ್ತು ಅಂತಂದ್ರೆ, ಅದುಃಖ ಮಿತರತ್ ಸರ್ವಂ ಜೀವ ಏವಚ ದುಃಖಿನಃ ತೇಷಾಂ ದುಃಖ ಪ್ರಹಾಣಾಯ. ಅದರಿಂದ ನಮ್ಮ ಕೋರ್ ರಿಕ್ವೈರ್ಮೆಂಟ್ ಏನಿದೆ ಜೀವನದಲ್ಲಿ ನಾವು ಮಾಡೋ ಪ್ರತಿಯೊಂದು ಪ್ರವೃತ್ತಿಗೂ ಅಂತಂದ್ರೆ ಸುಖದ ಪ್ರಾಪ್ತಿ. ನಮಗೆ ಅಂತತೋಗತ್ವ ನಮ್ಗೆ ಬೇಕಾದ್ದೇನು ಅಂದ್ರೆ ಸುಖ.
ಅಲ್ವಾ? ನಾವು ಏನೇ ಮಾಡಲಿ, ನಮ್ಗೆ ಏನ್ ಪ್ರವೃತ್ತಿಯನ್ನು ಬೇಕಾದ್ರೆ ಮಾಡಿ, ಅಂದ್ರೆ ಇನ್ಕ್ಲೂಡಿಂಗ್ ದಿಸ್ ಎಂಟೈರ್ ಎಕ್ಸರ್ಸೈಸ್ ದಟ್ ವಿ ಆರ್ ಡೂಯಿಂಗ್ ರೈಟ್. ನಾವು ಹೇಳೋದ್ರಿಂದ ನಮಗೊಂದು ಸುಖ ಇದೆ, ಕೇಳೋದ್ರಿಂದ ನಿಮ್ಗೆ ಸುಖ ಇದೆ ಅಂತ ನೀವು ತಿಳ್ಕೊಂಡಿದ್ದೀರಿ. ಆದ್ರಿಂದ ಒಂದು ಇಂಟ್ರಾಕ್ಷನ್ ನಡೀತಾ ಇದೆ. ಜೀವನು ಮಾಡುವಂತಹ ಪ್ರತಿಯೊಂದು ಪ್ರವೃತ್ತಿಗೆ ಮೂಲಭೂತವಾದ ಕಾರಣ ಅಂತಂದ್ರೆ ಸುಖ ಪ್ರಾಪ್ತಿ. ಸರಿ, ಆಯ್ತು. ಈಗ ಅನಾದಿನಿತ್ಯ ಕಾಲ ಸಂಬಂಧ ಅಂತ ಜೀವನಿಗಿದೆ ಅಂತ ಆಯ್ತು, ನಮಗ್ ಬೇಕಾಗಿದ್ದ ಸುಖ ಅಂತ ಆಯ್ತು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ನಮ್ಗೆಲ್ಲಾ ಪ್ರವೃತ್ತಿಗಳು ಸುಖ ಪ್ರಾಪ್ತಿಗೋಸ್ಕರ ತಾನೆ. ನಾವು ಏನೇ ಟೆಕ್ನಾಲಜಿ ಮಾಡ್ಲಿ, ಏನೇ ಸೈನ್ಸಿನ ಅಡ್ವಾನ್ಸ್ಮೆಂಟ್ ಆಗಲಿ, ಯಾವ್ದಕ್ಕೋಸ್ಕರ ಮಾಡಿದ್ರು ಜನಗಳು? ನಾವು ಬಿಲ್ಡಿಂಗ್ ಕಟ್ಟಿದ್ವಿ, ಏನೋ ಕಾರ್ಪೆಟ್ ಹಾಸ್ತೀವಿ, ಇನ್ನೇನೋ ಒಂದು ಇನ್ವೆನ್ಷನ್ಸ್ ಮಾಡ್ತೀವಿ. ಏನಕ್ಕೋಸ್ಕರ ಮಾಡ್ತೀವಿ ಅಂದ್ರೆ ನಮಗೊಂದು ಸುಖ ಬರಲಿ ಅನ್ನೋ ಕಾರಣಕ್ಕಾಗಿ ತಾನೇ ನಾವು ಮಾಡೋ ಪ್ರವೃತ್ತಿಗಳು. ಆದ್ರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರು, ಉಪನಿಷತ್ತುಗಳು ವೇದಗಳು ಹೇಳ್ತಾರೆ, ಅಪಿ ಸರ್ವಂ ಜೀವಿತಂ ಅಲ್ಪಮೇವ ಏನಾಹಂ ನಾಮೃತಾಸ್ಯಾಂ ತೇನಾಹಂ ಕಿಂ ಕುರ್ಯಾಂ ಅನ್ನೋದು ಬೃಹದಾರಣ್ಯಕದ ವಚನ. ನೀವು ಎಷ್ಟೇ ಪ್ರವೃತ್ತಿ ಮಾಡಿದ್ರು, ನಾವು ಈ ಭೌತಿಕ ಪ್ರಪಂಚದಲ್ಲಿ ಸುಖದ ಬಯಕೆಗೋಸ್ಕರ ನಾವು ಮಾಡೋ ಪ್ರವೃತ್ತಿಗಳು ಅಲ್ಪ ಅಂತ ಉಪನಿಷತ್ತುಗಳು ಘೋಷಣೆ ಮಾಡ್ತವೆ. ಇದು ನಮ್ಮ ಅನುಭವಕ್ಕೆ ಸಿದ್ಧವಾದ ವಿಷಯ. ಚಿಕ್ಕ ಮಕ್ಕಳು ಗೊತ್ತಾಗದೇ ಇರ್ಬೋದು, ಒಂದ್ 40-50 ವರ್ಷ ಜೀವನ ಮಾಡೋರಿಗೆ ಗೊತ್ತಾಗುತ್ತೆ, ನಾವು ಮಾಡುವಂತ ಎಲ್ಲಾ ಪ್ರವೃತ್ತಿಗಳು ದುಃಖ ಮಿಶ್ರಿತವಾದ ಪ್ರವೃತ್ತಿಗಳು ಅಲ್ವಾ? ವಿ ಆಲ್ ನೋ ದಟ್. ಐ ಮೀನ್, ಲೈಫ್ ಇಸ್ ಹಾರ್ಡ್. ನಮಗ್ ಬೇಕಾಗಿದ್ದೇನು ಅಂತಂದ್ರೆ ಆತ್ಯಂತಿಕ ಸುಖ, ಅಂದ್ರೆ ಇಹಕಲು ಸುಖಮೇವ ಮೇಸ್ಯ ದುಃಖ ಮನಾದಪಿ ಮಾಭೂತ್ ಅನ್ನೋ ಇಚ್ಛೆ ಇದೆ ನಮ್ಗೆ. ಅಂದ್ರೆ ನಮ್ಗೆ ಯಾವಾಗಲೂ ಸುಖ ಆಗ್ಬೇಕು, ದುಃಖ ಬೇಡ ಅಂತ. ಯಾರಿಗೆ ಬೇಕಾಗಿದೆ ದುಃಖ? ಆದ್ರೆ ನಾವು ಮಾಡೋ ಪ್ರತಿಯೊಂದು ಪ್ರವೃತ್ತಿಯಲ್ಲೂ ಯಾವುದೋ ಒಂದು ದುಃಖದ ಮಿಶ್ರಿತವಾಗಿ ಈ ಸುಖ ಅಂತ ಬರುತ್ತೆ ಅಂತ ನಮ್ಗೆಲ್ಲ ಅನುಭವಕ್ಕೆ ಬಂದಿರುವಂತಹ ವಿಷಯ. ಆಯ್ತು, ಯಾರೋ ಒಬ್ರು ಲಕ್ಕಿ ಆಗಿ ಇಫ್ ದೇ ಹ್ಯಾವ್ ಹ್ಯಾಪಿನೆಸ್ ಬೈ ಅಂಡ್ ಲಾರ್ಜ್ ಇನ್ ಲೈಫ್, ಏನಂದ್ರೂ ಸಾವು ತಪ್ಪಿಸ್ಲಿಕ್ಕೆ ಆಗೋದಿಲ್ಲ. ಒಂದ್ ಕ್ಷಣ ಯೋಚನೆ ಮಾಡಿ, ಆ ಕಠೋಪನಿಷತ್ತಲ್ಲಿ ಆ ಚಿಕ್ಕ ಹುಡುಗ ನಚಿಕೇತ ಹೇಳ್ತಾನೆ, ಬಹುನಾಮೇಮಿ ಪ್ರಥಮಃ ಬಹುನಾಮೇಮಿ ಮಧ್ಯಮಃ ಕಿಂಚಿತ್ ಯಮಸ್ಯ ಕರ್ತವ್ಯಂ ಅಂತ. ವಿ ಡೂ ಸೋ ಮೆನಿ ಥಿಂಗ್ಸ್ ಇನ್ ಲೈಫ್. ನಾವು ಹುಟ್ಟದಾಗಿಂದ ಅಂತ್ಯ ಆಗೋರು ಏನೇನೋ ಪ್ರವೃತ್ತಿಯನ್ನು ಮಾಡ್ತೀವಿ, ನೂರಾರು ವಸ್ತುಗಳನ್ನು ಅಕ್ಯುಮುಲೇಟ್ ಮಾಡ್ತೀವಿ ಈ ಸುಖದ ಬಯಕೆಯಲ್ಲಿ. ಆದ್ರೆ ವಿತ್ ಎ ಸ್ನ್ಯಾಪ್ ಆಫ್ ಎ ಫಿಂಗರ್, ಒಂದು ಕ್ಷಣದಲ್ಲಿ ಇದು ಎಲ್ಲದರ ಸಂಬಂಧ ಅಂತ ಹೋಗ್ಬಿಡುತ್ತೆ. ದಟ್ಸ್ ಕಾಲ್ಡ್ ಡೆತ್. ಒಂದೇ ಒಂದು ಕ್ಷಣದಲ್ಲಿ ನಾವು ಎಷ್ಟು ಅಕ್ಯುಮುಲೇಟ್ ಮಾಡಿರ್ತೀವಲ್ಲ, ಆ ಎಲ್ಲ ಅಕ್ಯುಮುಲೇಷನ್ಗಳು ಒಂದು ಕ್ಷಣದಲ್ಲಿ ಹೋಗ್ತವೆ. ಇದನ್ನ ನಮ್ಮ ತತ್ವಶಾಸ್ತ್ರದ ಜಿಜ್ಞಾಸುಗಳು ಗುರುತು ಮಾಡಿಕೊಂಡು, ಏನಾಹಂ ನಾಮೃತಾಸ್ಯಾಂ ತೇನಾಹಂ ಕಿಂ ಕುರ್ಯಾಂ, ಯಾವುದರಿಂದ ತುಂಬಾ ಸುಲಭ ಇದೆ. ಈಗ ನೀವು ಯಾವುದೋ ಒಂದು 5 ನಿಮಿಷ ನಿಮ್ಗೆ ಯಾವುದೋ ಒಂದು ಪದಾರ್ಥದಿಂದ ಸುಖ ಸಿಗುತ್ತೆ, ಆದ್ರೆ ಯು ಹ್ಯಾವ್ ಟು ಸ್ಪೆಂಡ್ 5 hours ಆನ್ ದಟ್ ಅಂತಂದ್ರೆ ನಾವು ಆ ವಿಷಯದ ಬಗ್ಗೆ ಪ್ರವೃತ್ತಿ ಮಾಡ್ತೀವ? ಮಾಡೋದಿಲ್ಲ ಅಲ್ವಾ? ವಿ ಲುಕ್ ಅಟ್ ವಾಟ್ ನಾನು ಹೇಳಿದ ರಿವಾರ್ಡ್ ರೇಷನ್ ನೋಡ್ತೀವಿ. ಎಷ್ಟು ಪ್ರಯತ್ನ ಪಟ್ಟಾಗ ನಮ್ಗೆ ಎಷ್ಟು ಸುಖ ಬರುತ್ತೆ ಅಂತ ನೋಡ್ತೀವಿ. ಶಾಸ್ತ್ರಗಳು ಈ ಮನುಷ್ಯ ಜನ್ಮವನ್ನ ಒಂದು ಆಪರ್ಚುನಿಟಿ ಕಾಸ್ಟ್ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಎಷ್ಟೋ ಒಂದಿಷ್ಟು ಸಮಯವನ್ನ ಕೊಟ್ಟಿದೀವಿ, ಅಂದ್ರೆ ಇಷ್ಟು ಯೋಚನೆ ಮಾಡೋ ಬುದ್ಧಿಯನ್ನು ಕೊಟ್ಟು ಇಷ್ಟು ಮಾಡಿದೀವಿ. ಯಾವಾಗ ಜೀವರು ಅನಾದಿನಿತ್ಯ ಕಾಲ ಸಂಬಂಧವನ್ನು ಹೊಂದಿರೋರಾಗಿರ್ತಾರೆ ಅನ್ನೋ ಸಿದ್ಧಾಂತವನ್ನು ಇಟ್ಕೊಂಡು ನಾವು ಮುಂದುವರಿತೀವಿ, ಅವಾಗ ಈ ನಾವು ಬದುಕೋ 80-90 ವರ್ಷದ ಜೀವನ ಇದೆಯಲ್ಲ, ಇಟ್ ಲುಕ್ಸ್ ಮಿನಿಸ್ಕ್ಯೂಲ್, ತುಂಬಾ ಸಣ್ಣದಾದ ಕಾಲಘಟ್ಟ. ವಾಟ್ಸ್ ಇಂಟ್ರೆಸ್ಟಿಂಗ್ ಅಂದ್ರೆ ಅದು ಅಗೈನ್ ಐ ಗೋ ಬ್ಯಾಕ್ ಟು ಮ್ಯಾಥಮೆಟಿಕ್ಸ್, ಯಾಕಂದ್ರೆ ಐ ಟೀಚ್ ಮ್ಯಾಥಮೆಟಿಕ್ಸ್. ಇವಾಗ ನಿಮ್ಗೆ ಇನ್ನೊಂದು ಸಣ್ಣ ಹೈಸ್ಕೂಲ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮಾಡೋ ಎಕ್ಸರ್ಸೈಸ್ ಗೊತ್ತಿರುತ್ತೆ. ನೀವು ಯಾವುದೇ ಫೈನೈಟ್ ನಂಬರ್ ತಗೊಂಡು ಅದ್ರ ಕೆಳಗಡೆ ಇನ್ಫಿನಿಟಿ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಅಂದ್ರೆ ಸಮ್ ಫೈನೈಟ್ ನಂಬರ್ ಡಿವೈಡೆಡ್ ಬೈ ಇನ್ಫಿನಿಟಿ ಏನು ಗೊತ್ತಾ? ಇಟ್ಸ್ 0. ನೀವು 10 ಕೋಟಿ ಅಥವಾ 50 ಕೋಟಿ 1000 ಲಕ್ಷ ಕೋಟಿ ಕೋಟಿ ತಗೊಳ್ಳಿ, ಅದ್ರ ಕೆಳಗಡೆ ಇನ್ಫಿನಿಟಿನ ಹಾಕಿ, ಯು ವಿಲ್ ಸ್ಟಿಲ್ ಗೆಟ್ 0. ಇದೇ ಅಭಿಪ್ರಾಯದಲ್ಲಿ ನಚಿಕೇತ ಹೇಳಿದ್ರು, ಅಪಿ ಸರ್ವಂ ಜೀವಿತಂ ಅಲ್ಪಮೇವ ಅಂತ. ನೀವು 10 ಲಕ್ಷ ಕೋಟಿ ವರ್ಷದ ಆಯುಷ್ಯವನ್ನು ಕೊಟ್ಟರು, ನಮಗೆ ಅನಂತ ಕಾಲದ ಸಂಬಂಧ ಇದೆ ಆದ್ರಿಂದ ಜೀವರಿಗೆ. ನೀವು 10 ಲಕ್ಷ ಕೋಟಿ ವರ್ಷ ಬದುಕಿದ್ರು ಅದು 0ಗೆ ಸಮಾನ. ಅದರ ಮುಂದೆ ನಾವು ಬದುಕೋ 80-90 ವರ್ಷ ಅಂತ ಅನ್ನೋದು ಯಾವ ಲೆಕ್ಕ? ಆದ್ರಿಂದ ನೀವೊಂದು ಇಂಗ್ಲಿಷ್ ಒಂದು ಶಬ್ದ ಹೇಳ್ತಾರೆ, ಆಪರ್ಚುನಿಟಿ ಕಾಸ್ಟ್ ಅಂತ ಕೇಳಿದಿರಲ್ವಾ? ಯು ನೋ ವಾಟ್ ಆಪರ್ಚುನಿಟಿ ಕಾಸ್ಟ್ ಇಸ್? ಅಂದ್ರೆ ಯಾವ್ದಾದ್ರು ಒಂದು ಅತಿ ಪ್ರಯೋಜನ ಇರುವಂತ ಯಾವ್ದಾದ್ರು ಒಂದು ಪ್ರವೃತ್ತಿ ಇದೆ, ಇನ್ಯಾವುದೋ ಒಂದು ಕಡಿಮೆ ಪ್ರಯೋಜನ ಇರೋ ಪ್ರವೃತ್ತಿ ಇದೆ, ಯು ಶುಡ್ ನಾಟ್ ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಇನ್ ಗೋಯಿಂಗ್ ಆಫ್ಟರ್ ಸಮಥಿಂಗ್ ದಟ್ ಹ್ಯಾಸ್ ವೆರಿ ಲೆಸ್ ಔಟ್ಕಮ್ ಅಲ್ವಾ?
ನಾವೆಲ್ಲ ಅದನ್ನೇ ಮಾಡ್ತಾ ಇದ್ದೀವಿ ಶಾಸ್ತ್ರ ಹೇಳುತ್ತೆ. ನಾವು ಜೀವನದಲ್ಲಿ ಮಾಡುವಂತಹ ಪ್ರವೃತ್ತಿಗಳು, ಎಲ್ಲ ಪ್ರವೃತ್ತಿಗಳು ಈ ರೀತಿಯಾದ್ದು. ಅಂದ್ರೆ ಯಾವುದೋ ಒಂದು ಮಗು ತನಗೆ ಒಂದು 10 ನಿಮಿಷ ಅಥವಾ 5 ನಿಮಿಷ ಆಗೋ ಸುಖಕ್ಕೋಸ್ಕರ ತನ್ನ 10 ವರ್ಷಗಳ ಅವಧಿಯನ್ನ ಕಳ್ಕೊಂಡ್ರೆ ನಾವು ಹೇಗೆ ನಗುಪಾಟ್ಲಾಗ್ತಾರೆ ಒಂದು ಮಗು ನಮ್ಮ ದೊಡ್ಡವರ ಕಣ್ಣಲ್ಲಿ, ಅದೇ ರೀತಿಯಾದ ನಗೆಪಾಟ್ಲಿಗೆ ವಿಷಯವಾಗ್ತೀವಿ ನಾವು. ಯಾಕಂದ್ರೆ ವಿ ಸ್ಪೆಂಡ್ ಮೋಸ್ಟ್ ಆಫ್ ಅವರ್ ಟೈಮ್ ಅಂಡ್ ಎನರ್ಜಿ ಇನ್ ಡೂಯಿಂಗ್ ಥಿಂಗ್ಸ್ ದಟ್ ಆರ್ ಇನ್ಸಿಗ್ನಿಫಿಕೆಂಟ್ ಟೋಟಲಿ, ಅಲ್ವಾ? ಅಟ್ ದಿ ಫೇಸ್ ಆಫ್ ದಿಸ್ ಇನ್ಫಿನಿಟ್ ಟೈಮ್ ಹೊರೈಸನ್. ಆದ್ರೆ ತಮಾಷೆ ಏನು ಅಂತಂದ್ರೆ, ನಾವು ಮಾಡ್ತಿರುವಂತಹ ಪ್ರವೃತ್ತಿಗಳಿದೆಯಲ್ಲ, ಇದೆಲ್ಲ ಸುಖಕ್ಕಾಗಿ ಮಾಡೋ ಪ್ರವೃತ್ತಿಗಳು. ಶಾಸ್ತ್ರ ಇದನ್ನ ಅಕ್ನಾಲೇಜ್ ಮಾಡಿದೆ. ಅಂದ್ರೆ ನಾನು ಯಾವಾಗ ಹೇಳೋದು, ಶಾಸ್ತ್ರ ಅಂತ ಅನ್ನೋದು ಇಂಪ್ರಾಕ್ಟಿಕಲ್ ಅಲ್ಲ. ಅಂದ್ರೆ ಏನೋ ಒಂದು ಈಸೋಟೆರಿಕ್ ಆಗಿ ಯಾವುದೋ ಡಿಸ್ಕ್ರಿಪ್ಷನ್ಸ್ ಇದೆ, ಏನೋ ಇದೆ, ಅದಲ್ಲ. ನಾವು ಇವತ್ತಿನ ಬದುಕಿಗೆ, ಇವತ್ತಿನ ಬದುಕಿಗಲ್ಲ, ಅನಂತ ಕಾಲದಲ್ಲಿ ನಮ್ಮ ಬದುಕಿಗೆ ಯಾವುದು ತುಂಬಾ ಕೋರ್ ಆದ ಇಶ್ಯೂಗಳಿದೆ ಅದನ್ನ ಹೆಡ್ ಆನ್ ಅಡ್ರೆಸ್ ಮಾಡುವಂತದ್ದು ಶಾಸ್ತ್ರ. ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ, ಅದು ಪ್ರಾಬ್ಲಮ್. ವಿ ಥಿಂಕ್ ದಟ್, ನೋಡಿ, ಯಾವಾಗ ನೀವು ಅನಂತ ಕಾಲದವರೆಗೂ ಇರ್ತೀರಿ ಅಥವಾ ಅನಂತ ಕಾಲದ ಸಂಬಂಧ ಇದೆ ನಮಗೆ ಅನ್ನೋದು ಕನ್ವಿನ್ಸ್ ಆಗುತ್ತೆ ಮನಸ್ಸಿಗೆ, ಆಟೋಮ್ಯಾಟಿಕಲಿ ಈ ಬದುಕು ಅಂತ ಅನ್ನೋದು ಇನ್ಸಿಗ್ನಿಫಿಕೆಂಟ್ ಅನ್ಸಕ್ಕೆ ಪ್ರಾರಂಭ ಆಗುತ್ತೆ. ಅದೇ ಉಪನಿಷತ್ತಿನ ಋಷಿಗಳಿಗಾಗದ್ದು. ನಾವು ಯಾವಾಗವರೆಗೂ ಇಲ್ಲ, ನಾವು ಯಾವುದೋ ಒಂದು ಟೈಮಲ್ಲಿ ಹುಟ್ಟಿದೀವಿ, ಯಾವುದೋ ಒಂದು ಟೈಮಲ್ಲಿ ಏನೋ ಸಾವು ಅಂತ ಆಗುತ್ತೆ, ಅಷ್ಟು ಮಾತ್ರ ನಮ್ಮ ಬದುಕು ಅನ್ನೋ ಜ್ಞಾನ ಇರುತ್ತೆ. ಅವಾಗ ನಾವು ಚಾರ್ವಾಕ ಹೇಳ್ದಂತೆ ಭಸ್ಮೀಭೂತ ದೇಹಸೆ ಪುನರಾಗಮನ ಕುತಃ ಅಂತ. ದೇಹ ಸುಟ್ಟ ಮೇಲೆ ಇನ್ನೊಂದ್ಸಲ ಬರೋದು ಎಲ್ಲಿಂದ ಉಂಟು? ತಸ್ಮಾತ್ ಸರ್ವ ಪ್ರಯತ್ನ ಋಣಕೃತ್ವ ಘೃತಂ ಪಿಬೇತ. ಅದರಿಂದ ತುಂಬಾ ಪ್ರಯತ್ನ ಪಡಿ, ಡೂ ವಾಟ್ ಎವರ್ ಯು ಕ್ಯಾನ್ ಅಂಡ್ ಹ್ಯಾವ್ ಎ ಕ್ರೆಡಿಟ್ ಕಾರ್ಡ್ ಅಂಡ್ ಎಂಜಾಯ್. ಎಕ್ಸಾಕ್ಟ್ಲಿ ಇದೇ ತಾನು ಕ್ಯಾಪಿಟಲಿಸ್ಟಿಕ್ ಎಕಾನಮಿ. ಇನ್ಫ್ಯಾಕ್ಟ್ ಚಾರ್ವಾಕರ ಐಡಿಯಾಲಜಿನೇ ಟ್ರಾನ್ಸ್ಲೇಟ್ ಆಗಿದ್ದು ಡೈರೆಕ್ಟ್ಲಿ ಕ್ರೆಡಿಟ್ ಕಾರ್ಡ್ ಎಕಾನಮಿ ಆಗಿ ಅಷ್ಟೇ. ನೀವು ಯಾವಾಗ ಜೀವನ ನಿತ್ಯತ್ವವನ್ನು ನೀವು ಮಾತಾಡ್ತೀರಿ, ಯಾವಾಗ ಈ ಬದುಕು ಇನ್ಸಿಗ್ನಿಫಿಕೆಂಟ್ ಅಂತ ಅನ್ಸುತ್ತೆ. ಮುಂದೆ ಪ್ರಶ್ನೆ, ಸರಿ ಆಯ್ತು, ಇಷ್ಟೆಲ್ಲ ಕತೆ ಹೇಳಿದ್ರೆ ನೀವು, ಜೀವರು ಅನಂತ ಕಾಲದ ಸಂಬಂಧ ಜೀವರಿಗೆ ಇರುತ್ತೆ, ನಮಗ್ ಬೇಕಾದ ಸುಖ ಅನ್ನೋದನ್ನ ಶಾಸ್ತ್ರ ಡಿನೈ ಮಾಡೋದಿಲ್ಲ. ಹೌದಪ್ಪ, ನಿನ್ಗೆ ಬೇಕಾದ ಸುಖನೇ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ನೀ ಏನನ್ನ ಸುಖಕ್ಕೆ ಅಂತ ಪ್ರವೃತ್ತಿ ಮಾಡ್ತಿದ್ಯಲ್ಲ, ಅದು ಅಲ್ಪ ಅಂತ ಅನ್ನೋದನ್ನ ನಾನು ಬರೀ ರೆಕಗ್ನೈಸ್ ಮಾಡ್ತೀನಿ ಅಂತ ಹೇಳುತ್ತೆ ಶಾಸ್ತ್ರ. ದಿಸ್ ಇಸ್ ಆಲ್ಸೋ ನಾಟ್ ಸಮಥಿಂಗ್ ದಟ್ ಇಸ್ ಔಟ್ ಆಫ್ ಅವರ್ ಎಕ್ಸ್ಪೀರಿಯನ್ಸ್. ನಮ್ಗೆ ಗೊತ್ತಿದೆ ಈ ಮೆಟೀರಿಯಲ್ ಪದಾರ್ಥಗಳಿಂದ, ಭೌತಿಕ ಪದಾರ್ಥಗಳಿಂದ ಬರ್ತಿರುವಂತಹ ಸುಖ ಅಂತ ಅನ್ನೋದು ಅಲ್ಪ ಅಂತ ಅನ್ನೋದು ನಮ್ಗೆಲ್ಲರ ಅನುಭವಕ್ಕೆ ಬಂದಿರುವಂತಹ ವಿಷಯ. ಇನ್ನೇನ್ ಮಾಡೋದು? ಸರಿ ಆಯ್ತು, ಇಷ್ಟು ನಮಗೆ ಗೊತ್ತಾದ್ಮೇಲೆ ಮತ್ತೇನು ಅಂತ ಹೇಳಿದ್ರೆ, ಅದು ಆಚಾರ್ಯರು ಒಂದ್ ಕಡೆ ಹೇಳ್ತಾರೆ, ತಸ್ಯ ಆಪ್ತೋ ಬಂಧುರಿವ ವೇದ. ಇಷ್ಟು ಹೇಳಿದ್ಮೇಲೆ ಒಂದು ತುಂಬಾ ಸ್ಟ್ರೈಕಿಂಗ್ ಆದ ಅಬ್ಸರ್ವೇಷನ್ ಅನ್ನ ಶಾಸ್ತ್ರಗಳು ಮಾಡ್ತವೆ. ಅದೇನು ಅಂತಂದ್ರೆ, ನೀನು ಯಾವ ಸುಖವನ್ನ ಅರಸಿ ಇಷ್ಟೆಲ್ಲ ಪ್ರವೃತ್ತಿಯನ್ನು ಮಾಡ್ತೀಯಲ್ಲ, ಈ ಸುಖದ ಮೂಲ ಸ್ರೋತಸ್ಸು ನಿನ್ನ ಒಳಗಿದೆ ಅಂತ ಹೇಳುತ್ತೆ. ದಿಸ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಸ್ಟ್ರೈಕಿಂಗ್ ಅಬ್ಸರ್ವೇಷನ್. ಅಂದ್ರೆ ಯಾವುದೇ ಪದಾರ್ಥದಿಂದ ನಿನಗೆ ಸುಖ ಬಂದರೂ ಅದು ನಿನ್ನ ಒಳಗಿರುವಂತಹ ಸುಖದ ಅನುಭವ ಅಷ್ಟೇ. ಅಂದ್ರೆ ಹೊರಗಿರೋ ಪದಾರ್ಥಗಳು ನಿಮಿತ್ತ ಮಾತ್ರ ಆಗ್ತಾವಷ್ಟೇ ಹೊರತು ವಾಟ್ ಯು ಆಕ್ಚುಲಿ ಎಕ್ಸ್ಪೀರಿಯನ್ಸ್ ಇಸ್ ಯುವರ್ ಓನ್ ಹ್ಯಾಪಿನೆಸ್. ಇನ್ಫ್ಯಾಕ್ಟ್ ಆಚಾರ್ಯರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೀವನ ಸ್ವರೂಪವನ್ನೇ ಸುಖರೂಪ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಸ್ವರೂಪ ಹೇಗೆ ಆನಂದಮಯನೋ, ಜೀವನ ಸ್ವರೂಪನೂ ಹಾಗೆ ಆನಂದಮಯ ಅಂತ ಅನ್ನೋದು ಒಂದು ಸಿದ್ಧಾಂತ. ಆದ್ರಿಂದ ನಮಗೆ ಔಟ್ಸೈಡ್ ವರ್ಲ್ಡ್ ಇಂದ, ಅಂದ್ರೆ ಮೆಟೀರಿಯಲ್ ಪದಾರ್ಥಗಳ ಸಂಬಂಧದಿಂದ ಯಾವ ಸುಖ ಅಂತ ಅನ್ನೋದು ನಮಗೆ ಬರೋ ಪಾಸಿಬಿಲಿಟಿ ಇರುತ್ತಲ್ಲ, ಅದು ಅಲ್ಪ ಅಂತ ನಮಗೆ ಗೊತ್ತಿದೆ, ಅದು ದುಃಖ ಮಿಶ್ರಿತ ಅಂತ ನಮಗೆ ಗೊತ್ತಿದೆ. ಆಚಾರ್ಯರು ಹೇಳ್ತಾರೆ, ನೋಡು, ನೀನು ಅರಿಸ್ತಿರುವಂತ ಆತ್ಯಂತಿಕ ಸುಖ ಅಂತ ಅನ್ನೋದು ನೀನು ಒಳಗಿದೆ ಅಂತ ಹೇಳುತ್ತೆ. ಅಂದ್ರೆ ಇನ್ಫ್ಯಾಕ್ಟ್ ನೀನು ಒಳಗಿದೆ ಅಂತ ಅನ್ನೋದು ಸ್ವಲ್ಪ ಅಪಪ್ರಯೋಗ ಆಗುತ್ತೆ. ನೀನೇ ಅಂತ ಹೇಳಬೇಕು ವಿಶೇಷವಾದ. ನೀನು ಅರಿಸ್ತಿರುವಂತಹ ಸುಖ ಅಂತ ಏನಿದೆ ಅದು ನೀನೇ, ಅಂದ್ರೆ ಯು ಆರ್ ಹ್ಯಾಪಿನೆಸ್ ಅಂತ. ಸರಿ, ಇಷ್ಟ ಆಯ್ತು. ಆಮೇಲೆ ಸೊ ದಿ ನೆಕ್ಸ್ಟ್ ಕ್ವೆಶ್ಚನ್ ಇಸ್, ಇಫ್ ಐ ಆಮ್ ಹ್ಯಾಪಿನೆಸ್, ವೈ ಆಮ್ ಐ ನಾಟ್ ಎಕ್ಸ್ಪೀರಿಯನ್ಸಿಂಗ್ ಇಟ್? ರೈಟ್, ದಟ್ಸ್ ದಿ ನೆಕ್ಸ್ಟ್ ಕ್ವೆಶ್ಚನ್ ದಟ್ ಕಮ್ಸ್ ಅಪ್ ಇನ್ ಟು ಮೈಂಡ್. ಇನ್ಫ್ಯಾಕ್ಟ್ ಅದನ್ನು ಹೇಳ್ತಾರೆ ಆಚಾರ್ಯ, ಇಲ್ಲ ನಿನಗೆ ಅದರ ಅನುಭವ ಬರ್ತಾ ಇದೆ, ಆದ್ರೆ ಅದು ಲಿಮಿಟೆಡ್ ಆಗಿ ಬರ್ತಾ ಇದೆ ಅಂತ. ಆಚಾರ್ಯರು ಕೊಡುವಂತ ಉದಾಹರಣೆ ಅಂತಂದ್ರೆ ಸೌಷುಪ್ತಿಕ ಸುಖ. ಅಂದ್ರೆ ನಾವು ಡೀಪ್ ಸ್ಲೀಪ್ ಸ್ಟೇಟ್ ಅಲ್ಲಿ ಒಂದು ಸುಖದ ಅನುಭವ ಆಗುತ್ತೆ ನಮಗೆ, ಅದು ಸ್ವರೂಪಭೂತವಾದ ಸುಖದ ಅಭಿವ್ಯಕ್ತಿ ಅಂತ ಹೇಳ್ತಾರೆ. ಆಶ್ಚರ್ಯ, ನೀವು ಗಮನಿಸಿ, ಅಲ್ಲಿ ನಮ್ಮ ಹೆಸರುಗಳಿಲ್ಲ, ನಮ್ಮ ಡೆಸಿಗ್ನೇಷನ್ಸ್ ಇಲ್ಲ, ನಮ್ಮ ಮನೆ ಇಲ್ಲ, ನಮ್ಮ ಟೈಟಲ್ಸ್ ಇಲ್ಲ, ನಮ್ಮ ದುಡ್ಡಿಲ್ಲ, ಏನೂ ಇಲ್ಲ, ಆದ್ರೆ ಸುಖ ಇದೆ. Isn't it a state that one would want?
ಯಾರೂ ಇಲ್ಲ, ನಮ್ಮ ಮಕ್ಕಳು, ಹೆಂಡತಿ, ಅಪ್ಪ ಯಾರೂ ಇಲ್ಲ ಅಲ್ಲಿ, ಆದರೆ ಸುಖ ಇದೆ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ವಿ ವಾಂಟ್. ವಿ ವಾಂಟ್ ಸುಖ, ಬಟ್ ವಿತೌಟ್ ಟ್ಯಾಕ್ಸ್ ಅಟ್ಯಾಕ್. ಕಂಡೀಷನಲ್ ಸುಖ ಬೇಕಾಗಿಲ್ಲ ನಮಗೆ. ಅದು ಮಾಡಿದ್ರೆ ಮಾತ್ರ ನಿಮ್ಗೆ ಸುಖ ಸಿಗುತ್ತೆ, ಆಮೇಲೆ ಹೊರಟೋಗುತ್ತೆ 5 ನಿಮಿಷ ಅನ್ಬೋದು. ಏನೋ ಹಸುವಾಗಿರುತ್ತೆ, ಏನೋ ಚೆನ್ನಾಗಿರೋ ಪದಾರ್ಥ ತಿಂತೀನಿ, ಅವಾಗ ಒಂದಿಷ್ಟು ಸುಖ ಆಯಿತು, ಆದರೆ ಹೊಟ್ಟೆ ತುಂಬ ಮೇಲೆ ಮತ್ತೆ ತಿನ್ಲಿಕ್ಕೆ ಆಗೋದಿಲ್ಲ, ತಿರುಗಿ ನಾಳೆ ಹಸುವಾಗುತ್ತೆ. ನಮ್ಗೆ ಅಂಥದ್ದು ಬೇಡ. ಕಂಡೀಷನಲ್ ಸುಖ ಬೇಕಾಗಿಲ್ಲ, ಅನ್ಕಂಡೀಷನಲ್ ಸುಖ ಬೇಕು. ಇದು ಸ್ವರೂಪಭೂತವಾದ ಸುಖ. ಇದರ ಒಂದು ಗ್ಲಿಮ್ಸ್, ಇದರ ಒಂದು ತುಣುಕಿನ ಅನುಭವ ಅಂತ ಒಂದು ಸುಷುಪ್ತಿಯಲ್ಲಿ ಆಗುತ್ತೆ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಡೀಟೇಲ್ ಆಗುತ್ತೆ, ಸಿದ್ಧಾಂತದ ಡೀಟೇಲು, ಆದರೆ ಅಲ್ಲಿ ಜಡವಾದ ಮನಸ್ಸು ಉಪರತವಾಗಿರುತ್ತೆ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಅಂದ್ರೆ ನಮ್ಮ ಭೌತಿಕವಾದ ಮನಸ್ಸು ಸ್ವಿಚ್ ಆಫ್ ಆಗಿರುತ್ತೆ ಅಂತ. ಆಯ್ತಾ? ಸರಿ, ಆಯ್ತು. ನೆನ್ಪಿಟ್ಕೊಳ್ಳಿ, ನಾನು ಮೊದಲು ಕೇಳಿದ ಪ್ರಶ್ನೆ, ಜೀವರು ಅನಂತ, ಈಶನು ಅನಂತ ಅಂತ ಅಂದ್ಮೇಲೆ ನಮಗೂ ಏನ್ ಸಂಬಂಧ ಅಂತ. ಇಲ್ಲಿವರೆಗೂ ಈಶನ ಸುದ್ದಿನೇ ಬಂದಿಲ್ಲ. ಓಕೆ, ಆಗ್ಲಿ. ಯಾಕೆ ನಾನು ಇಷ್ಟೆಲ್ಲ ಹೇಳಿದೆ ಅಂತಂದ್ರೆ, ಶಾಸ್ತ್ರ ಎಲ್ಲೋ ಯಾರೋ ಒಬ್ಬ ದೇವರಿದ್ದಾನೆ, ಯಾರೋ ಒಬ್ಬ ಜೀವ ಇದ್ದಾನೆ, ನಮ್ಗೂ ಸಂಬಂಧ ಇಲ್ಲ, ನಿನಗೆ ಬೇಕಾದ ಏನೋ ಒಂದು. ನಾವು ಯಾಕೆ ಹಿಂಗೆ ಬದುಕ್ತೀವಿ? ಐ ಮೀನ್, ನಾನು ಸ್ವಲ್ಪ ಐ ಮೈಟ್ ಸೌಂಡ್ ಅ ಲಿಟಲ್ ಬ್ಲಂಟ್. ವೀಣಕ್ಕ ಹೇಳಿದ್ರು ಐ ಆಮ್ ಓಕೆ ಟು ಬಿ ಲೈಕ್ ದಿಸ್ ಅಂತ, ಬಟ್ ರಿಯಾಲಿಟಿ ಇಸ್ ಆಲ್ವೇಸ್ ಬ್ಲಂಟ್. ಅದು ಶುಗರ್ ಕೋಟ್ ಮಾಡಿದ್ರೆ, ಆಚಾರ್ಯರು ಹಾಗೆ ಇದ್ರು, ನೀವೆಲ್ಲ ಅವ್ರ ಪ್ರವಚನವನ್ನು ಕೇಳಿದಿರಿ, ಅವರು ಯಾವತ್ತೂ ಶುಗರ್ ಕೋಟ್ ಮಾಡ್ತಿರ್ಲಿಲ್ಲ ಅವ್ರ ಮಾತನ್ನ. ನನ್ನನ್ನು ಸೇರಿಸ್ಕೊಂಡು ನಾನು ಹೇಳ್ತಾ ಇದ್ದೀನಿ, ನಾವು ಯಾಕೆ ಈ ರೀತಿಯಾದ ಬದುಕನ್ನು ಮಾಡ್ತೀವಿ ಅಂತಂದ್ರೆ, ನಮಗೆ ಶಾಸ್ತ್ರೀಯವಾದ ವಿಷಯಗಳ ಬಗ್ಗೆ ಪ್ರಾಮಾಣ್ಯ ನಿಶ್ಚಯ ಇಲ್ಲ. ಅಂದ್ರೆ ವಿ ಡೋಂಟ್ ಬಿಲೀವ್ ಇನ್ ಶಾಸ್ತ್ರಾಸ್. ನಮ್ಮ ಬಿಲೀಫ್ ತುಂಬಾ ಶೇಕಿ ಬಿಲೀಫ್. ಆದ್ರಿಂದ ನಾವು ನಮ್ಮ ಜೀವನ ಮಾಡಕ್ಕೆ ನಾವೇನೋ ನಾನು ಪ್ರೊಫೆಸರ್ ಆಗ್ತೀನೋ, ಇನ್ನೇನೋ ನಾನು ಇಂಜಿನಿಯರ್ ಆಗ್ತೀನಿ, ಇನ್ನೇನೋ ಆಗ್ತೀನಿ, ಬಟ್ ಸುಮ್ಮನೆ ಟೈಮ್ ಪಾಸ್ ವೇದಾಂತ ಮಾಡ್ತೀನಿ ಅಂತ ಅದಲ್ಲ. ಶಾಸ್ತ್ರ ಅಂತ ಅನ್ನೋದು ಬದುಕಲಿಕ್ಕಿರೋದು, ಹೇಳಲಿಕ್ಕಿರೋದಲ್ಲ. ಆದ್ರಿಂದ ಯಾಕೆ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ನಮಗೆ ಎಷ್ಟು ಮನುಷ್ಯರ ಮೂಲಭೂತವಾದಂತಹ ಇಚ್ಛೆ ಏನಿದೆ, ಸುಖದ ಇಚ್ಛೆ, ಅದನ್ನ ಮ್ಯಾಕ್ಸಿಮೈಸ್ ಮಾಡ್ಲಿಕ್ಕೆ ಅಥವಾ ಅದನ್ನ ಉಪದೇಶ ಮಾಡ್ಲಿಕ್ಕೆ ಇರೋದು ಶಾಸ್ತ್ರ. ಅದ್ರ ನಾವೇನ್ ತಿಳಿದಿದ್ದೀವಿ ಅದು ಶಾಸ್ತ್ರ ಅದಕ್ಕೆ ಇರೋದಿಲ್ಲ. ನಮ್ಗೆ ಆಕ್ಚುಲಿ ನೋಡಪ್ಪ, ನೀನ್ ಏನಾದ್ರು ಒಂದು ಸೈನ್ಸ್ ಓದಿದ್ರೆ ಅಥವಾ ಇಂಜಿನಿಯರಿಂಗ್ ಓದಿದ್ರೆ ಯು ವಿಲ್ ಗೆಟ್ ಸಮ್ ಜಾಬ್ ಅಂಡ್ ದಟ್ ಇಸ್ ವಾಟ್ ವಿಲ್ ಮೇಕ್ ಯು ಹ್ಯಾಪಿ. ಈ ಶಾಸ್ತ್ರ ಗೀಸ್ತ್ರೆಲ್ಲ ಸುಮ್ಮನೆ ಯಾರಿಗೂ ಟೈಮ್ ಪಾಸ್, ಏನು ಬೇರೆ ಕೆಲಸ ಇದ್ದರು ಜನಕ್ಕೆ ಅಂತ ಹಾಗಲ್ಲ. ಇನ್ಫ್ಯಾಕ್ಟ್ ಅದು ತುಂಬಾ ಕೋರ್ ಆದ ಪ್ರಶ್ನೆಗಳನ್ನ ನಮ್ಮ ಶಾಸ್ತ್ರಗಳಲ್ಲಿ ಅಡ್ರೆಸ್ ಮಾಡ್ತಾರೆ. ಬಹಳ ಜನ ನನ್ನಲ್ಲಿ ಕೇಳೋದುಂಟು, ನಮ್ಮ ಹಿಂದಿನ ಋಷಿಮುನಿಗಳು ಇಷ್ಟೊಂದು ಬುದ್ಧಿವಂತರು ಅಂತೆಲ್ಲ ಆದ್ರೆ ಅವ್ರು ಯಾಕೆ ಗ್ರಾವಿಟೇಷನಲ್ ಲಾ ಅಂತ ಹೇಳಿಲ್ಲ? ಇನ್ಫ್ಯಾಕ್ಟ್ ಗ್ರಾವಿಟೇಷನಲ್ ಲಾ ಅಂತ ಅನ್ನೋದು ಕಾಣದ ಶಾಸ್ತ್ರದಲ್ಲೆಲ್ಲ ಇದೆ ಅಂತ ಅನ್ನೋದು ಬೇರೆ ವಿಷಯ. ಆದರೂ ಈ ಪಾಶ್ಚಾತ್ಯರು ಈ ಭೌತ ಪದಾರ್ಥಗಳಿಂದ ಎಷ್ಟು ಪ್ರಯೋಗಗಳನ್ನ ಮಾಡಿದ್ರು ಅಷ್ಟು ನಮ್ಮವ್ರು ಮಾಡಲಿಲ್ವಲ್ಲ ಯಾಕೆ ಅಂತ ಸಣ್ಣ ವಯಸ್ಸಲ್ಲಿ ನನಗೂ ಆ ಪ್ರಶ್ನೆ ಇತ್ತು. ಅದಕ್ಕೆ ಏನ್ ಕನ್ಕ್ಲೂಡ್ ಮಾಡ್ತಾರೆ ಅಂದ್ರೆ, ಅವ್ರಿಗೆ ಅಜ್ಞಾನ ಇತ್ತು, ಅದನ್ನ ಮಾಡ್ಲಿಲ್ಲ ಅಂತ. ಆಮೇಲೆ ಸೈನ್ಸ್ ಡೆವಲಪ್ ಇನ್ 16th century, ಇವ್ರಿಗೆಲ್ಲ ಏನೋ ಗೊತ್ತಿರಲಿಲ್ಲ, ಅದನ್ನ ಮಾಡ್ಲಿಲ್ಲ, ಏನೋ ಒಂದು ಕಾಡಲ್ಲಿ ಈ ತರ ಗಂಗಾ ನದಿಯಲ್ಲಿ ಗೆಡ್ಡೆ ಗೆಣಸು ತಿನ್ಕೊಂಡಿದ್ರು ಅಂತ. ಅದಲ್ಲ. See, my reading of it is the following. See, the moment you realize that this life is a very, very small, minuscule part of your existence, ಯಾರಾದ್ರೂ ಒಬ್ಬರು ವಿವೇಕಿ ಆದವನು ತನ್ನ ಆಪರ್ಚುನಿಟಿ ಮ್ಯಾಕ್ಸಿಮೈಸ್ ಮಾಡ್ಲಿಕ್ಕೆ ಭೌತ ಪದಾರ್ಥಗಳನ್ನು ತ್ಯಾಗ ಮಾಡ್ತಾನೆ. ಇದನ್ನೇ ವೈರಾಗ್ಯ ಅಂತ ಕರೆಯೋದು ಅಲ್ವಾ? ನಾವೆಲ್ಲರೂ ದೀರ್ಘಕಾಲೀನವಾದ ಸುಖಕ್ಕೋಸ್ಕರ ಅಲ್ಪಕಾಲದ ತೊಂದರೆಯನ್ನ ಸಹಿಸ್ಕೊಳ್ತೀವಲ್ವಾ? ದಟ್ ಇಸ್ ವಾಟ್ ಲೈಫ್ ಇಸ್ ಆಲ್ ಅಬೌಟ್. ನಮ್ಮ ಮಕ್ಳಿಗೂ ಹೇಳ್ತೀವಲ್ಲ, ಇನ್ನೊಂದು 5ನೇ ಕ್ಲಾಸ್ ಒಂದು ಓದ್ಬಿಡು, ಆಮೇಲೆ ಸುಖವಾಗಿರ್ತಿ, 7ನೇ ಕ್ಲಾಸ್ ಓದು ಅಂತ. ಆಕ್ಚುಲಿ ಮಿರಾಜ್ ಅದು, 7th ಆಮೇಲೆ 10th ಹೀಗೆ ಹೇಳ್ತಾ ಹೋಗುದು. ಬಟ್ ವಾಟ್ ಇಸ್ ದಿ ಐಡಿಯಾ ಬಿಹೈಂಡ್ ಇಟ್? ದಿ ಐಡಿಯಾ ಬಿಹೈಂಡ್ ಇಟ್ ಇಸ್ ಅಲ್ಪಕಾಲದ ದುಃಖವನ್ನ ಸಹಿಸ್ಕೋ, ಅದರಿಂದ ಮಹಾಸುಖ ಬರುತ್ತೆ ಅಂತ. ಯು ಜಸ್ಟ್ ಪ್ರೊಜೆಕ್ಟ್ ದಿಸ್ ಟು ಇನ್ಫಿನಿಟ್ ಹೊರೈಸನ್. ಅದೇ ಅಲ್ವಾ ವೇದಾಂತದ ಐಡಿಯಾ. ಅದನ್ನು ಭಾಗವತ ಹೇಳುತ್ತೆ, ಬ್ರಾಹ್ಮಣಸ್ಯ ಮಾನವಸ್ಯ ಚ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃಚ್ಛಾಯ ತಪಸೇ ಚೇಹ ಪ್ರೇತ್ಯಾನಂದ ಸುಖಾಯ ಚಾಂತ. ಈ ಮನುಷ್ಯ ದೇಹ ಅಂತ ಅನ್ನೋದನ್ನ ನನ್ನನ್ನೇ ಭಾಷಾಂತರ ಮಾಡಬೇಕು ಅಂದ್ರೆ, ಚಿಲ್ಡ್ರ ಸುಖಕ್ಕೋಸ್ಕರ ಬಳಸಬೇಡಿ ಅಂತ ಹೇಳುತ್ತೆ ಶಾಸ್ತ್ರ. ಕ್ಷುದ್ರಕಾಮಾಯ ನೇಷ್ಯತೆ, ಚಿಲ್ಡ್ರ ಸುಖಕ್ಕೋಸ್ಕರ ಈ ಮನುಷ್ಯ ದೇಹವನ್ನ ಬಳಸಬೇಡಿ. ಆಪರ್ಚುನಿಟಿ ಕಾಸ್ಟ್ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಕೃಚ್ಛಾಯ ತಪಸೇ ಚೇಹ, ಯೂಸ್ ಇಟ್ ವೈಸ್ಲಿ. ಈ ದೃಷ್ಟಿ ಅಂತ ಅನ್ನೋದು ನಮ್ಮ ಪೂರ್ವಿಕರಿಗೆ ಇದ್ದಿದ್ದರಿಂದ ದೇ ಡಿಡ್ಂಟ್ ಕೇರ್ ಅಬೌಟ್ ಲೈಫ್ ಮಚ್. ಎಲ್ಲೋ ಇರೋರು ಹೇಗೋ ಆಗೋದು, ಪ್ರಕೃತಿಯಲ್ಲಿ ನೀರಿದೆ, ಗಿಡ ಇದೆ, ಹಣ್ಣಿದೆ, ಏನೋ ಒಂದಿದೆ, ನಮ್ಮ ಜೀವನ ನಡೆಯುತ್ತೆ, ಫುರುಗಲ್ಲಿ ಬದುಕಿದ್ರಾಯ್ತು. ಬಟ್ ಡೂ ವಾಟ್ಸ್ ಮೋರ್ ಇಂಪಾರ್ಟೆಂಟ್.
ಅಂತನ್ನೋದು ಅವರ ದೃಷ್ಟಿಯಾಗಿತ್ತು. ಇನ್ಫ್ಯಾಕ್ಟ್ ನಾನು ಬಿಕಾಸ್ ಐ ಪ್ರಾಕ್ಟೀಸ್ ಸೈನ್ಸ್ ಪ್ರಿಟಿ ಸೀರಿಯಸ್ಲಿ, ಐ ನೋ ದಿಸ್. ಬಹಳ ಜನ ಸತ್ಯದ ಬಗ್ಗೆ ಸೀರಿಯಸ್ನೆಸ್ ಇರುವಂತಹ ಸೈಂಟಿಸ್ಟ್ಗಳ ಜೀವನ ತುಂಬಾ ಚೆನ್ನಾಗಿರಲ್ಲ. ಅವ್ರು ಬಡವರಾಗಿರ್ತಾರೆ, ಅವರ ಸಾಂಸಾರಿಕ ಬದುಕು ಅಂತ ಅನ್ನೋದು ಚೆನ್ನಾಗಿರಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಸತ್ಯಾನ್ವೇಷಣೆ ಅಂತ ಅನ್ನೋದು ಈ ಬದುಕಿನ ಮೆಟೀರಿಯಲ್ ಸುಖಕ್ಕಿಂತ ದೊಡ್ಡದಾಗಿ ಕಾಣುತ್ತೆ. ನಾನು ನನ್ನ ವಿದೇಶಿ ಮಾತಾಡ್ತಾ ಇದನ್ನೇ ಮಾತಾಡ್ತಿದ್ದೆ. ಶಾಸ್ತ್ರಗಳು ಮತ್ತೆ ಮತ್ತೆ ಒಬ್ಬ ಸಾಧಕನನ್ನ ಧೀರ ಧೀರ ಅಂತ ಕರೆಯುತ್ತೆ. ಯಾಕೆ ಅಂತಂದ್ರೆ ನಾನು ನಿನ್ನೆ ಹೇಳಿದ್ನಲ್ಲ, ವೇದಾಂತ ಇಸ್ ನಾಟ್ ಫಾರ್ ಫೇಂಟ್ ಹಾರ್ಟೆಡ್. ಯೋಚನೆ ಮಾಡಿ, ನಮ್ಮ ಇಡೀ ಬದುಕನ್ನ ಒಂದು ವೇದಾಂತದ ಪ್ರಯೋಗಶಾಲೆಯನ್ನು ಮಾಡಲಿಕ್ಕೆ ನಾವು ತಯಾರಿದೀವ ಅಂತ ಪ್ರಶ್ನೆ. ಅಂಡ್ ದಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಸ್ಯಾಕ್ರಿಫೈಸಸ್ ಇನ್ ಟರ್ಮ್ಸ್ ಆಫ್ ಮೆಟೀರಿಯಲ್ ಕಂಫರ್ಟ್ಸ್ ಅನ್ನ ನಾವು ತ್ಯಾಗ ಮಾಡಬೇಕು ಅಂತ ಶಾಸ್ತ್ರನೇ ಹೇಳುತ್ತೆ. ನಾವೇನ್ ಮಾಡ್ತೀವಿ, ಎಕ್ಸಾಕ್ಟ್ಲಿ ಉಲ್ಟಾ ಮಾಡ್ತೀವಲ್ವಾ. ಅಂದ್ರೆ ವಿ ಗೋ ಓನ್ಲಿ ಬಿಯಾಂಡ್ ಮೆಟೀರಿಯಲ್ ಕಂಫರ್ಟ್. ಅದು ಹೇಗೆ ಅಂತಂದ್ರೆ, ನಾವು ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಒಂದು 5 ವರ್ಷದ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್ ನಾವು ಡಿಸೈನ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇಟ್ಸ್ ನಾಟ್ ಗ್ಯಾರಂಟೀಡ್ ದಟ್ ಎಕ್ಸ್ಪೆರಿಮೆಂಟ್ ವುಡ್ ಎಂಡ್ ಅಪ್ ವಿತ್ ಸಮ್ ರಿಸಲ್ಟ್. ನಮ್ಮ ಸಕ್ಸಸ್ ರೇಟ್ ಎಷ್ಟು ಗೊತ್ತಾ? ಲೆಸ್ ದೆನ್ 5%. ಅಂದ್ರೆ ನಾವು ಮಾಡೋ 100 ಪ್ರಯೋಗಗಳಲ್ಲಿ 99 ಪ್ರಯೋಗಗಳು ಫೇಲ್ ಆಗ್ತವೆ. ಬಟ್ ವಿ ಸ್ಟಿಲ್ ಡೂ ಇಟ್. ಯಾಕೆ ಅಂತಂದ್ರೆ ನಮಗೆ ಆ ಪ್ರಯೋಗಗಳ ಮೇಲೆ ಒಂದು ಒಲವಿದೆ, ಅಂದ್ರೆ ಸತ್ಯ ತಿಳ್ಕೊಳ್ಬೇಕು ಅನ್ನೋ ಒಲವಿದೆ. ಇದು ಒಂದು ದೃಷ್ಟಿ. ಆದ್ರೆ ಎಲ್ಲಾ ಮನುಷ್ಯರಿಗೂ ಅನ್ವಯ ಆಗುವಂತ ಇನ್ನೊಂದು ದೃಷ್ಟಿ ಅಂದ್ರೆ, ಆಯ್ತಪ್ಪ ನೀವು ಸತ್ಯಾನ್ವೇಷಣೆ ಅನ್ನೋ ದೊಡ್ಡ ಶಬ್ದವನ್ನು ಹೇಳ್ಬೇಡಿ, ನಿಮಗೆ ಬೇಕಾಗಿರೋ ಸುಖದ ಪ್ರಾಪ್ತಿನೇ ಈ ಪ್ರಪಂಚದಲ್ಲಿ ಇಲ್ಲ ಅಂತಂದ್ರೆ there is no other way than looking into deeper things ಅಂತ ಆಗಿ. ಸೊ ಹಿಂದಿನ ವಿಷಯಕ್ಕೆ ಬರೋದಾದ್ರೆ, ಈಗೇನಾಯ್ತು, ಸುಖ ಅಂತ ಒಂದು ಸ್ವರೂಪದಲ್ಲೇ ಇದೆ, ಇದನ್ನು ಹೊರಗಡೆ ನೀವು ಹುಡುಕ್ಬೇಡಿ ಅಂತ ಆಯ್ತು. ಸರಿ, ಮುಂದಿನ ಪ್ರಶ್ನೆ ಏನು? ಈ ಸ್ವರೂಪದ ಸುಖವನ್ನ ಪಡೆಯೋ ಬಗೆ ಹೇಗೆ ಅಂತ ಅಲ್ವಾ? ತಮಾಷೆ ಹೇಳಬೇಕು ಅಂದ್ರೆ ನಿರಂತರ ನಿದ್ದೆ ಮಾಡಿ ಅಂತ. ಆಕ್ಚುಲಿ ಅದು ಆಗೋದಿಲ್ಲ. ಅದು ನಮ್ಮ ಶಾಸ್ತ್ರದಲ್ಲಿದೆ. ಆ ಸುಷುಪ್ತಿಯ ಅವಸ್ಥೆಗೆ ಜೀವ ಹೋಗಬೇಕು ಅಂತಂದ್ರು ಪ್ರಾಜ್ಞಾ ಅನ್ನೋ ಒಂದು ಭಗವದ್ ರೂಪದ ಸಹಾಯ ಬೇಕಾಗುತ್ತೆ. ಸಿ, ವಿ ಕಾಂಟ್ ಕಾನ್ಶಿಯಸ್ಲಿ ಗೋ ಇನ್ ಟು ಸ್ಲೀಪ್. ಸ್ಲೀಪ್ ಜಸ್ಟ್ ಹ್ಯಾಪನ್ಸ್. ಇನ್ನೊಂದು ತುಂಬಾ ಗಮನಿಸಬೇಕಾದ ವಿಷಯ ಅಂತಂದ್ರೆ, ಆ ಸುಷುಪ್ತಿಯ ಅವಸ್ಥೆಯಲ್ಲಿ ಜೀವ ಅಂತನ್ನೋನು, ಅಂದ್ರೆ ನಾವು ಜೀವ ಅಂತ ಏನು ಹೇಳ್ತೀವಲ್ಲ, ನಾವು ಎಚ್ಚರ ಇರ್ತೀವಿ. ವಿ ನೆವರ್ ಸ್ಲೀಪ್. ಯು ನೋ ವಾಟ್ ಹ್ಯಾಪನ್ಸ್? ಮೈಂಡ್ ಸ್ಲೀಪ್ಸ್. ಮನಸ್ಸು ಸ್ವಿಚ್ ಆಫ್ ಆಗುತ್ತೆ. ಅಂದ್ರೆ ಮನಸ್ಸು ಸ್ವಿಚ್ ಆಫ್ ಆದ್ರೆ ಜೀವನ ಸ್ವರೂಪದಲ್ಲಿರುವಂತಹ ಆನಂದದ ಅಭಿವ್ಯಕ್ತಿ ಆಗುತ್ತೆ ಅಂತ ಅನ್ನೋದಕ್ಕೆ ದೃಷ್ಟಾಂತ ಸುಷುಪ್ತಿ ಆಯ್ತು. ಸೊ ದಿಸ್ ಗಿವ್ಸ್ ಅಸ್ ಎ ಕ್ಲೂ ಅಲ್ವಾ? ಆದ್ರಿಂದ ನಮ್ಮ ಸ್ವರೂಪದಲ್ಲಿರೋ ಸುಖದ ಆವಿರ್ಭಾವ ಅಂದ್ರೆ ಆನಂದದ ಅನುಭವ ಆಗಬೇಕು ಅಂದ್ರೆ there is only one way. ಏನು? ಸ್ವಿಚ್ ಆಫ್ ಯುವರ್ ಮೈಂಡ್. ಪ್ರಶ್ನೆ ಏನು? ಸರಿ, ಈ ಮನಸ್ಸನ್ನ ಹೇಗೆ ಸ್ವಿಚ್ ಆಫ್ ಮಾಡೋದು? ಈ ಪ್ರಶ್ನೆಯನ್ನ ಅರಸಿ ಬಹಳ ಜನ ಭಾರತೀಯ ಶಾಸ್ತ್ರಜ್ಞರು ಬೇರೆ ಬೇರೆಯಾದಂತಹ ದಾರಿಗಳನ್ನು ತೋರಿಸಿದ್ರು. ಪಾತಂಜಲ ಯೋಗಸೂತ್ರದಲ್ಲಿ ಯೋಗದ ಲಕ್ಷಣವನ್ನು ಹೇಳ್ತಾರೆ ಪತಂಜಲ ಋಷಿಗಳು. ನಾವಿವತ್ತು ಯೋಗ ಅಂದ್ರೆ ಏನ್ ತಿಳ್ಕೊಳ್ತೀವಿ? ಸಮ್ ಎಕ್ಸರ್ಸೈಸ್ ಮಾಡೋದು ಯೋಗ ಅಂತ ತಿಳ್ಕೊಳ್ತೀವಲ್ವಾ? ಪತಂಜಲಿ ಋಷಿಗಳ ಯೋಗದ ಲಕ್ಷಣ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಅಂದ್ರೆ ನಾನು ಇಂಗ್ಲಿಷ್ನಲ್ಲಿ ಭಾಷಾಂತರ ಮಾಡಬೇಕು ಅಂದ್ರೆ ಸ್ವಿಚಿಂಗ್ ಆಫ್ ಮೈಂಡ್ ಅನ್ನೋದೇ ಯೋಗ. ಅದಕ್ಕೆ ಸಮಾಧಿ ಸ್ಥಿತಿ ಅಂತಂದ್ರೆ, ಸಮಾಧಿ ಸ್ಥಿತಿಯಲ್ಲಿ ಯಾಕೆ ಸುಖ ಆಗುತ್ತೆ ಅಂತ ಹೇಳ್ತಾರೆ ಅಂತಂದ್ರೆ, ನಾನು ಎಂದು ಸಮಾಧಿ ಸ್ಥಿತಿಗೆ ಹೋಗೋದಲ್ಲ, ನನಗೆ ಗೊತ್ತಿಲ್ಲ. ಯಾಕೆ ಹೇಳ್ತಾರೆ ಅಂತಂದ್ರೆ, ನಿಮ್ಮ ವಿತ್ ಕಂಟ್ರೋಲ್ ಮನಸ್ಸನ್ನ ಸ್ವಿಚ್ ಆಫ್ ಮಾಡಬಹುದು. ಅದನ್ನೇ ಸಮಾಧಿ ಸ್ಥಿತಿ ಅಂತ ಕರೆಯೋದು. ಅಂದ್ರೆ ಥಿಂಕ್ ಆಫ್ ಗೋಯಿಂಗ್ ಇನ್ ಟು ದಿ ಸ್ಟೇಟ್ ಆಫ್ ಸುಷುಪ್ತಿ ಕಾನ್ಶಿಯಸ್ಲಿ. ಆದ್ರೆ ಆ ಸಮಾಧಿನೂ ಅನಿತ್ಯವಾದ್ದು. ಯಾಕಂದ್ರೆ ತಿರ್ಗಾ ನೀವು ಸಮಾಧಿ ಎಚ್ಚರ ಆಗ್ತೀರಿ. ಅದು ತಮಾಷೆಯಲ್ಲಿ ಹೇಳ್ತಾರೆ ಶಾಸ್ತ್ರದಲ್ಲಿ, ಒಬ್ಬ ಯೋಗಿ ಆದವನು ಅವನ ಸಮಾಧಿಯಿಂದ ಎದ್ದ ಮೇಲೆ ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ ಅವನು ಅಂತ, ಊಟಕ್ಕೋಸ್ಕರ ಅಂತ ಅಲ್ವಾ? ಭಿಕ್ಷಾಟನಾದಿಗಳಲ್ಲಿ ಪ್ರವೃತ್ತಿ ಮಾಡ್ತಾನೆ ಒಬ್ಬ ಯೋಗಿ ಆದವನು ಸಮಾಧಿಯಿಂದ ಎದ್ದು ಬಂದು. ಯಾಕೆ ಅಂತಂದ್ರೆ ಶ್ರೀಮದಾಚಾರ್ಯರು ಹೇಳ್ತಾರೆ ನೋಡಿ, ಈ ಮನಸ್ಸಿನ ಸಂಬಂಧ ಇದೆಯಲ್ಲ ಜೀವನಿಗೆ, ಅಂದ್ರೆ ದಿ ಒನ್ ದಟ್ ಯು ಹ್ಯಾವ್ ಟು ಸ್ವಿಚ್ ಆಫ್ ಟು ಬಿ ಹ್ಯಾಪಿ, ಇದು ಅನಾದಿ ಕಾಲದಿಂದ ಆಗಿದೆ ಅಂತ ಹೇಳ್ತಾರೆ.
ಇದನ್ನೇ ಶಾಸ್ತ್ರದಲ್ಲಿ ಸಂಸಾರ ಅಥವಾ ಬಂಧ ಅಥವಾ ಪ್ರಕೃತಿ ಅನ್ನುವ ಶಬ್ದದಿಂದ ಆಡ್ತಾರೆ. ಆಯ್ತಾ? ಅಂದ್ರೆ ಜೀವರಿಗೆ ಅನಾದಿ ಕಾಲದಿಂದ ತಾನಲ್ಲದ ಅಥವಾ ತನ್ನದಲ್ಲದ ಒಂದು ಪ್ರಕೃತಿಯ ಸಂಬಂಧ ಇದೆ ಅಂತ ಅನ್ನೋದು ಶಾಸ್ತ್ರದ ಮತ್ತೊಂದು ಪ್ರಮೇಯ. ತಿರ್ಗಾ ಯಾಕೆ ಜೀವನಿಗೆ ಯಾಕೆ ಪ್ರಕೃತಿ ಬಂಧ ಆಯಿತು ಅನ್ನೋ ಪ್ರಶ್ನೆಯನ್ನು ಕೇಳಬಾರದು. ಯಾಕೆ? ದಿ ವೈ ಕ್ವೆಶ್ಚನ್ ಓನ್ಲಿ ಪಾಪ್ಸ್ ಅಪ್ ವೆನ್ ಸಮಥಿಂಗ್ ಹ್ಯಾಪನ್ಸ್ ಫಾರ್ ದಿ ಫಸ್ಟ್ ಟೈಮ್. ಅದು ಯಾವಾಗ ಜೀವನ ಬಂಧ ಅಂತ ಅನ್ನೋದು ಅನಾದಿ ಕಾಲದಿಂದ ಜೀವನ ಜೊತೆಗಿದೆ ಅಂತ ಹೇಳ್ತೀವಿ, ಆವಾಗ ಯಾಕೆ ಬಂತು ಅನ್ನೋ ಪ್ರಶ್ನೆ ಇಲ್ಲ. ಬಂಧ ಇದೆ ಜೀವನ ಜೊತೆಗೆ. ಆಯ್ತಾ? ಸರಿ, ಇಷ್ಟ ಆಯ್ತು. ಇಷ್ಟೊತ್ತಾದ್ರೂ ಈಶ್ವರ ಬರಲಿಲ್ಲ. ಆದ್ರಿಂದ ಆಯ್ತು. ಇಷ್ಟಾದ್ಮೇಲೆ ಏನಾಯ್ತು? ಅನಾದಿ ಕಾಲದಿಂದ ಜೀವನ ಜೊತೆಗೆ ಒಂದು ಬಂಧ ಇದೆ. ಜೀವನ ಸ್ವರೂಪನೇ ಸುಖಮಯವಾಗಿದೆ. ಈ ಸುಖಮಯವಾದ ಜೀವನ ಸ್ವರೂಪದ ಆವಿರ್ಭಾವ ಜೀವನಿಗೆ ಆಗಬೇಕು ಅಂತಂದ್ರೆ ಏನಾಗಬೇಕು? ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ದಟ್ ಬಂಧ ಅಲ್ವಾ? ಸೊ ನಮ್ ಎಲ್ಲಾ ಎಫರ್ಟ್ಗಳು ಯಾವ ದಿಕ್ಕಲ್ಲಿ ಇರಬೇಕು ಅಂತಂದ್ರೆ, ನಮ್ಮದಲ್ಲದ ಪ್ರಕೃತಿಯ ಸಂಬಂಧ ನಮಗೆ ಯಾವ್ದಿದೆ ಅನಾದಿ ಕಾಲದಿಂದ, ಆ ಪ್ರಕೃತಿಯ ಸಂಬಂಧವನ್ನ ಕಳ್ಕೊಳ್ಳೋದ್ರಲ್ಲಿ ನಮ್ಗೆ ಎಲ್ಲಾ ಎಫರ್ಟ್ ಆಗಿರ್ಬೇಕು. ದಿ ಮೊಮೆಂಟ್ ದಟ್ ಹ್ಯಾಪನ್ಸ್, ದೆನ್ ಯು ಆರ್ ಯು. ಅಂಡ್ ವಾಟ್ಸ್ ಹೋಪ್ಫುಲ್ ಅಂದ್ರೆ ವಿ ಆರ್ ಹ್ಯಾಪಿನೆಸ್. ನಾವೇ ಸುಖಮಯ ಸುಖರೂಪ ಆದ್ರಿಂದ ನಮಗೆ ಇನ್ನೆಲ್ಲೋದ್ರಿಂದ ಸುಖ ಬರಬೇಕಾಗಿಲ್ಲ. ನಮ್ಮ ಸ್ವರೂಪಭೂತವಾದಂತಹ ಸುಖದ ಅನುಭವ ಆಗದೇ ಇರೋ ತರ ಯಾರೋ ತಡೀತಾ ಇದ್ದಾರೆ, ಅಥವಾ ಯಾವುದೋ ತಡೀತಾ ಇದೆ. ಪ್ರಕೃತಿ ಜಡ ಆದ್ರಿಂದ ಯಾವುದೋ ತಡೀತಾ ಇದೆ ನಮ್ಮ ಸುಖದ ಅನುಭವ ನಮಗೆ ಆಗ್ತಿರೋ. ಆದ್ರಿಂದ ವಾಟ್ ಇಸ್ ದಿ ಪರ್ಪಸ್ ಆಫ್ ಆಲ್ ದಿಸ್? ದಿ ಪರ್ಪಸ್ ಆಫ್ ಆಲ್ ದಿಸ್ ಈಸ್ ಟು ಸಿಂಪ್ಲಿ ಗೆಟ್ ರಿಡ್ ಆಫ್ ಎವ್ರಿಥಿಂಗ್ ದಟ್ ಯು ಆರ್ ನಾಟ್. ಆದ್ರಿಂದನೇ ನಮ್ಮ ಶಾಸ್ತ್ರಗಳಲ್ಲಿ ಬಳಸುವಂತಹ ಶಬ್ದ ಮೋಕ್ಷ ಅಂತ ಅಥವಾ ಮುಕ್ತಿ ಅಂತ. See, unlike other religions in the world, where the ultimate goal is to get everything, ನಮ್ಗೆ ಅದು ಸಿಗತ್ತೆ ಇದು ಸಿಗತ್ತೆ, ಯಾವುದೋ ಸ್ವರ್ಗ ಲೋಕಕ್ಕೆ ಹೋಗ್ತೀರಾ, ಅದೇನೋ ಬರುತ್ತೆ ಇದೇನೋ ಬರುತ್ತೆ ಅನ್ನೋದಲ್ಲ ನಮ್ಮ ಐಡಿಯಾ ಆಫ್ ಮೋಕ್ಷ. ನಮ್ಮ ಐಡಿಯಾ ಆಫ್ ಮೋಕ್ಷ ಏನು ಅಂದ್ರೆ, ಇಟ್ ಈಸ್ ಆಕ್ಚುಲಿ ಗೆಟಿಂಗ್ ರಿಡ್ ಆಫ್ ಎವ್ರಿಥಿಂಗ್ ದಟ್ ಯು ಆರ್ ನಾಟ್. ಆದ್ರಿಂದನೇ ಆ ಶಬ್ದನೇ, ಆ ಧಾತುಪಾಠದಲ್ಲಿ ಮೋಕ್ಷ ಅನ್ನೋ ಶಬ್ದಕ್ಕೆ ಬಿಡೋದು ಅಂತ ಅರ್ಥ, ತಗೊಳ್ಳೋದು ಅಂತ ಅರ್ಥ ಅಲ್ಲ. See, look at the stark difference between the way religions and philosophies are constructed in this land and elsewhere. ಅವ್ರಿಗೊಂದು ಮೂಲಭೂತವಾದಂತಹ ಸತ್ಯ ಗೊತ್ತಾಗ್ಲಿಲ್ಲ ಅಂದ್ರೆ, ನೀವು ಆರಿಸ್ತಿರುವಂತಹ ಸುಖ ನಿಮ್ಮ ಒಳಗಡೆ ಅಂತರಂಗದಲ್ಲೇ ಇದೆ ಅನ್ನುವಂತ ಒಂದು ಫಂಡಮೆಂಟಲ್ ಐಡಿಯಾನ ಬೇರೆಯವ್ರು ಗುರುತಿಸ್ಕೊಳ್ಳಿಲ್ಲ. ಆದ್ರಿಂದನೇ ನಾವು ಸತ್ ಮೇಲೆ ಅಥವಾ ಮೋಕ್ಷಕ್ಕೆ ಹೋದ್ಮೇಲೆ ಯಾವುದೋ ಒಂದು ಜಾಗಕ್ಕೆ ಹೋಗ್ತೀವಿ. ಅವ್ರೇನಂದ್ರು, ಮ್ಯಾಗ್ನಿಫಿಕೇಶನ್ ಆಫ್ ದಿ ಎಕ್ಸಿಸ್ಟಿಂಗ್ ಮೆಟೀರಿಯಲ್ ಕಂಫರ್ಟ್ ಅನ್ನೋದನ್ನೇ ಒಂದು ಅಲ್ಟಿಮೇಟ್ ಸ್ಟೇಟ್ ಟು ಬಿ ಅಚೀವ್ಡ್ ಅಂತ ಅವರು ಡಿಫೈನ್ ಮಾಡಿದ್ರು. ಇವತ್ತು ನಮ್ಗೆ ಏನೋ ಒಂದು 10 ರೂಪಾಯಿ ಇದೆ, ಅಥವಾ ಇನ್ಯಾವುದೋ ಒಂದಿಷ್ಟು 10 ಭೋಗ ಪದಾರ್ಥಗಳಿದೆ, ನಮ್ಗೆ ಏನ್ ಬೇಕಪ್ಪ, ಇನ್ನೊಂದ್ ಕಡೆ ಹೋದ್ರೆ, ಇನ್ನೆಲ್ಲೋ ಒಂದು ಸ್ವರ್ಗಕ್ಕೋ ಎಲ್ಲೋ ಹೋದ್ರೆ ಇನ್ನೊಂದು 1000 ಪಟ್ಟಂತಹ, ಇದನ್ನು 1000 ಪಟ್ಟಂತಹ ಭೋಗ ಸಿಗತ್ತೆ, ಅದೇ ನಮಗ್ ಬೇಕಾದ್ದು ಅಂತ ಹೇಳಿದ್ರು. ಆದ್ರೆ ಅಭಿ ಸರ್ವಂ ಜೀವಿತಂ, ಅದು ಏನಾಹಂ ನಾಮೃತಾಸ್ಯಾಂ ತೇನಾಹಂ ಕಿಂಕುರ್ಯಾಂ ಅನ್ನೋ ಮಾತನ್ನು ಉಪನಿಷತ್ಗಳು ಮಾತ್ರ ಆಡುತ್ತು. ಅಂದ್ರೆ ಇನ್ಫ್ಯಾಕ್ಟ್ ನಿಮ್ಗೆ ಗೊತ್ತಿರ್ಬೋದಲ್ಲ, ಮಧ್ವ ಸಿದ್ಧಾಂತದ ಅಂತರಂಗದಲ್ಲಿ ಸ್ವರ್ಗವನ್ನು ಹೇಗೆ ಅಂತ ಬಿಡಬೇಕು. ಆಚಾರ್ಯರು ತಮ್ಮ ಸೂತ್ರ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಆ ಬ್ರಹ್ಮ ಸ್ತಂಭ ಪರ್ಯಂತಂ ಅನಿತ್ಯಂಚ ಪ್ರಸಾರಕಂ ವಿಜ್ಞಾಯ ಜಾತವೈರಾಗ್ಯ ವಿಷ್ಣುಪಾದೈಕ ಸಂಶಯ ಅಂತ. ಅಂದ್ರೆ ನೀವು ಯಾರಾದ್ರೂ ಬ್ರಹ್ಮ ಲೋಕವನ್ನು ಆಫರ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ, ಅಂದ್ರೆ ಐ ಆಫರ್ ಯು ಟು ಬಿಕಮ್ ನೆಕ್ಸ್ಟ್ ಚತುರ್ಮುಖ ಬ್ರಹ್ಮ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ ಆಚಾರ್ಯ. ಯಾಕೆ ಅಂದ್ರೆ ಒಂದು ಕಲ್ಪ ಆದ್ಮೇಲೆ ಅದು ಎಂಡ್ ಆಗೋಗುತ್ತೆ. ಅದರಿಂದ ಎನಿಥಿಂಗ್ ದಟ್ ಎಂಡ್ಸ್, ಸೇ ನೋ ಟು ಇಟ್, ಬಿಕಾಸ್ you are the one who is not going to end. So anything that ends, which comes in contact with you, you are bound to get unhappiness with it. ಯಾಕಂದ್ರೆ ನಿಂತು ಹೋಗುತ್ತಲ್ಲ ಒಂದ್ ದಿವಸ. ಅದು ಪುರಾಣಗಳಲ್ಲಿ ಹೇಳ್ತಾರೆ, ಸ್ವರ್ಗದಲ್ಲಿ ಇರೋರಿಗೆ ಹೇಳ್ತಾರಂತೆ, ಇಷ್ಟು ದಿನ ಇದೆ ನಿಮ್ಗೆ ಸ್ವರ್ಗದಲ್ಲಿ ಅಂತ. ಅದರಿಂದ ಅವ್ರು ಬಹಳ ದುಃಖಿತರಾಗಿರ್ತಾರೆ ಸ್ವರ್ಗದಲ್ಲಿರೋರು ಅಂತ ಹೇಳ್ತಾರೆ, ನಂದು ಎಂಡ್ ಆಗೋಗುತ್ತೆ ಅಂತ ಅಲ್ವಾ. ಇಫ್ ಯು ಗೋ ಟು ಅ ಗುಡ್ ಪ್ಲೇಸ್ ಅಂಡ್ ಪೀಪಲ್ ಟೆಲ್ ಯು ದಟ್ your days are timed and counted, ಯಾರಿಗೂ ಇಷ್ಟ ಆಗಲ್ಲ ಅದರಲ್ಲಿ. ಸೊ ಇದು ಬ್ರಹ್ಮಲೋಕದ ಪರ್ಯಂತ, ಸತ್ಯಲೋಕದ ಪರ್ಯಂತ ಈ ಅನಿತ್ಯತ್ವ ಇದೆ ಅಂತ. ಅದು ಹೌದದು, ಯಾಕಂದ್ರೆ ಎಲ್ಲ ಪ್ರಾಕೃತ, ಎಲ್ಲ ಪ್ರಕೃತಿಯಿಂದ ನಿರ್ಮಿತವಾದ್ದು. ಯಾವುದು ಪ್ರಕೃತಿಯಿಂದ ನಿರ್ಮಿತವಾಗಿದೆ ಅದು ಅಲ್ಪವಾಗಿದೆ ಅಂತ ಅನ್ನೋದು ಶಾಸ್ತ್ರ ಸಿದ್ಧವಾದ ಪ್ರಮೇಯ. ತಥಾಚ ಏನಾಯ್ತೀಗ ಅಂತಂದ್ರೆ, ಅನಾದಿ ಕಾಲದಿಂದ ಅಲ್ಲಿಂದ ದೇರ್ ಇಸ್ ಓನ್ಲಿ ಒನ್ ವೇ.
ಯಾವುದು ನಮ್ಮದು ಅದನ್ನ ಮಾತ್ರ ಇಟ್ಕೊಳ್ಳಿ ಅಂತ. ಆದ್ರೆ ಹೋಪ್ ಏನು ಅಂತಂದ್ರೆ ನಮಗ್ ಬೇಕಾಗಿರುವಂತಹ ಸುಖ ನಮ್ಮ ಸ್ವರೂಪದಲ್ಲಿದೆ. ಇದು ದೊಡ್ಡ ಭರವಸೆ. ಯಾವಾಗ ನಮ್ಗೆ ಬೇಕಾಗಿರೋ ಸುಖ ನಮ್ಮ ಸ್ವರೂಪದಲ್ಲಿದೆ ಅಂತ ಹೇಳ್ತಾರೆ, ಯಾವಾಗ ಆಲ್ ವಿ ನೀಡ್ ಟು ಡೂ ಇಸ್ ಪುಟ್ ಆಲ್ ಅವರ್ ಎಫರ್ಟ್ಸ್ ಟು ಗೆಟ್ ರಿಡ್ ಆಫ್ ಎವ್ರಿಥಿಂಗ್ ದಟ್ ಇಸ್ ನಾಟ್ ಮೀ. ಅಷ್ಟೇ ತಾನೆ. ಇದನ್ನೇ ಮೋಕ್ಷ ಅನ್ನೋ ಶಬ್ದದಲ್ಲಿ ಕರೀತಾರೆ. ಭಾಗವತದ ಒಂದು ವಾಕ್ಯ, ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಮೋಕ್ಷ ಅಂತ ಅನ್ನೋದು ಪಡೆಯೋದಲ್ಲ, ಬಿಡೋದು. ಅನ್ಯಥಾ ರೂಪಂ ಹಿತ್ವಾ ಸ್ವರೂಪೇಣ ವ್ಯವಸ್ಥಿತಿ ಮುಕ್ತಿ. ಅದನ್ನ ನಮ್ಮದಲ್ಲದ ಎಲ್ಲದನ್ನು ಬಿಡೋದು ಯಾವುದಿದೆ ಅದನ್ನು ಮೋಕ್ಷ ಅಂತ ಕರೀತಾರೆ. ಆಯ್ತು, ಸರಿ. ಇಲ್ಲಿವರೆಗೂ ಕಥೆ ಏನಾಯ್ತು? ನಮಗೆ ಎಲ್ಲರಿಗೂ ಸುಖ ಬೇಕು, ಸುಖ ನಮ್ಮ ಸ್ವರೂಪದಲ್ಲಿದೆ. ಸ್ವರೂಪ ಸುಖದ ಅನುಭವ ನಮಗೆ ಬರದೇ ಇರೋ ಕಾರಣ ಪ್ರಕೃತಿ ಸಂಬಂಧ. ಈ ಪ್ರಕೃತಿ ಸಂಬಂಧವನ್ನು ನಾವು ಬಿಡಬೇಕು. ಇಲ್ಲಿ ತನಕ ಆಯ್ತು. ಹೇಗೆ ಬಿಡೋದು? ಇಫ್ ವಿ ವರ್ ಕೇಪಬಲ್ ವಿ ವುಡ್ ಡೂ ಇಟ್ ರೈಟ್ ನೌ ಅಲ್ವಾ? ಆದ್ರೆ ನಾವು ಅನಾದಿ ಕಾಲದಿಂದ ಈ ಪ್ರಕೃತಿ ಬಂಧಕ್ಕೆ ಸಿಲುಕಿದೀವಿ. ನಾವು ಈ ಪ್ರಕೃತಿ ಬಂಧವನ್ನು ಬಿಡ್ಲಿಕ್ಕೆ ನಮ್ಗೆ ಆಗ್ತಿಲ್ಲ ಅನಾದಿ ಕಾಲದಿಂದ. ಇದು ಯಾಕೆ ಹೀಗಾಗಿದೆ ಅಂತಂದ್ರೆ, ಆಚಾರ್ಯರು ಪೈವೆ ನಂಗೆ ಸಮಯ ಆಯ್ತು ಅನ್ನೋ ಕಾರಣದಿಂದ ಹೇಳ್ತಾ ಇಲ್ಲ. ಆದ್ರೆ ನಾನು ಆಡ್ತಾ ಇರುವಂತ ಪ್ರತಿಯೊಂದು ವಾಕ್ಯವೂ ಸರ್ವಮೂಲದ ಭಾಷಾಂತರ. ನಾನು ಆಡೋ ಪ್ರತಿಯೊಂದು ವಾಕ್ಯಕ್ಕೂ ಸರ್ವಮೂಲದ ವಾಕ್ಯವನ್ನು ಹೇಳಿ ತೋರಿಸ್ಬೋದು, ಆದರೆ ಸಮಯದ ಅಭಾವದಿಂದ ನಾನು ಮಾಡ್ತಿಲ್ಲ. ಆಚಾರ್ಯರ ಮತ್ತೊಂದು ಸಿಗ್ನೇಚರು, ಆಚಾರ್ಯರು ತಮ್ಮ ಗ್ರಂಥಗಳಲ್ಲಿ ತಾವು ಎಂದೂ ಮಾತಾಡೋದಿಲ್ಲ, ತುಂಬಾ ಕಡಿಮೆ ಮಾತಾಡ್ತಾರೆ ಆಚಾರ್ಯರು. ಹಿ ಸ್ಪೀಕ್ಸ್ ಥ್ರೂ ವೇದೋಪನಿಷತ್ಸ್. ಅಂದ್ರೆ ಸರ್ವಮೂಲ ಗ್ರಂಥಗಳನ್ನು ಓದೋರಿಗೆ ಗೊತ್ತಾಗುತ್ತೆ, ಆಚಾರ್ಯರು ತಮ್ಮ ವಾಕ್ಯ ಅಂತ ಅನ್ನೋದನ್ನು ಬಹಳ ಕಡಿಮೆ ಹೇಳಿರ್ತಾರೆ. ಪ್ರತಿಯೊಂದು ವಾಕ್ಯವನ್ನು, ಅವ್ರು ಹೇಳುವಂತಹ ಪ್ರತಿಯೊಂದು ಪ್ರಮೇಯವನ್ನು ಯಾವುದೋ ಮೂಲ ಗ್ರಂಥ, ಯಾವುದೋ ವೇದ, ಇನ್ಯಾವುದೋ ಉಪನಿಷತ್ತು, ಇನ್ಯಾವುದೋ ಪುರಾಣ ವಾಕ್ಯವನ್ನು ಕೋಟ್ ಮಾಡಿ ತಾವು ತಮ್ಮ ಪ್ರಮೇಯವನ್ನ ಸ್ಥಾಪನೆ ಮಾಡ್ತಾರೆ. ಇದು ಒಂದು ಸೈಂಟಿಫಿಕ್ ಆಟಿಟ್ಯೂಡ್. ನನ್ನ PhD ಅಡ್ವೈಸರ್ ನನಗೆ ಹೇಳೋದು, ಒಂದು ಸೈಂಟಿಫಿಕ್ ಆರ್ಟಿಕಲ್ ಬರಿಬೇಕಾದ್ರೆ ಹೇಗೆ ಬರಿಬೇಕು ಅಂತಂದ್ರೆ, ಒಂದೇ ಒಂದು ಸೆಂಟೆನ್ಸು ನಮ್ದೇ ಓನ್ ರಿಸರ್ಚ್, ಎಂಪರಿಕಲ್ ಎವಿಡೆನ್ಸು ಅಥವಾ ಪ್ರೀವಿಯಸ್ಲಿ ಕ್ರಿಯೇಟೆಡ್ ಆದಂತಹ ಎಸ್ಟಾಬ್ಲಿಷ್ಡ್ ಎವಿಡೆನ್ಸ್ ಬ್ಯಾಕಿಂಗ್ ಇಲ್ಲದೆ ಒಂದೇ ಒಂದು ಸೆಂಟೆನ್ಸ್ ಅನ್ನು ಬರಿಬೇಡ ಅಂತ ಹೇಳೋದು. Don't write a single sentence that is not corroborated either with your own empirical evidence or with established evidence in terms of citations. ಇದನ್ನು ಶ್ರೀಮದಾಚಾರ್ಯ ಮಾಡ್ತಾರೆ. ಅವರ ಒಂದೇ ಒಂದು ವಾಕ್ಯಕ್ಕೂ ಪ್ರಮಾಣ ಇಲ್ಲದೆ ಅವ್ರು ಮಾತಾಡೋದಿಲ್ಲ. ಹಾಗೆ ಅದರಿಂದ ಏನಾಯ್ತು, ಇಷ್ಟೊಂದು ನಮಗೇನಾದ್ರೂ ಅನಾದಿ ಪ್ರಕೃತಿಯ ಒಂದು 5 ನಿಮಿಷ ನಾನು ನಿಲ್ಲಿಸ್ತೀನಿ. ನಮಗೇನಾದ್ರೂ ಈ ಅನಾದಿ ಪ್ರಕೃತಿಯ ಬಂಧ ಅಂತ ಅನ್ನೋದನ್ನ ನಿವಾರಣೆ ಮಾಡ್ಕೊಳ್ಳೋ ಸಾಮರ್ಥ್ಯ ಇದ್ರೆ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಸಾಮರ್ಥ್ಯ ಇಲ್ಲ. Here comes Ishvara. ಜಿಜ್ಞಾಸೋತ್ಥ ಪ್ರಸಾದ ಜಿಜ್ಞಾಸೋತ್ಥ ಧ್ಯಾನದ ತತ್ಪ್ರಸಾದ ದೇವ ಮುಚ್ಚತೆ ಅಂತ ವ್ಯಾಖ್ಯಾನ ಆಚಾರ್ಯ. ಅದರಿಂದ ಭಗವಂತ ತನ್ನ ಮಹಾ ಕಾರುಣ್ಯ ಎಂಬ ಗುಣವನ್ನ ನಿಮಿತ್ತ ಮಾಡಿಕೊಂಡು ಈ ಜೀವನದಲ್ಲಿ ಇರುವಂತಹ ಅನಾದಿ ಬಂಧವನ್ನ ನಾನು ತೆಗಿತೀನಿ ಅನ್ನೋ ಸಂಕಲ್ಪವನ್ನು ಮಾಡಿದ್ದಾನೆ. ಇದು ದೇವರ ಕಾರುಣ್ಯ ಅಂದ್ರೆ. He has absolutely no bearing. He or she or whatever, ನೀವು ಯಾರನ್ನ ದೇವರು ಅಂತ ಗುರುತಿಸ್ಕೊಳ್ತಿರಲ್ಲ, ಆ ದೇವರಿಗೆ he has no business with ಜೀವ. ಏನಕ್ಕೆ ಮಾಡಬೇಕು? ಅವನಿಗೆ ಬಂಧ ಇಲ್ಲ, ದೇವರಿಗೆ ಬಂಧ ಇಲ್ಲ. ದೇವರಿಗೆ ಬಂಧ ಇಲ್ಲ ಅಂತ ಆದ್ಮೇಲೆ he can be very happy ಅಲ್ವಾ? ತನ್ನ ಪಾಡಿ ನಾನು ಸುಖವಾಗಿರ್ತಾನೆ, ಅನಂತ ಸುಖದ ಅನುಭವ ಇದೆ, ಸುಖವಾಗಿರ್ಬೋದು. ಆದ್ರೆ ಜೀವನ ಅನಾದಿ ಕಾಲದ ಬಂಧವನ್ನ ತೆಗೆಯಕ್ಕೆ ನಾನು ಒಂದು ವ್ಯವಸ್ಥೆಯನ್ನ ಏರ್ಪಾಡು ಮಾಡ್ತೀನಿ ಅನ್ನೋ ಸಂಕಲ್ಪವನ್ನು ಮಾಡಿದ್ರಲ್ಲ, ಇದೇ ದೇವರ ಕಾರುಣ್ಯ. ಆಚಾರ್ಯರನ್ನು ವ್ಯಾಖ್ಯಾನ, ವೈಷಮ್ಯಂ ಚೈವ ನಿರ್ಗುಣ್ಯಂ ವೇದಾ ಪ್ರಾಮಾಣ್ಯ ಕಾರಣಂ ನಾಂಗೀಕಾರ್ಯಂ ಅಥೋನ್ಯತ್ವ ವೈಷಮ್ಯಾದಿನಾತ್ಮಕಂ. ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ನಾವು ಏನೋ ಒಂದನ್ನ ಕೇಳಿದ್ರೆ ಅದನ್ನ ದೇವರು ಅಂದ್ರೆ ಪ್ರಾಕೃತವಾದ ಏನೋ ಒಂದು ಬಯಕೆಯನ್ನ ದೇವರ ಮುಂದೆ ಇಟ್ಟರೆ ಅದನ್ನ ಪೂರೈಸುವಂತ ಒಂದು ಒಬ್ಬ ವಣಿಕ್ ದೇವರು ಅಂತ, ಅಂದ್ರೆ ಒಬ್ಬ ಟ್ರಾನ್ಸಾಕ್ಟರ್ ಅನ್ನೋ ಭಾವನೆಯಲ್ಲಿ ಇರ್ತೀವಿ. ಇದು ನಮಗೆ ನಮ್ಮ ಈ ಪಾಶ್ಚಾತ್ಯ ಸಂಸ್ಕೃತಿಗಳ ಪ್ರಭಾವದಿಂದ ಬರುವಂತ ದೇವರು ಅನ್ನೋ ಪದಾರ್ಥದ ಐಡಿಯಾ. ಆದ್ರೆ ನಮ್ಮ ಗುರುಗಳು ಒಂದು ಕತೆ ಹೇಳೋರು. ಯಾರೋ ಒಬ್ಬರು ರಾಘವೇಂದ್ರ ಸ್ವಾಮಿಗಳ ವೃಂದಾವನ ಸೇವೆ ಮಾಡ್ತಿದ್ರಂತೆ. ಇವರು ಯಾರೋ ಒಬ್ಬರು ಸಾಧಕರಾದರು. ಎಷ್ಟೋ ಬಹಳ ದಿನ ಅವರು ಸೇವೆ ಮಾಡಿದ್ರಂತೆ. ಅವರಿಗೆ ಏನೋ ಸೂಚನೆ ಇತ್ತಂತೆಲ್ಲ ಏನೂ ಆಗ್ಲಿಲ್ಲ. ಅವ್ರಿಗೆ ಏನೋ ಬೇಕು ಅಂತಂದ್ರೆ, ಯಾರೋ ಮಕ್ಕಳು ಬೇಕು, ಇನ್ನೇನೋ ಬೇಕು ಅಂತ ಸೇವೆ ಮಾಡ್ತಿದ್ರಂತೆ. ಅವ್ರಿಗೇನೋ ಸೂಚನೆ ಆಗ್ಲಿಲ್ವಂತೆ. ಅವ್ರ ಮುಂದೆ ಬಂದು ಬಹಳ ಜನಗಳೆಲ್ಲ, ನಮಗೆ ಈ ತರ ಹಿಂಗಾಯ್ತು, ಇದ್ರ ಹೀಗೆ ನಾವು ಸೇವೆ ಮಾಡಿದ್ವಿ, ಅದಾಯ್ತು ಇದಾಯ್ತು ಅಂತ ಹೇಳಿದ್ರಂತೆ. ಇವರಿಗೆ ಸ್ವಲ್ಪ ಬೇಜಾರಾಯ್ತಂತೆ. ಅವರು ರಾಘವೇಂದ್ರ ಸ್ವಾಮಿಗಳ ಹತ್ರ ಹೇಳಿದ್ರಂತೆ, ಅಲ್ಲ ಅವರು ನಿಜವಾಗ್ಲೂ ಒಳ್ಳೆ ಸಾಧಕರು, ಅಂದ್ರೆ ಶಮದವಾದ ಸಂಪತ್ತಿ ಇದ್ದಂತಹ ಸಾಧಕರು. ಅವರು ನೋಡೋಣ, ಇಷ್ಟು ವರ್ಷ ನಾವು ಆಧ್ಯಾತ್ಮ ಪರವಾಗಿ ನಾನು ಜೀವನ ಮಾಡ್ತಾ ಇದ್ದೀನಿ,
ನಮಗೆ ನೀವು ಏನು ಈ ರೀತಿಯಾದ ಏನು ಸೂಚನೆ ಆಗ್ತಾ ಇಲ್ಲ, ನಾನು ಕೇಳುವಂತ ಫಲ ಸಿಗ್ತಾ ಇಲ್ಲ, ಇನ್ಯಾರೋ ಬಂದು ಇದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಅವ್ರಿಗೆಲ್ಲ ಸಿಗ್ತಾ ಇದೆ ಯಾಕೆ ಅಂತ ಬೇಜಾರು ಮಾಡ್ಕೊಂಡು. ಇದೊಂದು ಕಥೆ, ಇದರ ಪ್ರಾಮಾಣಿಕತೆ ನನಗೆ ಗೊತ್ತಿಲ್ಲ, ಅದು ತುಂಬಾ ಚೆನ್ನಾಗಿರೋ ಕಥೆ. ಅವಾಗ ರಾಘವೇಂದ್ರ ಸ್ವಾಮಿಗಳು ಅವರು ಸ್ವಪ್ನದಲ್ಲಿ ಬಂದು ಹೇಳಿದಂತೆ, ನಾನು ಇನ್ನು ಕೊಡಲ್ಲ, ನಿನಗೇನು ಬೇಕು ಅದನ್ನ ಅಂತ. ಯಾಕೆ ಅಂತಂದ್ರೆ ನನಗೆ ಯಾವುದರಿಂದ ಮೋಕ್ಷ ಪ್ರತಿಬದ್ಧವಾಗ್ತಾ ಇದೆ ಅದನ್ನ ಇನ್ನೊಬ್ಬ ಮೋಕ್ಷದ ಹಾದಿಯಲ್ಲಿ ಪ್ರಯತ್ನ ಪಡ್ತಿರೋ ನಾನು ಕೊಡಲ್ಲ ಅಂತ ಹೇಳಿದಂಥವ್ರು. ಎಂತ ಪ್ರೊಫೌಂಡ್ ಸ್ಟೇಟ್ಮೆಂಟ್ ಇದು. ಅಂದ್ರೆ ಏನ್ ಹೇಳಕ್ ಹೋದೆ ಅಂದ್ರೆ, ಭಗವದ್ಗೀತೆಯನ್ನು ನೋಡಿದ್ರೆ ಬುದ್ಧಿಯುಕ್ತೋ ಜಹಾತೀಹ ಉಭೇ ಸುಕೃತ ದುಷ್ಕೃತೆ. ಈ ನಾನು ಅನಾದಿ ಬಂಧದ ಬಗ್ಗೆ ಮಾತಾಡೋದಲ್ಲ, ಈ ಬಂಧ ಅಥವಾ ಅದನ್ನೇ ಕರ್ಮ ಅನ್ನೋ ಶಬ್ದದಿಂದನೂ ಕರೀತಾರೆ. ಈ ಕರ್ಮದಲ್ಲಿ ಬರೀ ಕೆಟ್ಟ ಕರ್ಮ ಇರಬೇಕು ನಿಯಮ ಇಲ್ಲ, ಇದ್ರಲ್ಲಿ ಒಳ್ಳೆ ಕರ್ಮನೂ ಇದೆ. ಆದ್ರಿಂದನೇ ನಮಗೆಲ್ಲ ಏನೋ ಒಂದಿಷ್ಟು ಅದು ಇದು ಒಳ್ಳೇದು ಆಗುತ್ತೆ. ಆದ್ರೆ ಒಬ್ಬ ಸಾಧಕನಾದವನಿಗೆ ಹೇಗೆ ದುಷ್ಕರ್ಮಗಳು ಪ್ರತಿಬಂಧಕವೋ ಮೋಕ್ಷಕ್ಕೆ, ಸತ್ಕರ್ಮಗಳು ಪ್ರತಿಬಂಧಕ. ಯಾಕಂದ್ರೆ ನಾನು ಹೇಳೋದಲ್ಲ, ಕರ್ಮಗಳು ಹೊರಗಿಂದ ಬಂದಂಥದ್ದು, ಯಾವುದು ನಮ್ಮ ಅಂತರಂಗದ್ದಲ್ಲ, ಯಾವುದು ನಮ್ಮ ಸ್ವರೂಪಭೂತ ಅಲ್ಲದಿದೆಯೋ ಅಂಶಗಳು, ಅದೆಲ್ಲ ಪ್ರತಿಬಂಧಕವಾದ. ಆದ್ರಿಂದ ಒಬ್ಬ ಸಾಧಕನಾದವನು, ಜ್ಞಾನಿಯಾದವನು ಏನ್ ಮಾಡ್ತಾನೆ ಅಂತಂದ್ರೆ, ತನ್ನ ಸುಕೃತ ಮತ್ತೆ ದುಷ್ಕೃತ ಅಂದ್ರೆ ತನ್ನ ಸತ್ಕರ್ಮ ಮತ್ತೆ ದುಷ್ಕರ್ಮ ಎರಡನ್ನೂ ಕಳ್ಕೊಳ್ಬೇಕಾಗುತ್ತೆ. ಅದನ್ನ ಹೇಳ್ತಾರಲ್ಲ ಶಾಸ್ತ್ರದಲ್ಲಿ, ಪ್ರಾರಬ್ಧ ಕರ್ಮ ಅಂತ ಅನ್ನೋದು ಸಂಪೂರ್ಣವಾದ ಕ್ಷಯ ಆಗುತ್ತೆ, ಪ್ರಾರಬ್ಧ ಕರ್ಮದ ಭೋಗಕ್ಷಯ. ಆದ್ರೆ ಸಂಚಿತ ಕರ್ಮ, ಅನಂತ ಸಂಚಿತ ಕರ್ಮ ಅಂತ ಅನ್ನೋದು ಒಂದೇ ಸಲ ಹೋಗುತ್ತೆ ಭಗವಂತನ ಕರುಣೆಯಿಂದ ಅಂತ. ಇದು ಇಲ್ಲಿ ಅದರಿಂದ ಇಷ್ಟ ಕಥೆಯಲ್ಲಿ ಬರೆದಿರುವಂತ ಈಶ್ವರ ಸಡನ್ ಆಗಿ ಅಪಿಯರ್ ಆಗ್ತಾನೆ ಇಲ್ಲಿ. ಯಾಕೆ ಅಂತಂದ್ರೆ ನಮಗಿರುವಂತ ಅನಾದಿ ಬಂಧದ ನಿವೃತ್ತಿ ಅಂತ ಅನ್ನೋದು ಈಶ್ವರ ಪ್ರಸಾದದಿಂದ ಮಾತ್ರ ಆಗುವಂತ ಅನ್ನೋದು ಆಚಾರ್ಯರ ಸಿದ್ಧಾಂತ. ಆದ್ರಿಂದ ಈಶ್ವರ ಬಂದ. ಆದ್ರಿಂದ ವಿ ಹ್ಯಾವ್ ಗಾಡ್ಸ್ ನೀಡ್, ನಾಟ್ ದಿ ಅದರ್ ವೇ ರೌಂಡ್. ಇದನ್ನೇ ದೃಷ್ಟಿಯಲ್ಲಿ ಇಟ್ಕೊಂಡು ಭಾಗವತ ಹೇಳುತ್ತೆ, ಉದಾಸೀನಂ. ಅದರಿಂದ ದೇವರ ಜೊತೆ ಟ್ರಾನ್ಸಾಕ್ಟ್ ಮಾಡಿದ್ರೆ, ಅಂದ್ರೆ ಅದು ಸಪ್ತಮ ಸ್ಕಂದ ಭಾಗವತದಲ್ಲಿ ಪ್ರಹ್ಲಾದ ಆದ್ರೆ ಹೇಳ್ತಾರೆ, ಎಷ್ಟು ಆಶಿಷ ಆಶಾಸ್ತೆ ಸಮೋಭಕ್ತ ಸವೈ ಮಣಿಕ್ ಅಂತ. ಅಂದ್ರೆ ಈಗ ದೇವರ ಜೊತೆ ಏನಾದ್ರು ಒಂದು ಕರ್ಮದ ಟ್ರಾನ್ಸಾಕ್ಷನ್ ನಾವು ಮಾಡ್ತೀವಿ. ನಾವು ಸಾಧಾರಣವಾಗಿ ಮಾಡೋದು ಏನೋ ನಮ್ಗೆ ಅದು ಬೇಕು ಇದು ಬೇಕು ಅಂತ. ನಾವು ಆಕ್ಚುಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ವಿ ಆರ್ ಟೈಯಿಂಗ್ ಅವರ್ಸೆಲ್ಸ್ ಮೋರ್ ಇನ್ ಟು ದಿಸ್ ಬಂಧ. ನಾವು ಏನನ್ನೇ ದೇವರ ಹತ್ರ ನೀವು ಕೇಳಿದ್ರು ಅದೊಂದು ಟ್ರಾನ್ಸಾಕ್ಷನ್. ಇನ್ಫ್ಯಾಕ್ಟ್ ನೀವು ಇನ್ಯಾರೋ ಒಬ್ಬ ನಿಮ್ ಕೊಲೀಗ್ ಜೊತೆನೋ ಅಥವಾ ನಿಮ್ಮ ಸ್ಪೌಸ್ ಜೊತೆಗೋ ಅಥವಾ ಇನ್ಯಾರೋ ಜೊತೆ ನೀವು ಯಾವ ಟ್ರಾನ್ಸಾಕ್ಷನ್ ಅನ್ನು ಮಾಡ್ತೀರಿ, ಅದು ಹೇಗೆ ಬಂಧಕ ಆಗುತ್ತೆ, ಎಕ್ಸಾಕ್ಟ್ಲಿ ಅದೇ ರೀತಿಯಾದ ಟ್ರಾನ್ಸಾಕ್ಷನ್ ನಾವು ದೇವರ ಹತ್ರ ಮಾಡ್ತೀವಿ. ಅದನ್ನ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಅಕಾಮೋ ಮೋಕ್ಷಕಾಮೋವ ಸರ್ವಕಾಮ ಉದಾಹೃತ ಅಂತ. ಅದರಿಂದ ಅಂಥದೋಗತ್ವ ಸಮಯ ಕಾಲ ಮುಗಿತು. ಅದನ್ನು ನಾವು ಇಷ್ಟು ನೆನ್ನೆ ಕೇಳಿದ ಪ್ರಶ್ನೆಗಳಲ್ಲಿ ಈಗ ಪ್ರಾಬ್ಲಮ್ ಆಫ್ ಈವಿಲ್ ಪ್ರಶ್ನೆ ಬರಲಿಲ್ಲ. ಯಾಕಂದ್ರೆ ಗಾಡ್ ನೆವರ್ ಕ್ರಿಯೇಟೆಡ್ ಅಸ್. ಇಫ್ ಯು ವುಡ್ ಹ್ಯಾವ್ ಕ್ರಿಯೇಟೆಡ್ ಅಸ್, ದೆನ್ ದಿಸ್ ಕ್ವೆಶ್ಚನ್ ಆಫ್ ವೈ ದೇರ್ ಇಸ್ ಈವಿಲ್ ಕಮ್ಸ್ ಅಪ್. When there is no creation, evil is natural. Evil is there, it was never created. If ಮುಂದಿನ ಪ್ರಶ್ನೆ, ನಮ್ಮನ್ನ ಭಗವಂತ ಸೃಷ್ಟಿನೇ ಮಾಡಲಿಲ್ಲ ಅಂತ ಅಂದ್ರೆ ನಮಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗೂ ಈಗ ಒಂದು ಉತ್ತರ ಸಿಗ್ತದೆ. ನಮಗೇನ್ ಸಂಬಂಧ ಅಂದ್ರೆ ಆಕ್ಚುಲಿ ವಿ ಆರ್, ಶಾಸ್ತ್ರ ಅಂತ ಅನ್ನೋದು ಅಲ್ಟೀರಿಯರ್ ಸೆಲ್ಫಿಶ್ ಮೋಟಿವ್ನೇ ಹೇಳ್ಕೊಡೋದು. ಅದರಲ್ಲೇನು ತಪ್ಪು ಇಲ್ಲ. ದುಃಖ ವಿದರತ್ ಸರ್ವಂ ಜೀವ ಇವತ್ತು ದುಃಖಿನಃ ತೇಷಾಂ ದುಃಖ ಪ್ರಹಾರಾಯ ಸುರೇಶಾಂತ ಬರ್ತದೆ. ನಮಗೆ ಬೇಕಾದ್ದು ಸುಖ ಅಂತ ಅನ್ನೋದನ್ನ ಶಾಸ್ತ್ರ ತುಂಬಾ ಜನ ಇವಾಗ ಆಶ್ಚರ್ಯ ಅಂತ ಅನಿಸ್ಬೋದು. ಎಷ್ಟು ಮಟ್ಟಿಗೆ ಅಂದ್ರೆ ಆಚಾರ್ಯ ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ದೇವರು ಅಂತನ್ನೋರು ನಮಗೆ ಸುಖ ರೂಪ ಅಲ್ಲ, ಸುಖ ಸಾಧನ ಅಂತ ಹೇಳ್ತಾರೆ. ಈಸ್ ಎ ಟೂಲ್ ಫಾರ್ ಅಸ್ ಟು ಗೆಟ್ ಹ್ಯಾಪಿ ಅಂತ. ಅದರಲ್ಲೇನು ತಪ್ಪಿಲ್ಲ. ಅದರಿಂದ ದೇವರು ಇಂಥ ಬಂಧವನ್ನ ತೆಗೆಯೋ ಪ್ರಯೋಜನ ನಮಗೆ ಉಪಕಾರ ಮಾಡಲಿಲ್ಲ ಅಂತಂದ್ರೆ ಅಂತ ದೇವ್ರನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕು? ಸೊ ಶಾಸ್ತ್ರ ರೆಕಗ್ನೈಸ್ ದಿಸ್. ಯು ಸಿ, ಅಂದ್ರೆ ಬಹಳ ಜನಕ್ಕೊಂದು ಭಾವನೆ ಇರೋದೇನು ಅಂತಂದ್ರೆ, ನಮ್ಮ ಕೋರ್ ಅನುಭವ ಏನಿದೆ ಮತ್ತೆ ನಮ್ಮ ಕೋರ್ ಡಿಮ್ಯಾಂಡ್ಗಳು, ಬಯಕೆಗಳೇನಿದೆ, ಇದಕ್ಕೆ ವಿರುದ್ಧವಾಗಿ ಶಾಸ್ತ್ರ ಮಾತಾಡುತ್ತೆ ಅಂತ ಅಲ್ಲ. ಅಲ್ಟೀರಿಯರ್ ಸೆಲ್ಫಿಶ್ ಮೋಟಿವ್ ಅನ್ನು ಇಟ್ಕೊಂಡು ನೀವು ಬೇಕಾಗಿರೋ ಸುಖವನ್ನೇ ಕೊಡೋಕ್ಕೋಸ್ಕರ ಶಾಸ್ತ್ರ ಅಂತ ಅನ್ನೋದು ತುಂಬಾ ಸರಿಯಾಗಿ ಪ್ರಯತ್ನ ಪಡ್ತೇನೆ. ಯಾಕೆ ವೈರಾಗ್ಯವನ್ನ ಉಪದೇಶ ಮಾಡುತ್ತೆ ಅಂತಂದ್ರೆ, ಲುಕ್, ನೀವು ಯಾವ ಸೋರ್ಸ್ ಇಂದ ಸುಖವನ್ನ ನೀವು ಬಯಸ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ, ದಟ್ ಈಸ್ ದಿ ವೆರಿ ಸೋರ್ಸ್ ದಟ್ ಈಸ್ ಕಾಸಿಂಗ್ ಯು ಟು ಬಿ ಅನ್ಹ್ಯಾಪಿ ಅಂತ ಹೇಳ್ತಿದೆ. ಇಫ್ somebody recognizes that, it's only natural to stay away from it ಅಲ್ವಾ? ಅದನ್ನ ನಾವು ರೆಕಗ್ನೈಸ್ ಮಾಡೋದಿಲ್ಲ ಅಷ್ಟೇ.
ನಾವು ಏನ್ ತಿಳ್ಕೊಳ್ತೀವಿ, ಈ ಮೆಟೀರಿಯಲ್ ಪದಾರ್ಥಗಳಿಂದ ನಮಗೆ ಸುಖ ಬರುತ್ತೆ ಅನ್ನೋ ಭ್ರಾಂತಿಯಿಂದ ನಾವು ವ್ಯವಹಾರ ಮಾಡ್ತೀವಿ, ಆದ್ರಿಂದ ನಮಗೆ ತೊಂದರೆ ಆಗುತ್ತೆ. ಅದರಿಂದ ಭಗವಂತ ತನ್ನ ಸುಖ ಸಾಧನ ಅಂದ್ರೆ ಅನಾದಿ ಕಾಲದ ಬಂಧ ನಮಗೇನಿದೆ, ನಮ್ಮದೇ ಆದಂತಹ ಸುಖದ ಅನುಭವ ಬರೆದಿರೋ ರೀತಿಯಲ್ಲಿ ತಡಿತಾ ಇರುವಂತಹ ಬಂಧದ ನಿವೃತ್ತಿಯನ್ನು ಮಾಡುವಂತ ಕೆಲಸ ಅಂತ ಅನ್ನೋದು ಅದು ಈಶ್ವರನು. ಇಲ್ಲಿ ನಿಲ್ಸೋಣ. ಇದ್ರ ಮೇಲ್ ಬರುವಂತಹ ಪ್ರಶ್ನೆಗಳೇನು ಅಂತಂದ್ರೆ, ಇಷ್ಟಾದ್ಮೇಲೆ ಕರ್ಮದ ಸ್ಟೇಟಸ್ ಏನು ಅಂತ. ಮತ್ತೆ ನಾವು ನಿನ್ನೆ ಇನ್ನೊಂದು ಪ್ರಶ್ನೆ ಕೇಳಿದ್ವಿ ಅಲ್ವಾ, ಈ ದೇವರೇ ಎಲ್ಲಾದ್ರೂ ಮಾಡಿಸೋದಿದ್ರೆ ನರದೇ ಕ್ರಿಯತೆ ಕಿಂಚನಾರೆ ಅಂತಿದ್ಮೇಲೆ ನಾವು ಮಾಡುವಂತಹ ಪುಣ್ಯ ಪಾಪಗಳಲ್ಲಿ ನಮಗೆ ಯಾಕೆ ಭಾಗಿತ್ವ ಇದೆ? ನಾವು ಜೀವನ ಅಸ್ವಾತಂತ್ರ್ಯದ ಬಗ್ಗೆ ಮಾತಾಡ್ತಾರೆ ಮೊದಲು ಸಿದ್ಧಾಂತದಲ್ಲಿ. ಅಸ್ವಾತಂತ್ರ್ಯ ಅಂತ ಅನ್ನೋದನ್ನ ಹೇಗೆ ಪ್ಲೇಸ್ ಮಾಡೋದು? ಆಚಾರ್ಯರು ಈ ಎಲ್ಲಾ ಪ್ರಶ್ನೆಗಳಿಗೂ ಬ್ರಹ್ಮಸೂತ್ರದ ಕರ್ತೃತ್ವಾಧಿಕರಣ ಅಂತ ಅನ್ನೋ ಕಡೆ ತುಂಬಾ ಸೊಗಸಾದ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದನ್ನ ಸಮಯ ಸಿಕ್ಕಿದ್ರೆ ನಾಳೆ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಭಾಷಣವನ್ನ ಭಗವಂತನ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಿದ್ದೀನಿ. ಮತ್ಪ್ರೇರಕೇಣ ಹರಿಣ ಯಾ ಪೂಜಾ ಸ್ವಸ್ಯ ಕಾಲಿತ ಭಾಗ್ಯಜ್ಞ ರೂಪ ಲಕ್ಷ್ಮೀಶಃ ತಯಾ ಪ್ರೇರಣಾತು ಕೇಶವ. ಶ್ರೀಕೃಷ್ಣ. ಸಮಯ ಹೆಚ್ಚು ತಗೊಂಡಿದ್ರೆ ಕ್ಷಮಿಸ್ಬೇಕು. ನಿನ್ನೆ ಪ್ರಶ್ನೆಗೆ ಅವಕಾಶಗಳನ್ನು ಕೊಟ್ಟಿರಲಿಲ್ಲ. ಇವತ್ತು ಪ್ರಶ್ನೆಗಳಿಗೆ ಅವಕಾಶಗಳಿದೆ. 15 ನಿಮಿಷ ಪ್ರಶ್ನೋತ್ತರಗಳು. ಹಾಗಾಗಿ ಯಾರೇ ಪ್ರಶ್ನೆ ಇದ್ರೆ ಒಂದು ನನಗೆ 2 ಜಿಜ್ಞಾಸೆ. ಒಂದು, ಮನುಷ್ಯ ಎಲ್ಲ ದೇವರೇ ಮಾಡಿಸ್ತಾನೆ ಅಂತ ನಾವು ಒಂದು ಕಡೆ ನಮಗೆ ಹಾಗಾದಾಗ ನಾವು ಅದ್ರ ಜೊತೆಗೆ ನಮ್ಮ ಶಾಸ್ತ್ರ ಹೇಳುತ್ತೆ ತತ್ವಾಭಿಮಾನ ದೇವತೆಗಳಿವೆ. ಫಾರ್ ಎಕ್ಸಾಂಪಲ್ ಮನೋನಿಯಾಮಕ ರುದ್ರದೇವರು ಅಂತಿದೆ. ಹೀಗಾಗಿ ನಾವು ಮನಸ್ಸಿನಲ್ಲಿ ಒಂದು ಡಿಸಿಷನ್ ತಗೋಬೇಕಾದ್ರೆ ಕೆಟ್ಟದ್ದು ಒಳ್ಳೆಯದು ಅವನು ನಿಯಮ ಮಾಡ್ತಾನ. ದೇವರು ಅಂದರೆ ರುದ್ರದೇವರು ಅನ್ಕೊಳ್ಳಿ. ಇಲ್ಲಿ ರುದ್ರದೇವರು ನಮಗೆ ನಿಯಮ ಮಾಡ್ತಾರೆ. ಅದನ್ನು ಆ ನಿಯಮ ಮಾಡೋ ಹಾಗಿದ್ರೆ ಕೆಟ್ಟದ್ದು ಬರ್ತಾನೆ ಇರಲಿಲ್ಲ ಅನ್ನೋ ಒಂದು ವಿಚಾರ ಬರುತ್ತೆ. ಅದೊಂದು ಪ್ರಶ್ನೆ. ಇನ್ನೊಂದು ಪ್ರಶ್ನೆ, ಒಂದು ಪ್ರಶ್ನೆ ಒಂದ್ಸಲ ತೋರೋಣ. ಈ ಪ್ರಶ್ನೆ ನೀವು ನಾಳೆ ಕೇಳಿದ್ರೆ ಒಳ್ಳೇದು. ಯಾಕಂದ್ರೆ ಎಕ್ಸಾಕ್ಟ್ಲಿ ಇದೇ ಪ್ರಶ್ನೆ ಅಂತ ನಾನು ಹಾಕೊಂಡು ನಾಳೆ ನಾನು ಮಾತನಾಡ್ತೀನಿ. ಆದ್ರಿಂದ ಪ್ರಾಯಶಃ ನಿಮ್ಮ ಪ್ರಶ್ನೆಗೆ ನಾಳೆ ಉತ್ತರ ಸಿಗ್ಬೋದು. ಸಿಗ್ಲಿಲ್ಲ ಅಂದ್ರೆ ಮತ್ತೆ ಇದೇ ಪ್ರಶ್ನೆ ಅಂತ ಕೇಳಿ ನಾನು ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಕೇಳಿ. ಇವತ್ತಿನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಆದ್ರೆ ಇವತ್ತಿನ ವಿಷಯಕ್ಕೆ ಹೇಳಿ. ಅದೇ ಅದು ಸ್ವಲ್ಪ ಬಂತು ನಿಮ್ಮ ಆನ್ಸರ್. ಅಂದರೆ ಈ ಪ್ರಶ್ನೆ ಏನಂದರೆ, ಎಷ್ಟೋ ನಮ್ಮ ಈ ಸೊಕಾಲ್ಡ್ ವಿಚಾರವಾದಿಗಳು, ಸೊಕಾಲ್ಡ್ ಬುದ್ಧಿಜೀವಿಗಳು ಕೇಳೋ ಮುಖ್ಯವಾದ ಪ್ರಶ್ನೆ, ನಿಮ್ಮ ಭಗವಂತನ ಯಾರು ಸೃಷ್ಟಿ ಮಾಡೋದು ಅಂತ. ಅದಕ್ಕೆ ನೀವು ಸ್ವಲ್ಪ ಉತ್ತರ ಕೊಟ್ಟರೆ ಇವತ್ತಿದ್ದೀರಾ? ಯಾರು ಇಲ್ಲ, ನಮ್ಮನ್ನೇ ಯಾರು ಸೃಷ್ಟಿ ಮಾಡಲಿಲ್ಲ ಅಂತ ಭಗವಂತ ಸೃಷ್ಟಿ ಅದು ನನಗೆ ಕಾಡ್ತಾ ಇತ್ತು. ಅದು ಇವತ್ತಿನ ಅದು ಸಮಂಜಸವಾಗಿ ಉತ್ತರ ಕೊಡ್ತೀರಾ? ಇನ್ನೂ ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳ್ಬೋದು ಉತ್ತರ ಇದಕ್ಕೆ ಇನ್ನೂ ಇದೆಯಾ? ಇಷ್ಟೇ ನೀವು ಹೇಳಿದಷ್ಟೇ. ಅದು ಯಾರೂ ಕ್ರಿಯೇಟ್ ಆಗಿಲ್ಲ, ಅದಷ್ಟೇ ಕ್ರಿಯೇಟ್ ಆಗಿದೆ. ಅದಷ್ಟಕ್ಕೆ ಕ್ರಿಯೇಟ್ ಆಗಲಿಲ್ಲ. ದಟ್ಸ್ ಅ ವೆರಿ ಪ್ರಾಬ್ಲಮ್ಯಾಟಿಕ್ ಸ್ಟೇಟ್ಮೆಂಟ್. ಅದಷ್ಟಕ್ಕೆ ಯಾವುದು ಕ್ರಿಯೇಟ್ ಆಗೋದಿಲ್ಲ. ಯಾವ್ದು ಕ್ರಿಯೇಟ್ ಆಗುತ್ತೆ ಅದಕ್ಕೊಂದು ಕಾರಣ ಬೇಕೇ ಬೇಕು. ಕ್ರಿಯೇಟೇ ಆಗದೆ ಇರೋದಕ್ಕೆ ಕಾರಣ ಬೇಡ. ಬುದ್ಧಿಜೀವಿಗಳಿಗೆ ಅರ್ಥ ಆಗೋದಿಲ್ಲ ಇದು, ಅನ್ಫಾರ್ಚುನೇಟ್ಲಿ. ಅದಕ್ಕೆ ನಾನು ಕ್ಯಾಂಟರ್ಸ್ದು ಮ್ಯಾಥಮೆಟಿಕಲ್ ಥಿಯರಿ ಆಫ್ ಇನ್ಫಿನಿಟಿ ಇಟ್ಕೊಂಡೇ ಶಾಸ್ತ್ರವನ್ನು ಹೇಳಬೇಕಾಗುತ್ತೆ. ನಿಮಗೆ ಅನಾದಿ ಅನ್ನೋ ಐಡಿಯಾದು, ಕಾನ್ಸೆಪ್ಟಿನ ಐಡಿಯಾ ಇದ್ರೆ ಅಸೃಜ್ಯ ಪದಾರ್ಥಗಳು ಅಂತ ಪ್ರಪಂಚದಲ್ಲಿ ಇದೆ ಅನ್ನೋ ಜ್ಞಾನ ಆಗುತ್ತೆ. ಅದಷ್ಟಕ್ಕೆ ಅದು ಕ್ರಿಯೇಟ್ ಆಯಿತು ಅಂದ್ರೆ ಅದು ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್. ಪ್ರಪಂಚದಲ್ಲಿ ಯಾವುದು ಕ್ರಿಯೇಟೆಡ್ ಅದಕ್ಕೆ ಅಷ್ಟು ಕ್ರಿಯೇಟ್ ಆಗೋದೇ ಇಲ್ಲ. ಬಟ್ ಯಾವುದು ಕ್ರಿಯೇಟ್ ಆಗಲ್ಲ, ಕ್ರಿಯೇಟೇ ಆಗೋದಿಲ್ಲ, ಅದಕ್ಕೆ ಕ್ರಿಯೇಟರ್ ಬೇಕು ಅನ್ನೋ ಪ್ರಶ್ನೆ ಇಲ್ಲ. ಯಾಕಂದ್ರೆ ಅದು ಕ್ರಿಯೇಟೇ ಆಗಿಲ್ಲ. ನಮ್ಮ ಬುದ್ಧಿ ಅಂತ ಅನ್ನೋದು, ಇಟ್ಸ್ ವೆರಿ ಹಾರ್ಡ್ ಟು ಕಾಂಪ್ರಹೆಂಡ್ ದಿಸ್ ಐಡಿಯಾ ಆಫ್ ಸಮಥಿಂಗ್ ದಟ್ ಇಸ್ ನಾಟ್ ಕ್ರಿಯೇಟೆಡ್.
ನಾನು ಅದಕ್ಕೆ ಉಪನ್ಯಾಸದ ಮೊದಲಲ್ಲಿ ಕಾಲದ ದೃಷ್ಟಾಂತ ನಿಮಗೆ ಕೊಟ್ಟದ್ದು. ಕಾಲ ಅಂತ ಅನ್ನೋದನ್ನ ಯಾರು ಕ್ರಿಯೇಟ್ ಮಾಡಿದ್ರು ಅಂತ ಹೇಳಿ, ಕಾಲ ತಂತಾನೆ ಕ್ರಿಯೇಟ್ ಆಯ್ತು ಅಂತ ಹೇಳಿಕ್ಕಾಗಲ್ಲ. ಕಾಲ ಕ್ರಿಯೇಟೇ ಆಗಲಿಲ್ಲ. ಇದೇ ಐಡಿಯಾನ ಜೀವ ಮತ್ತೆ ಈಶನಿಗೆ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ. ಸೊ ಅದಷ್ಟಕ್ಕೆ ಅದು ಕ್ರಿಯೇಟ್ ಆಯ್ತು ಅಂದ್ರೆ ಅದು ಇಲ್ಲಾಜಿಕಲ್. ಅದಷ್ಟಕ್ಕೆ ಅದು ಕ್ರಿಯೇಟ್ ಆಗಲಿಲ್ಲ. ಇಟ್ ಈಸ್ ನಾಟ್ ಈವನ್ ಕ್ರಿಯೇಟೆಡ್, ಅದು ಅನಾದಿ ಪದಾರ್ಥ ಅಂತ ಅನ್ನೋದು ಉತ್ತರ ಅದಕ್ಕೆ. ನಿನ್ನೆ ಯುಕ್ತಿ ಮಲ್ಲಿಕಾದೊಂದು ಹೇಳಿದ್ರಿ, ಪ್ಯಾಸ್ಕಲ್ಸ್ ಲಾ ಅಂತ, ಅದು ಸ್ವಲ್ಪ ಹೇಳಕ್ಕಾಗತ್ತ ಏನು? ಅದು ಅದರಾದ್ರೆ ಏನು ಹೇಳ್ತಾರೆ ಈಗ, ಎಗೈನ್ ಅವರು ವಿಜ್ಞಾನ ಅನ್ನೋ ಶಬ್ದ ಆಡಿರೋದ್ರಿಂದ ಎಲ್ಲದನ್ನು ಅದೇ ದೃಷ್ಟಿಯಿಂದ ಹೇಳಬೇಕಾಗುತ್ತೆ, ತೊಂದರೆ ಇಲ್ಲ. ಈಗ ಸಿ ವೆನ್ ಯು ಸ್ಟಾರ್ಟ್ ಡೂಯಿಂಗ್ ಅನ್ ಎಕ್ಸ್ಪೆರಿಮೆಂಟ್ ಅಲ್ವಾ, ಈಗ ನೀವು ಸೈನ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ರೆ, ನಾವು ಏನೋ ಒಂದು ಹೈಪಾಥಿಸಿಸ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತೀವಿ, ಇದಿರ್ಬೋದು ಅಂತ ಇಟ್ಕೊಂಡು ಅದ್ರ ಮೇಲೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ತೀವಿ. ದೆನ್ ವಿ ಸೀಕ್ ಕೊರಾಬರೇಷನ್ ಅಂಡ್ ಎವಿಡೆನ್ಸ್ ವಯ ಎಕ್ಸ್ಪೆರಿಮೆಂಟೇಷನ್ ಅಲ್ವಾ. ಬಟ್ ಎಕ್ಸ್ಪೆರಿಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಯಾವ ಹೈಪಾಥಿಸಿಸ್ ಅನ್ನು ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ಅಂತ ಪ್ರಶ್ನೆ. ಯು ನೀಡ್ ಟು ಸ್ಟಾರ್ಟ್ ವಿತ್ ಅ ಹೈಪಾಥಿಸಿಸ್ ಅಲ್ವಾ. ಅಂದ್ರೆ ಈಗ ಇವತ್ತಿನ ಆಂಬಿಷಿಯಸ್ ಜನ ಮಾತಾಡೋದು ಏನು ಅಂತಂದ್ರೆ, ನೋ ಹೈಪಾಥಿಸಿಸ್ ಇಸ್ ಸ್ಮಾಲ್ ಇನಫ್ ಅಂತ. ನಾನು ಮಾರ್ಕ್ಸ್ಗೆ ಹೋಗ್ತೀನಿ ಅಂತ ಹೈಪಾಥಿಸಿಸ್ ಇಟ್ಕೊಂಡು ಕೆಲಸ ಮಾಡ್ತಿರೋರು ಇದಾರೆ ಅಲ್ವಾ. ಬಟ್ ಕ್ವೆಶ್ಚನ್ ಏನು ಅಂದ್ರೆ, ಯಾವ ಹೈಪಾಥಿಸಿಸ್ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಅಂತಂದ್ರೆ, ಯು ಸ್ಟಾರ್ಟ್ ವಿತ್ ಅ ಹೈಪಾಥಿಸಿಸ್ ದಟ್ ಇಸ್ ಪ್ರಾಬಬಲ್ ಅಂತ. ಇಂಪ್ರಾಬಬಲ್ ಹೈಪಾಥಿಸಿಸ್ ಇಟ್ಕೊಂಡು ಏನೋ ಕೆಲಸ ಮಾಡಬಾರ್ದು. ಒಂದು. ಎರಡನೇದು, ಲುಕ್ ಅಟ್ ದಿ ಆಪರ್ಚುನಿಟಿ ಕಾಸ್ಟ್. ಈಗ ಒಂದು ವೇಳೆ ಅದು ವಾದರಾದರು ಹೇಳೋ ಮಾತೇನು ಅಂದ್ರೆ, ಈಗ ಒಂದು ವೇಳೆ ಇದು ಯಾವುದೂ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಅಂದ್ರೆ ದೇವರು ಧರ್ಮ ಎಲ್ಲ ಯಾವುದೂ ಇರಲಿಲ್ಲ, ನಾಸ್ತಿಕರು ಹೇಳೋದೇ ಸತ್ಯ ಅಂತಾಗಿ, ಈ ದೇಹ ನಾಶ ಆದ್ಮೇಲೆ ವಾಟ್ ಯು ಕಾಲ್ ಎಸ್ ಕಾನ್ಷಿಯಸ್ನೆಸ್ ಇಸ್ ಓನ್ಲಿ ಎನ್ ಎಮರ್ಜೆಂಟ್ ಫಿನಾಮಿನನ್ ಆಫ್ ಆಲ್ ದೀಸ್ ಬಯಾಲಜಿಕಲ್ ಪ್ರಾಸೆಸಸ್ ಅಂಡ್ ಒನ್ಸ್ ಇಟ್ ಸ್ಟಾಪ್ಸ್ ಎವ್ರಿಥಿಂಗ್ ಸ್ಟಾಪ್ಸ್ ಅಂತ ಇಟ್ಕೊಳ್ಳಿ. ವಾಟ್ ಡಿಡ್ ಯು ಲೂಸ್? ನಾನು ತಮಾಷೆ ಹೇಳೋದುಂಟು, ಏನೋ ಒಂದು 4 ಕಡೆ ಅದು ಇದು ತಿನ್ನೋದು, ಒಂದಿಷ್ಟು ಭೋಗ ಪದಾರ್ಥಗಳನ್ನ ಭೋಗಿಸುವಂಥದ್ದನ್ನ ಬಿಟ್ಟಿರ್ತೀವಿ. ಓಕೆ, ನೋ ಪ್ರಾಬ್ಲಮ್. ನಾಸ್ತಿ ಚೇತ್ ನಾಸ್ತಿ ನೋ ಹಾನಿ. ಒಂದು ವೇಳೆ ಇದು ಯಾವುದು ಇರಲಿಲ್ಲ ಅಂತಂದ್ರೆ, ವಾಟ್ ವಿ ಲೂಸ್ ಇಸ್ ನಾಟ್ ಟು ಮಚ್ ಕಂಪೇರ್ಡ್ ಟು, ಒಂದು ವೇಳೆ ಶಾಸ್ತ್ರದಲ್ಲಿ ಹೇಳಿರೋದೆಲ್ಲ ಸತ್ಯ ಆಗೋಗಿತ್ತು ಅಂತ ಇಟ್ಕೊಳ್ಳಿ ಆಯ್ತಾ. 1000 ವಿಧಿ ನಿಷೇಧಗಳನ್ನು ಹೇಳಿದ್ದಾರೆ, ಹಿಂಗಿರಿ, ಹಿಂಗ್ ಬದುಕಿ, ಹಂಗ್ ಮಾಡಬೇಡಿ, ಹಿಂಗ್ ಮಾಡಬೇಡಿ, ಇದು ಮಾಡಿದ್ರೆ ನರಕ ಆಗುತ್ತೆ, ಇದು ಮಾಡಿದ್ರೆ ಅದಾಗುತ್ತೆ, ಇದು ಮಾಡಿದ್ರೆ ಜ್ಞಾನ ಸರಿಯಾಗಿ ಬರಲಿಲ್ಲ ಅಂದ್ರೆ ಪ್ರಕೃತಿ ಬಂಧದಲ್ಲಿ ಸುಮ್ಮನೆ ಒದ್ದಾಡ ಸಾಯ್ತೀರಿ, ನಿಮ್ಗೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿದ್ದಾರೆ. ಅದೆಲ್ಲ ಏನೂ ಇಲ್ಲ ಅಂತ ನಾನು ಪೂರ್ತಿ ಅದನ್ನೇ ಮಾಡ್ಕೊಂಡಿದ್ದೆ. ಒಂದ್ ವೇಳೆ ಅದೆಲ್ಲ ಇದ್ಬಿಡ್ತು, ಅವಾಗ ನಾಸ್ತಿಕೋ ಹತಃ ಅಂತ ಹೇಳ್ತಾರೆ. ತುಂಬಾ ವಾದರಾಜರ ಶೈಲಿ ತುಂಬಾ ಅದು ಹಾರ್ದವಾದ ಕಾವ್ಯಾತ್ಮಕ ಶೈಲಿ. ಆ ಶಬ್ದಗಳು ಗಮನಿಸಿ. ನಾಸ್ತಿ ಚೇತ್ ನಾಸ್ತಿನೋ ಹಾನಿ. ಒಂದು ವೇಳೆ ಏನು ಇರಲಿಲ್ಲ ಅಂತಂದ್ರೆ ನಮ್ಗೇನು ಹಾನಿ ಇಲ್ಲ. ಅಸ್ತಿ ಚೇತ್, ಒಂದು ವೇಳೆ ಇವೆಲ್ಲ ಇದ್ಬಿಟ್ರೆ ನಾಸ್ತಿಕೋ ಹತಃ, ನಾಸ್ತಿಕ ಸತ್ತ ಅಂತ ಹೇಳ್ತಾರೆ. ಇದು ಪ್ಯಾಸ್ಕಲ್ ಸ್ಪೇಜರ್. ಅಂದ್ರೆ ವೆನ್ ಯು ಸ್ಟಾರ್ಟ್ ಅನ್ ಎಕ್ಸ್ಪೆರಿಮೆಂಟ್, ರೈಟ್, ನಿಮ್ಮ ಗೇನ್ಸ್ ಅಂಡ್ ಲಾಸ್ಗಳು ಯಾವ ದಿಕ್ಕಲ್ಲಿ ಸ್ವೇ ಆಗಿದೆ ಅಂತ ನೋಡ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡಬೇಕು. ಅದರಿಂದ ಶಾಸ್ತ್ರದ ವಿಷಯಗಳ ಬಗ್ಗೆ ಕನ್ಸಿಡರಬಲ್ ಅಮೌಂಟ್ ಆಫ್ ಎವಿಡೆನ್ಸ್ಗಳಿದೆ. ಅಂದ್ರೆ ನಾನು ಯಾವಾಗ ಹೇಳೋದುಂಟು, ದೇವರಿಲ್ಲ ಅಂತ ಪ್ರೂವ್ ಮಾಡೋನು, ಮಾಡ್ತೀನಿ ಅಂತ ಹೇಳೋನು ಈಸ್ ಆಸ್ ಬಿಗ್ ಎ ಫೂಲ್ ಆಸ್ ಸಂಬಡಿ ಹೂ ಸೇಸ್ ಐ ಕ್ಯಾನ್ ಶೋ ಯು ಗಾಡ್. ಬಿಕಾಸ್ ಅದು ಶಾಸ್ತ್ರವೇ ಹೇಳುತ್ತೆ, ಯಾವುದು ಅಚೂರ್ಯ ಪದಾರ್ಥದೋ ಅದರ ಅಭಾವವು ಪ್ರತ್ಯಕ್ಷ ವಿಷಯ ಆಗೋದಿಲ್ಲ ಅಂತ. ಸೊ ಡೋಂಟ್ ಕನ್ಕ್ಲೂಡ್ ಇದರ್ ವೇಸ್, ಕೀಪ್ ಎಕ್ಸ್ಪೆರಿಮೆಂಟಿಂಗ್ ಆಯ್ತಾ. ಯಾವ ಎಕ್ಸ್ಪೆರಿಮೆಂಟ್ ಅನ್ನು ಮಾಡಬೇಕು ಅಂತಂದ್ರೆ, ಯಾವ ಕಡೆ ಗೇನ್ಸ್ ಜಾಸ್ತಿ ಇದೆ ಅದನ್ನು ಹೈಪಾಥಸೈಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಬೇಕು. ಸೊ ಶಾಸ್ತ್ರದ ವಿಷಯಗಳ ಬಗ್ಗೆ ತುಂಬಾ ಓವರ್ವೆಲ್ಮಿಂಗ್ ಆಗ್ತೀನಿ ನಾನು. ಅದಕ್ಕೆ ಮಧ್ವ ಸಿದ್ಧಾಂತವನ್ನು ಯಾಕೆ ಆಶ್ರಯಿಸ್ತೀನಿ ಅಥವಾ ಆಶ್ರಯಿಸಬೇಕು ಅಂತ ಹೇಳ್ತೀನಿ ಅಂದ್ರೆ, ಅವರು ಹೇಳಿದಾಗೆ ಯತ್ರ ಅಲ್ಪೀಯಾಂಶೋ ದೋಷಃ ಸಪಕ್ಷಃ ಅಂತ. ಈ ಮಧ್ವ ಸಿದ್ಧಾಂತದಲ್ಲಿ ಇಟ್ಸ್ ವರ್ತ್ ಎಕ್ಸ್ಪೆರಿಮೆಂಟಿಂಗ್. ಈಗ ನೀವು ಬೇರೆ ಫಿಲಾಸಫಿಗಳನ್ನು ತಗೊಂಡು ಬದುಕನ್ನು ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಗ್ಯಾಪ್ಗಳು ಕಾಣುತ್ತೆ. ಇಟ್ಸ್ ನಾಟ್ ವರ್ತ್ ಎಕ್ಸ್ಪೆರಿಮೆಂಟಿಂಗ್. ಸೊ ಆದ್ರೆ ಈ ದೃಷ್ಟಿಯಿಂದ ಹೇಳ್ತಾರೆ, ನೀವು ಅಲ್ಟಿಮೇಟ್ಲಿ ನಾವು ಬದುಕು ಮಾಡ್ಬೇಕಲ್ವಾ, ಹೇಗೋ ಒಂದು ಬದುಕಬೇಕು. ನಮ್ಗೇನ್ ಚಾಯ್ಸ್ ಇದೆ? ಇಲ್ಲ ನಾಸ್ತಿಕರಾಗಿ ಭೋಗಾಸಕ್ತರಾಗಿ ಇರೋದು, ಇಲ್ಲ ಶಾಸ್ತ್ರದಲ್ಲಿ. ಅದಕ್ಕೆ ನಾವು ವೇದಾಂತವನ್ನು ಬರೀ ಮಾತಾಡೋದ್ರಲ್ಲಿ ಬದುಕಬೇಕು ಅಲ್ಟಿಮೇಟ್ಲಿ, ಇಲ್ಲ ವೇದಾಂತವನ್ನು ಹೇಳ್ದಾಗ ಬದುಕಬೇಕು ಅಂತ. ಯಾವ ಚಾಯ್ಸ್ ಮಾಡಬೇಕು ಅಂದ್ರೆ, ಯು ರಾದರ್ ಮೇಕ್ ದಿ ಚಾಯ್ಸ್, ದಿಸ್ ಚಾಯ್ಸ್, ಬಿಕಾಸ್ ಗೇನ್ಸ್ ಆರ್ ಕನ್ಸಿಡರಬಲಿ ಹೈ ಅಂಡ್ ಯು ಡೋಂಟ್ ಲೂಸ್ ಲಾಟ್. ಉಲ್ಟಾ ಆಗ್ಬಿಟ್ರೆ ಗೇನ್ಸ್ ಆರ್ ನಾಟ್ ಟೂ ಮಚ್. ಈಗ ನೀವು
ಅವರು ನಿಮ್ಗೆ ಗೊತ್ತಿರ್ಬೋದು, ಈ ಅಲೆಕ್ಸಾಂಡರ್ ದಿ ಗ್ರೇಟ್ ಹೇಳ್ದ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಆಸ್ಪೈರ್ ಮಾಡ್ತಾರಲ್ವಾ. ಹಿ ಸೆಡ್ ಬರಿ ಮೀ ವಿತ್ ಮೈ ಹ್ಯಾಂಡ್ ಓಪನ್ ಬಿಕಾಸ್ ಲೆಟ್ ದಿ ವರ್ಲ್ಡ್ ಸಿ ದಟ್ ದಿ ಮ್ಯಾನ್ ಹೂ ಕಾನ್ಕರ್ ದಿ ಎಂಟೈರ್ ಯೂನಿವರ್ಸ್ ವೆಂಟ್ ಬೇರ್ ಹ್ಯಾಂಡೆಡ್ ಅಂತ ಗೊತ್ತಾಗಬೇಕು ಅಂತ. ಐ ಡೋಂಟ್ ನೋ ಇಫ್ ಹೌ ಮಚ್ ಟ್ರೂ ಇಟ್ ಇಸ್, ಬಟ್ ಅಲೆಕ್ಸಾಂಡರ್ ದಿ ಗ್ರೇಟು ಸಾಯ್ಬೇಕು, ಇಲಾನ್ ಮಸ್ಕು ಸಾಯ್ಬೇಕು, ನಾನು ಸಾಯ್ಬೇಕು, ನೀವು ಸಾಯ್ಬೇಕು. ಸೊ ಸಾಯದೇ ಉಂಟು ಅಂತ ಆದ್ರೆ, ಅಂಡ್ ಇಫ್ ದರ್ ಇಸ್ ಅನ್ ಐಡಿಯಾ ವಿಚ್ ವಿಲ್ ಗಿವ್ ಅಸ್ ಹ್ಯಾಪಿನೆಸ್ ಫಾರ್ ಎಟರ್ನಿಟಿ ಅಂಡ್ ವಿ ಆರ್ ಗೋಯಿಂಗ್ ಟು ಇಂಡೀಡ್ ಎಕ್ಸಿಸ್ಟ್, isn't it only logical to take that path? And if people don't take it, it's stupidity ಅಷ್ಟೇ, ಅದ್ಬಿಟ್ಟು ಇನ್ನೇನಿಲ್ಲ. ಇದೇ ದೃಷ್ಟಿಯಲ್ಲಿ ವಾದರಾದ್ರು ನಾಸ್ತಿ ಚೇತ್ ನಾಸ್ತಿ ಹಾನಿ ನಂಗೆ ಬಹಳ ಇಷ್ಟವಾಗೋದು. ಇದನ್ನ ಪ್ಯಾಸ್ಕಲ್ಸ್ ಬೇಜಾರ್ ಅಂತ ಕರೀತಾರೆ, ಬಿಕಾಸ್ ಒನ್ ಗೈ ಕಾಲ್ಡ್ ಪ್ಯಾಸ್ಕಲ್ ಸೆಡ್ ಎ ಸಿಮಿಲರ್ ಥಿಂಗ್, ಯು ಹ್ಯಾವ್ ಲಾಟ್ ಮೋರ್ ಟು ಗೇನ್ ಇಫ್ ಯು ಅಸ್ಯೂಮ್ ಆಲ್ ದಿಸ್ ಎಕ್ಸಿಸ್ಟ್ ಅಂತ. ನಮಸ್ಕಾರ ಆಚಾರ್ಯ. ಈಗ ಎಲ್ಲರೂ ಒಂದು ಹೈಪೋಥೆಟಿಕಲ್ ಕ್ವಶನ್, ಈಗ ಎಲ್ಲರೂ ಮೋಕ್ಷದ ಕಡೆನೇ ಹೋದ್ರು, ಯಾವುದು ಏನು ಎಲ್ಲ ಬಿಡ್ತಾನೆ ಹೋದ್ರು ಅಂತಂದ್ರೆ ಮತ್ತೆ ಪ್ರಪಂಚದಲ್ಲಿ ಇನ್ನೇನು ಉಳಿಯುತ್ತೆ? ನಾವು ಬದುಕೋದು ಇನ್ನು ಅದಕ್ಕೆ ಅರ್ಥ ಅಂತ ಇರೋದಿಲ್ಲ ಅಂತ, ಅವಾಗ ಪ್ರಪಂಚನೇ ಬೇಡ ಅಂತ ಅನ್ಸೋದು ಎಲ್ಲರೂ ಅನಿಸ್ಬೇಕು ಅಂತಾನೆ, ಬೇಡ ಅಂತ ಅನಿಸ್ಬೇಕು ಅನ್ನೋದೇ ಪಾಯಿಂಟ್. ಅವಾಗ ಪ್ರಪಂಚ ನಡೆಯೋದೇ ಇಲ್ಲ. ಸರಿ ಅಲ್ಲ, ನಿಮ್ ಪ್ರಕಾರ ಪ್ರಪಂಚ ನಡೆಯೋದು ಅಂದ್ರೆ ಏನು? ಅದೇ ಈ ಜನಗಳ ಸಮಾಜ ಏನು ಹೇಳ್ತೀವಿ ಆ ಜೀವನ. ನೀವು ಶಾಸ್ತ್ರವನ್ನ ಗಮನಿಸಿದ್ರೆ, ಕೃಷ್ಣ ಭಗವದ್ಗೀತೆಯಲ್ಲಿ ಆಚಾರ್ಯ ಗೀತಾ ತಾತ್ಪರ್ಯದ ಒಂದು ವಚನ ಇದೆ, ಸ್ವವಿಹಿತ ವೃತ್ತಿಯ ಭಕ್ತಿಯ ಭಗವದಾರಾಧನಮೇವ ಪರಮೋ ಧರ್ಮ ಅಂತ ಒಂದು ಮಾತು ಹೇಳ್ತಾರೆ. ಈಗ ನೀವು ಕೃಷಿ ಮಾಡಬೇಡಿ ಅಥವಾ ಇನ್ನೇನೋ ವಾಣಿಜ್ಯ ಮಾಡಬೇಡಿ, ಇನ್ನೇನೋ ನೀವು ಅಧ್ಯಾಪನಗಳ ನಿಮ್ಮ ಕೆಲಸವನ್ನು ಮಾಡಬೇಡಿ ಅಂತೆಂದು ಶಾಸ್ತ್ರ ಹೇಳಲಿಲ್ಲ. ಶಾಸ್ತ್ರ ಹೇಳಿದ್ದೇನು ಅಂತಂದ್ರೆ, ನೀವು ಏನೇ ಕೆಲಸ ಮಾಡ್ತಿರಲ್ಲ, ಈ ಕೆಲಸಗಳಲ್ಲಿ ಬರುವಂತ ಗೇನ್ಗಳು ಅನಿತ್ಯ ಅನ್ನೋ ಎಚ್ಚರದಿಂದ ಮಾಡಿ ಅಂತ ಹೇಳುತ್ತೆ. ಇದನ್ನೇ ಅಲ್ವಾ ಡಿಟ್ಯಾಚ್ ಅಟ್ಯಾಚ್ಮೆಂಟ್ ಅನ್ನೋ ಶಬ್ದದಿಂದ ಕರೆಯೋದು. ಅಂದ್ರೆ ಇದು ಅನಿತ್ಯ, ನಾವು ಮಾಡ್ತಾ ಇರುವಂತ ಈ ಕೆಲಸಗಳಿದೆಯಲ್ಲ, ಈ ಕೆಲಸಗಳಿಂದ ಬರುವಂತ ಪ್ರಾಕೃತ ಭೋಗಗಳೇನಿದೆ ಇದೆಲ್ಲ ಅನಿತ್ಯ ಅನ್ನೋ ದೃಷ್ಟಿಯಿಂದ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ನಾನು ಮಾಡ್ತಾ ಇರೋ ಪ್ರತಿಯೊಂದು ಆಕ್ಚುಲಿ ಇದನ್ನ ಸ್ವಲ್ಪ ಅಬ್ಸ್ಟ್ರಾಕ್ಟ್ ಔಟ್ ಮಾಡೋದಿದ್ರೆ ನಿಮ್ಮ ಪ್ರಶ್ನೆಯನ್ನ, ಆಕ್ಚುಲಿ ದಿ ಕ್ವೆಶ್ಚನ್ ದಟ್ ಯು ಆರ್ ಆಸ್ಕಿಂಗ್ ಇಸ್, ನೀವು ಹೇಳಿರುವಂತ ಎಂಟೈರ್ ಕಥೆಯಲ್ಲಿ ಕರ್ಮವನ್ನ ಎಲ್ಲಿ ಫಿಟ್ ಮಾಡೋದು ಅಂತ, ನಾವು ಮಾಡ್ತಾ ಇರೋ ಕೆಲಸವನ್ನ ಹೆಂಗ್ ಫಿಟ್ ಮಾಡೋದು ಅಂತ. ಐ ಥಿಂಕ್ ದಿಸ್ ಇಸ್ ವೇರ್ ಐ ಸ್ಟಾರ್ಟ್ ಮೈ ಟುಮಾರೋಸ್ ಲೆಕ್ಚರ್ ಫ್ರಮ್. ಇದೇ ತುಂಬಾ ಪ್ರಧಾನವಾದ ಪ್ರಶ್ನೆ. ನಾನು ಬ್ರೀಫ್ ಆಗಿ ಹೇಳ್ತೀನಿ ಏನ್ ಹೇಳುತ್ತೆ ಶಾಸ್ತ್ರ ಅಂತ. ನೀವು ನಿಷ್ಕಾಮ ಕರ್ಮ ಅನ್ನೋ ಶಬ್ದವನ್ನು ಕೇಳಿದಿರಲ್ವಾ? ಅದು ಉತ್ತರ ಅಂದ್ರೆ ನೀವು ಕೆಲಸ ಮಾಡಿ ವಿತ್ ದಿ ಅವೇರ್ನೆಸ್ ದಟ್ ನಾನು ಇದೆಲ್ಲ ಮಾಡ್ತಾ ಇದ್ದೀನಲ್ಲ, ಇದು ನನ್ನ ಕರ್ತವ್ಯ ಅನ್ನೋ ಪ್ರಜ್ಞೆಯಿಂದ ಭಗವದರ್ಪಣ ಬುದ್ಧಿಯಿಂದ ಮಾಡ್ತಾ ಇದ್ದೀನಿ ಹೊರತು ಇದರಿಂದ ಬರುವಂತ ಗೇನ್ಸು ಅನಿತ್ಯ ಅನ್ನೋ ಜ್ಞಾನ ನನಗಿದೆ ಅನ್ನೋ ಜ್ಞಾನದಿಂದ ಮಾಡಬೇಕು. ನೀವು ಯಾವಾಗ ಈ ಕೆಲಸ ಹೀಗೆ ಮಾಡಕ್ ಪ್ರಾರಂಭ ಮಾಡ್ತೀರಲ್ಲ, ಅವಾಗ ವೈರಾಗ್ಯ ಅಂತ ಅನ್ನೋದು, ಡಿಟ್ಯಾಚ್ಮೆಂಟ್ ಅನ್ನೋದು ನ್ಯಾಚುರಲಿ ಬರುತ್ತೆ. ಬಿಕಾಸ್ ಯು ಎನಿವೇ ನೋ ದಟ್ ಆಲ್ ದಿಸ್ ಇಸ್ ಗೋಯಿಂಗ್ ಟು ಎಂಡ್. ನಾನು ಎಲ್ಲೋ ಕಡೆ ಒಬ್ಬ ಝೆನ್ ಮಾಂಕ್ ಬರೆದಿದ್ದು ಅಂತ ಓದಿದ್ದೆ. ಯಾರೊಬ್ಬ ಕೇಳ್ತಾನಂತೆ, ಗೊತ್ತಿರೋದು ಒಬ್ಬ ಸ್ಟೂಡೆಂಟ್ ಕೇಳ್ತಾನಂತ ಅವನ್ನ, ಮಾಸ್ಟರ್ ವಾಟ್ ಆಫ್ಟರ್ ಎನ್ಲೈಟನ್ಮೆಂಟ್ ಅಂತ. ಆಯ್ತಾ? ಅದಕ್ಕೆ ಇವನು ಹೇಳ್ತಾನಂತೆ ಮಾಸ್ಟರು, ಆಫ್ಟರ್ ಎನ್ಲೈಟನ್ಮೆಂಟ್ ಲಾಂಡ್ರಿ ಅಂತ. ಅಂದ್ರೆ ನೀವು ಅಪರೋಕ್ಷ ಜ್ಞಾನ ಆಯ್ತು, ನಮ್ಗೆಲ್ಲ ರಿಯಲೈಸೇಷನ್ ಆಯ್ತು ಅಂತ ಆದ್ಮೇಲೆ ತಿರ್ಗಾ ಬಟ್ಟೆ ಒಗಿಬೇಕು, ಪಾತ್ರೆ ತೊಳಿಬೇಕು, ಗಂಡನ ಕೆಲವು ಹೆಂಡತಿ ಕೆಲವು ಬೈಸ್ಕೋಬೇಕು, ಮಕ್ಕಳನ್ನ ಪಾಲಿಸ್ಬೇಕು, ಎಲ್ಲ ಮಾಡಬೇಕು. ಆದ್ರೆ ಯು ಡೂ ಇಟ್ ವಿತ್ ದಿ ಅಲ್ಟಿಮೇಟ್ ಅವೇರ್ನೆಸ್ ದಟ್ ಆಲ್ ದಿಸ್ ಇಸ್ ಇಂಪರ್ಮನೆಂಟ್. ಇದೆಲ್ಲ ಪ್ರಾಕೃತ, ಇದೆಲ್ಲ ನನಗೆ ನನ್ನ ಕರ್ತವ್ಯ ಅಂತ ಬದುಕಿರುವಂತಹ ಕೆಲಸಗಳು, ಇದ್ರಲ್ಲಿ ಬರುವಂತ ಗೇಮ್ಗಳ ಅನಿತ್ಯ ಅನ್ನೋ ಎಚ್ಚರದಿಂದ ಮಾಡಿದ್ರೆ, ನಾವು ಮಾಡ್ತಿರುವಂತ ಪ್ರೊಫೆಷನ್ ಇನ್ನೊಂದು ಏನೋ ಇದೆಯಲ್ಲ, ಇದೆಲ್ಲ ಯಜ್ಞ ಆಗುತ್ತೆ ಅನ್ನೋದೇ ಭಗವದ್ಗೀತೆಯ ಮುಖ್ಯವಾದ ಸಂದೇಶ. ಆದ್ರಿಂದ ಇದರಿಂದ ಏನಾಗುತ್ತೆ ಅಂದ್ರೆ, ಇದರಿಂದ ಮೋಕ್ಷ ಆಗಲ್ಲ ಬೈದಿವೆ, ಇದರಿಂದ ಜ್ಞಾನ ಆಗುತ್ತೆ. ನಿಷ್ಕಾಮ ಕರ್ಮದಿಂದ ಜ್ಞಾನ ಬಂದು, ಜ್ಞಾನದಿಂದ ಭಗವತ್ ಪ್ರಸಾದ ಆಗಿ ಅದರಿಂದ ಮೋಕ್ಷ ಅಂತ ಅನ್ನೋ ಸಿದ್ಧಾಂತ. ಇದ್ರ ಬಗ್ಗೆ ನಾನು ನಾಳೆ ಇನ್ನೊಂದಿಷ್ಟು ಹೇಳ್ತೀನಿ. ಇನ್ನೊಂದೇನು ಅಂತಂದ್ರೆ, ನೀವು ಇವತ್ತಿನ ಪ್ರಪಂಚ ನಡೆಯಲ್ವಾ ಅಂತ ಕೇಳೋಲ್ಲ. ತುಂಬಾ ತೀರಾ ಶಾಸ್ತ್ರೀಯವಾಗಿ ಹೇಳ್ಬೇಕು ಅಂದ್ರೆ, ಇವತ್ತಿನ ಪ್ರಪಂಚದ ತರ ಪ್ರಪಂಚ ಇರಬಾರ್ದು. ವಿ ಆರ್ ಗಿವಿಂಗ್ ಟೂ ಮಚ್ ಇಂಪಾರ್ಟೆನ್ಸ್ ಟು ಮೆಟೀರಿಯಲ್ ಕಂಫರ್ಟ್ಸ್. ಬೇಕಾಗಿಲ್ಲ ಅಲ್ವಾ? ಸೊ ಏನೋ ಒಂದಿಷ್ಟು ಹೊಟ್ಟೆ ತುಂಬುವಷ್ಟು ಕೃಷಿ, ಅದು ಭಾಗವತದಲ್ಲಿ ಒಂದು ಹೈಟ್ ಆಫ್ ವೈರಾಗ್ಯದ ಸ್ಟೇಟ್ ಅಲ್ಲಿ ಒಂದು ಮಾತಾಡ್ತಾರೆ, ಕೀರ್ಣಾನಿ ಕಿಂ ಪಥಿನ ಸಂತಿ. ಅಂದ್ರೆ
ದೇವ್ರು ಇಷ್ಟೆಲ್ಲ ನದಿ ಇದನ್ನೆಲ್ಲ ಸೃಷ್ಟಿ ಮಾಡಿರೋದು ಯಾಕೆ? ನಿಮಗೆ ನೀರು ಬೇಕಲ್ವಾ, ನೀರು ಕುಡಿಯೋಕಿದೆ. ನಿಮಗೇನಾದ್ರು ತಿನ್ನಕ್ ಬೇಕಲ್ವಾ ದೇಹ ಪೋಷಣೆ ಮಾಡಲಿಕ್ಕೆ? ಬೇಕಾದಷ್ಟು ಹಣ್ಣು ಹಂಪಲು ಮರ ಗಿಡಗಳಿವೆ. ನಿಮ್ಗೆ ಇರಕ್ಕೊಂದು ಜಾಗ ಬೇಕಾ? ಈಗ ಒಂದು ಕೇವ್ಗಳು ಅದು ಇದು ಇದೆ. ಇಷ್ಟೆಲ್ಲ ಇನ್ನೊಂದು ಮುಖ್ಯವಾಗಿ ಹೇಳೋರು, ಬಡವರಿಗೆ ದೇವರು ನಾನು ಮೋಕ್ಷ ಕೊಡಲ್ಲ ಅಂತ ಏನಾದ್ರು ಹೇಳಿದಾನ ಅಂತ ಕೇಳ್ತಾರೆ. ಇಷ್ಟಿದ್ಮೇಲೂ ಕಿಂಸ್ವಿತ್ ಭಜಂತಿ ಕವಯೋ ಧನ ದುರ್ಮಧಾಂತ ಅಂತ. ಇಷ್ಟೆಲ್ಲ ಆದ್ರೂ ನಾವು ಮೆಟೀರಿಯಲ್ ಕಂಫರ್ಟ್ ಹಿಂದೆ ಹೋಗ್ಬಿಟ್ಟು ನಾವು ಸುಖವಾಗಿರ್ತೀವಿ ಅನ್ನೋ ಭ್ರಾಂತಿಯಿಂದ ಮನುಷ್ಯ ಬದುಕ್ತಾನಲ್ಲ, ಇದೆ ಅಂತ ಆಶ್ಚರ್ಯ ಅಂತ ಹೇಳುತ್ತೆ ಭಾಗವತ. ಅದರಿಂದ ವಿ ಹ್ಯಾವ್ ಕಮ್ ಟೂ ಫಾರ್. ನಮ್ಗೆ ಇದೆಲ್ಲ ಬೇಕಂದ್ರೆ ನಾವು ಎಲ್ಲ ಮಾತಾಡಿದ್ರು ಅದು ರೆಕಾರ್ಡ್ ಆಗಿರ್ಬೇಕು. ನಾವು ಏನ್ ಮಾಡಿದ್ರು ಅದು ಇನ್ನೊಬ್ರು ತಕ್ಷಣ ನೋಡ್ಬೇಕು ಅಲ್ವಾ, ತಕ್ಷಣ ಸ್ಟೇಟಸ್ ಹಾಕ್ಬೇಕು. ಐ ಮೀನ್ ನನ್ನ ಚೈಲ್ಡ್ಹುಡ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನನಗೆ ಬಹಳ ವಯಸ್ಸಾದವನಲ್ಲ, 20 ವರ್ಷದ ಮುಂಚೆ ಇದ್ದಂತಹ ನನ್ನ ಬಾಲ್ಯ ಎಷ್ಟು ಚೆನ್ನಾಗಿತ್ತು. ಇವತ್ತು ನನ್ನ ಮಕ್ಕಳಿಗೆ ಆ ಬಾಲ್ಯ ಇಲ್ಲ. ಸೊ ಡು ಯು ರಿಯಲಿ ಈ ನಿಮ್ಮ ಪ್ರಶ್ನೆಗೆ ಈ ರೀತಿಯಾಗಿ ಬದುಕು ಬೇಡ ಆಕ್ಚುಲಿ. ಒಂದು ವಿಷಯ, ಏನಾದರೂ ಹೆಚ್ಚಿನ ಪ್ರಶ್ನೆಗಳಿತ್ತು ಅಂದರೆ ಆಲ್ವೇಸ್ ಅವೈಲೇಬಲ್. ನಂದು ಇಮೇಲ್ ಬರೆದ್ರೆ ಐ ಬಿ ಹ್ಯಾಪಿ ಟು ರೆಸ್ಪಾಂಡ್. ನನಗೆ ಕಳಿಸಿ, ನಾನು ಗ್ರೂಪ್ ವಿಷಯ. ಹಾಂ, ನನ್ನ ಹೆಸರು ಗೂಗಲಲ್ಲಿ ಟೈಪ್ ಮಾಡೋದು ಸಿಗುತ್ತೆ ನಿಮಗೆ. ಅದರಿಂದ